ನಮಸ್ಕಾರ. ಇವತ್ತು ಆರಂಭ ಆಗುತ್ತಾ ಇರುವ ಈ 3 ದಿವಸಗಳ ಉಪನ್ಯಾಸ ಮಾಲೆಯನ್ನು ಗೋಖಲೆ ಸಂಸ್ಥೆಯ ಕಾರ್ಯಕರ್ತ ವರ್ಗದವರೇ ಆದ ಮಿತ್ರ ಶ್ರೀ ಅನಿಲ್ ಕುಮಾರ್ ಅವರು, ಅವರ ಮಾತೃಶ್ರೀ ದಿವಂಗತ ನಿರ್ಮಲಾ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಶ್ರೀಮತಿ ನಿರ್ಮಲಾ ಅವರು ಸಂಸ್ಕೃತಿ ಸಂಪನ್ನ ಕುಟುಂಬದವರು. ಅವರ ತೀರ್ಥರೂಪರು ಶ್ರೀ BR ವಾಸುದೇವರಾವ್ ಅವರು ಪ್ರೌಢಶಾಲಾಧ್ಯಾಪಕರಾಗಿ ಗಣ್ಯತೆ ಗಳಿಸಿದ್ದರು. ಅವರು ಸಾಹಿತ್ಯದಲ್ಲಿ, ಗಮಕ ಕಲೆಯಲ್ಲಿ, ಅದರಲ್ಲೂ ಕುಮಾರವ್ಯಾಸ ಭಾರತದಲ್ಲಿ ಗಾಢ ಆಸಕ್ತಿ ಬೆಳೆಸ್ಕೊಂಡಿದ್ದರು. ಕನ್ನಡ, ಇಂಗ್ಲೀಷುಗಳಲ್ಲದೆ ತೆಲುಗು, ಬಂಗಾಳಿ ಭಾಷೆಗಳಲ್ಲೂ ಅವರು ವ್ಯುತ್ಪನ್ನರಾಗಿದ್ದರು. ವಾಸುದೇವರಾವ್ ಮತ್ತು ಜಾಂಬವತಮ್ಮ ದಂಪತಿಗಳ ಪುತ್ರಿ ಶ್ರೀಮತಿ ನಿರ್ಮಲಾ ಅವರು ಗಮಕ ಕಲೆಯಲ್ಲಿ ಪರಿಣತಿ ಪಡೆದು ಗಮಕ ವಾಚನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರು. ಅವರ ಮಕ್ಕಳಲ್ಲೂ ಸಾಹಿತ್ಯ, ಸಂಗೀತ, ಸಂಸ್ಕಾರವನ್ನು ಅವರು ಬೆಳೆಸಿದರು. ಶ್ರೀಮತಿ ನಿರ್ಮಲಾ ಅವರ ಪತಿ ಪ್ರೊಫೆಸರ್ SL ನಾಗರಾಜ್ ಅವರು ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು. ಕೆಂಗೇರಿಯ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಲ್ರಾಗಿ ನಿವೃತ್ತರಾದರು. ಅವರು ಸಾಹಿತ್ಯದಲ್ಲಿ ಅತಿಶಯವಾದ ಆಸಕ್ತಿಯನ್ನು ಬೆಳೆಸ್ಕೊಂಡವರು. ಈ 3 ದಿವಸ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಕೌಟಿಲ್ಯನನ್ನು ಕುರಿತು ಮಾತನಾಡೋರಿದ್ದಾರೆ. ಈ ವೇದಿಕೆಯಲ್ಲಿ ಹಲವಾರು ಸಲ ಕೌಟಿಲ್ಯನ ಸ್ಮರಣೆ ಆಗಿದೆ. ಗಣೇಶ್ ಅವರೇ 5-6 ವರ್ಷ ಹಿಂದೆ ವಿಶಾಖದತ್ತನ ಮುದ್ರಾ ರಾಕ್ಷಸ ನಾಟಕ ಕುರಿತು ಉಪನ್ಯಾಸ ಮಾಲೆ ನೀಡಿದ್ದರು. ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥದ ಆವಿಷ್ಕರಣದ 100ನೇ ವರ್ಷದ ಆಚರಣೆಯ ನಿಮಿತ್ತ ಈಗ 4 ವರ್ಷ ಹಿಂದೆ 1 ವಾರದ ಕೌಟಿಲ್ಯೋತ್ಸವ ಇಲ್ಲಿ ನಡೆಸಲಾಗಿತ್ತು. ಆದರೆ ಹಿಂದೂ ಧರ್ಮದ ದೃಢೀಕರಣಕ್ಕೆ ಕೌಟಿಲ್ಯನ ಕೊಡುಗೆ ಎಷ್ಟು ಅನನ್ಯವಾದ್ದು, ಮಹತ್ವದ್ದು ಅಂದರೆ ಆಗಿಂದಾಗ ನಾವು ಅವನ್ನು ಸ್ಮರಿಸಲೇ ಇರಬೇಕಾಗತ್ತೆ. ಪ್ರಜಾಕಂಟಕರಾಗಿದ್ದ ನವನಂದರನ್ನು ಅಣಗಿಸಿ ಕೌಟಿಲ್ಯ ಚಂದ್ರಗುಪ್ತನಿಗೆ ರಾಜ್ಯಾಭಿಷೇಕ ಮಾಡಿಸಿದ ವೃತ್ತಾಂತ ಮತ್ತು ಸದಾಕಾಲಕ್ಕೂ ಪ್ರಯೋಜನಕರವಾದ ರಾಜ್ಯಶಾಸ್ತ್ರ ಕೈಪಿಡಿಯ ರಚನೆ, ಕೌಟಿಲ್ಯನ ಈ 2 ಸಾಧನೆಗಳು ಐತಿಹಾಸಿಕವಾಗಿ ತುಂಬ ಮಹತ್ವದವು. ಇನ್ನು ಪಾರಮಾರ್ಥಿಕ ಚಿಂತನೆಯಂತೆ ಆಡಳಿತ ವ್ಯವಸ್ಥೆ ಮೊದಲಾದ ವ್ಯವಹಾರ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ಕೂಡ ಈಗ 2500 ವರ್ಷ ಹಿಂದೆ ಭಾರತದಲ್ಲಿ ಎಷ್ಟು ಸಮುನ್ನತ ಚಿಂತನೆ ಇತ್ತು ಅನ್ನುವ ಸಂಸ್ಕೃತ ವಾङ्ಮಯ ರಾಶಿಯ ಈ ಮುಖ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟದ್ದು ಅರ್ಥಶಾಸ್ತ್ರ. ನಮ್ಮ ಇತಿಹಾಸದ ಮತ್ತು ಪ್ರಾಚೀನ ಸಾಹಿತ್ಯದ ಈ ಹಲವು ಮುಖಗಳ ಅವಲೋಕನಕ್ಕೆ ಮೀಸಲಾದ ಈ ಉಪನ್ಯಾಸ ಮಾಲಿಕೆಯನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈಗಷ್ಟೇ ಆದರಣೀಯರಾದ ಡಾಕ್ಟರ್ SR ರಾಮಸ್ವಾಮಿಯವರು ಹೇಳಿದಂತೆ ಕೌಟಿಲ್ಯನ ಪುನರಾವರ್ತನೆ ನಮಗೆ ತುಂಬ ಬೋಧಪ್ರದವಾದದ್ದು. ಸುಮಾರು 7 ವರ್ಷ 2-3 ತಿಂಗಳ ಹಿಂದೆ, ಅಂದರೆ 2007 ಜನವರಿ ಕೊನೆಯಲ್ಲಿ 20-21 ಆಸ್ಪಾಸ್ನಲ್ಲಿ 4 ದಿವಸ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಮಾತನಾಡಿದ್ದೆ. ಆಗ ಒಂದು ಭಾಗದಷ್ಟು ಮಾತನಾಡುವುದಾಯಿತು. ಅದು ಪೂರ್ವ ಭಾಗ ಅಂತ ಹೇಳಬಹುದಾದ 6 ಪ್ರಕರಣಗಳ ಅಧಿಕರಣಗಳ ಒಂದು ಅಂಶ. ಅದನ್ನು ನಾವು ತಂತ್ರ ಅಂತ ಕರಿತೀವಿ. ಇನ್ನು ಮುಂದಿನದು 15ನೇ ಅಧಿಕರಣದವರೆಗೆ ಬರುವಂಥದ್ದು, ಅದನ್ನೆಲ್ಲವನ್ನು ಆವಾಪ ಅಂತ ಕರೀತಾರೆ. ತಂತ್ರ ಅಂತಂದರೆ ಇರುವ ರಾಜ್ಯವನ್ನು ಚೆನ್ನಾಗಿ ಆಳುವಂಥದ್ದು. ಆವಾಪ ಅನ್ನೋದು ರಾಜ್ಯವನ್ನು ವಿಸ್ತರಿಸಿಕೊಳ್ಳುವುದು, ಬೆಳೆಸಿಕೊಳ್ಳತಕ್ಕಂಥದ್ದು, ಹಿಗ್ಗಿಸಿಕೊಳ್ಳುವುದು, ಈ ರೀತಿಯಾಗಿ. ಅಂದರೆ ಒಂದು ಕ್ಷೇಮ ಆದರೆ ಮತ್ತೊಂದು ಯೋಗ. ಬೇರೆ ಬೇರೆ ರಾಜ್ಯಗಳನ್ನು, ಬೇರೆ ಬೇರೆ ಸೀಮೆಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವ ಯೋಗ, ಇರುವುದನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವುದು ಕ್ಷೇಮ.
ಹೀಗೆ ಯೋಗಕ್ಷೇಮಗಳ ಎರಡಕ್ಕೂ ಸಂಬಂಧಪಟ್ಟಂತೆ ಎರಡು ಭಾಗಗಳಾಗುವಂತೆ ಅರ್ಥಶಾಸ್ತ್ರದಲ್ಲಿ ಮಾಡಿದ್ದಾನೆ. ನಾನು ಆ ಸಂದರ್ಭದಲ್ಲಿ ಮೊದಲ ದಿವಸದ ಉಪನ್ಯಾಸದಲ್ಲಿ ವಿಶೇಷವಾಗಿ ಅರ್ಥಶಾಸ್ತ್ರದ ಪೂರ್ವ ಪೀಠಿಕೆ ಎಂಥದ್ದು, ಯಾವ ಪರಂಪರೆ ಬಂದಿತ್ತು ಅನ್ನುವುದನ್ನೆಲ್ಲ ಹೇಳಿದ್ದೆ. ಉದಾಹರಣೆಗೆ ಅಲ್ಲಿ ಆಚಾರ್ಯರು ಅಂತ ಅನೇಕರನ್ನು ಹೇಳ್ತಾನೆ. ಮನು, ಬೃಹಸ್ಪತಿ, ಇವರನ್ನು ಮಾನವಾಹ, ಬಾರ್ಹಸ್ಪತ್ಯಾಹ, ಔಶನಸಃ ಅಂದರೆ ಭುಷನಾಹ ಅಂತ ಹೆಸರಾದ ಶುಕ್ರಾಚಾರ್ಯ, ಮನು ಮತ್ತು ದೇವತೆಗಳ ಗುರುವಾದ ಬೃಹಸ್ಪತಿ, ಅಸುರ ಗುರುವಾದ ಶುಕ್ರಾಚಾರ್ಯ ಮತ್ತು ವಿಶಾಲಾಕ್ಷ, ಪಾರಾಶರಾಹ ಅಂತನ್ನುವಲ್ಲಿ ಪಾರಾಶರಿ ಅಂತ ಕೂಡ ಹೆಸರಾದಂಥ ವ್ಯಾಸ, ಬಾಹುದಂತಿ ಪುತ್ರ, ಅದು ಇಂದ್ರ ಒಂದು ಪರಂಪರೆಯಾಗಿ ಮಾಡಿದ ವ್ಯಾಕರಣ, ವಾತವ್ಯಾಧಿ ಅಂತ ಒಳ್ಳೆ ವಿಚಿತ್ರವಾದ ಹೆಸರಾಗಿ ಕಾಣಿಸುತ್ತದೆ. ಅದು ಕೃಷ್ಣನ ಒಡನಾಡಿಯಾಗಿದ್ದ ಕೃಷ್ಣನ ಚಿಕ್ಕಪ್ಪನ ಮಗ, ಕಂಸನ ತಂಗಿಯಾದ ಕಂಸಾದೇವಿ ಮತ್ತು ಚಿಕ್ಕಪ್ಪ ಕೃಷ್ಣನಿಗೆ ವಸುದೇವನ ತಮ್ಮ ದೇವಭಾಗ ಅಂತ ಯಾವನಿದ್ದ ಚಿಕ್ಕಪ್ಪ, ಅವರಿಬ್ಬರ ಸಂತಾನವಾಗಿ ಕೃಷ್ಣ ಹುಟ್ಟಿದ ದಿವಸವೇ ಹುಟ್ಟಿದಂಥವನು ಅಂತ. ಅವನೊಡನೆ ಗೋಕುಲದಲ್ಲಿ ಕೂಡ ಇದ್ದ ಅಂತ ಕೂಡ ಪ್ರಸಿದ್ಧಿ ಇರುವ ಉದ್ಧವ, ಅವನನ್ನು ವಾತವ್ಯಾಧಿ ಅಂತ ಹೇಳ್ತಾರೆ. ಅವನ ರಾಜನೀತಿ ವಿಶೇಷವಾದದ್ದು ಅಂತ ಗೊತ್ತಾಗುತ್ತದೆ. ಆ ಒಂದು ಎಳೆಯನ್ನೇ ಇಟ್ಟುಕೊಂಡು ಪ್ರಾಯಶಃ ನಮ್ಮ ಪಂಚಮಹಾಕಾವ್ಯಗಳ ಕರ್ತೃಗಳಲ್ಲಿ ಒಬ್ಬನಾದ ಮಾಘ ಶಿಶುಪಾಲ ವಧದ 2ನೇ ಸರ್ಗದಲ್ಲಿ ಕೃಷ್ಣ ಬಲರಾಮರು ಉದ್ಧವನ ಜೊತೆಗೆ ರಾಜನೀತಿಯ ಚಿಂತನೆ ಮಾಡಿದರು ಅನ್ನುವುದನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ. ಅದು ಆಮೇಲೆ ಕೌಣಪದಂತ ಅಂತ, ಕೌಣಪದಂತ ಭೀಷ್ಮನೆ, ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಬರತಕ್ಕಂಥ ಆ ಒಂದು ವಿಶೇಷವಾದ ತತ್ವೋಪದೇಶ, ಅದರೊಳಗೆ ಶಾಂತಿ ಪರ್ವದಲ್ಲಿ ಕಾಣಿಸಿಕೊಳ್ಳುವ ರಾಜಧರ್ಮ ಪ್ರಕರಣದ ವಿಸ್ತೃತವಾದ ವಿವರಣೆ ಏನಿದೆ ಅದರ ಸಾರ. ಇನ್ನು ಭಾರದ್ವಾಜ ಅಂದರೆ ಭರದ್ವಾಜ ಮಹರ್ಷಿಯ ಮಗನೇ ಆದಂತಹ ದ್ರೋಣ, ಇವರೆಲ್ಲರೂ ಕೂಡ ಪ್ರಸಿದ್ಧರಾದವರು. ಜೊತೆಗೆ ಪಿಶುನ ಅಂತ, ಈತ ನಾರದ ಮಹರ್ಷಿ ಅಂತ. ನಾರದೀಯ ವಿಷ್ಣು ಸ್ಮೃತಿ, ನಾರದ ಸ್ಮೃತಿ ಇತ್ಯಾದಿ ಪ್ರಸಿದ್ಧವಾದಂಥ ಸ್ಮೃತಿ ಗ್ರಂಥ ಉಂಟು. ಅಲ್ಲಿ ಬೇಕಾದಷ್ಟು ರಾಜನೀತಿ ಪ್ರಕರಣ ಉಂಟು. ಅದರೊಳಗೂ ಅಲ್ಲಿ ಬರುವ ಸಿವಿಲ್ ಅಡ್ಮಿನಿಸ್ಟ್ರೇಷನ್ಸ್ ಯಾವುದುಂಟು ಅದರ ವ್ಯಾಪ್ತಿ ತುಂಬ ಸ್ವಾರಸ್ಯಕಾರಿ. ನಾರದೀಯ ವಿಷ್ಣು ಸ್ಮೃತಿ ಅಥವಾ ನಾರದ ಸ್ಮೃತಿಗೆ ನಂದಪಂಡಿತ ಬರೆದಿರುವ ವ್ಯಾಖ್ಯಾನವೂ ಅತ್ಯಂತ ಬೋಧಪ್ರದವಾದದ್ದು, ತುಂಬ ಒಳ್ಳೆಯ ವಿಸ್ತೃತವಾದ ವ್ಯಾಖ್ಯಾನ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಭಾರತೀಯ ಪರಂಪರೆಯಲ್ಲಿ ಎಷ್ಟು ಬಗೆಯಲ್ಲಿ ಕೂಲಂಕಷವಾಗಿ ಈ ರಾಜನೀತಿ, ರಾಜಧರ್ಮ, ಈ ಲಾ, ಜೂರಿಸ್ಪ್ರುಡೆನ್ಸ್, ಅಡ್ಮಿನಿಸ್ಟ್ರೇಷನ್, ಇಕಾನಮಿ, ಪಾಲಿಟಿ ಮೊದಲಾದ ಅನೇಕ ಮುಖಗಳ ಚಿಂತನೆ ನಡೀತಾ ಇತ್ತು ಅಂತ. ಹೀಗೆ ಒಟ್ಟು ಈ 10 ಜನ ಪೂರ್ವಾಚಾರ್ಯರನ್ನು ಸ್ಮರಿಸ್ತಾನೆ. ಇದರೊಳಗೆ ಒಬ್ಬ ಮನುವನ್ನು ಬಿಟ್ಟರೆ ಮಿಕ್ಕವ್ರದ್ದು ಯಾರ್ದು ಸ್ವತಂತ್ರವಾದ ಅರ್ಥಶಾಸ್ತ್ರ ಗ್ರಂಥ ಅಂತ ಕಾಣೋಲ್ಲ. ಮನುಸ್ಮೃತಿಯಲ್ಲಿ ಕಂಡು ಬರುತ್ತದೆ. ಭೀಷ್ಮರದು ಶಾಂತಿ ಪರ್ವದಲ್ಲಿ ಅಡಕವಾಗಿದೆ. ದ್ರೋಣನದು ನಮಗೆಲ್ಲೂ ಗೊತ್ತಾಗೋದಿಲ್ಲ. ಉದ್ಧವನದು ನಮಗೆಲ್ಲಿ ಕಾಣಿಸೋಲ್ಲ. ಬಾಹುದಂತಿ ಪುತ್ರ ಅಂತ ಹೆಸರಾದ ಇಂದ್ರನದು ಎಲ್ಲಿ ಕಾಣಿಸಿಕೊಳ್ಳುವಂಥದ್ದಲ್ಲ. ಹೀಗೆ ಯಾರ್ಯಾರ್ದು ಎಷ್ಟೆಷ್ಟೋ ಜನ ಪೂರ್ವಾಚಾರ್ಯರದು ನಮಗೆ ದಕ್ಕುವಂಥದ್ದಾಗಿಲ್ಲ. ಅಂದರೆ ಈ ಪರಂಪರೆ ಎಷ್ಟು ಬಲಿಷ್ಠವಾಗಿ ಅವಿಚ್ಛಿನ್ನವಾಗಿ ಉಳ್ಕೊಂಡಿತ್ತು ಕೌಟಿಲ್ಯನ ಕಾಲಕ್ಕೆ ಅಂತ ಗೊತ್ತಾಗುತ್ತದೆ. ಹೀಗಲ್ಲದೆ ಹಲವು ಕಡೆಗೆ ಇತ್ಯಾಚಾರ್ಯಾಹ ನ ಇತಿ ಕೌಟಿಲ್ಯ ಅನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಪೂರ್ವ ಪರಂಪರೆಯ ಆ ನಾಮೋಲ್ಲೇಖ ಪುರಸ್ಸರವಾಗಿ ಸ್ಮರಣೆ ಮಾಡ್ತಕ್ಕಂಥ ಪೂರ್ವಸೂರಿಗಳು ಯಾರಿದ್ದಾರೆ ಅವರಲ್ಲದೆ ಇನ್ನು ಕೆಲವರು ಪ್ರಸಿದ್ಧರೋ ಅಥವಾ ಸಾಕ್ಷಾತ್ ಗುರುವನ್ನು ಹೆಸರಿಂದ ಕರೆಯಬಾರದು ಅನ್ನುವ ಒಂದು ಸಂಪ್ರದಾಯದ ಮರ್ಯಾದೆಯಿಂದಲೋ ಕೌಟಿಲ್ಯ ಇತ್ಯಾಚಾರ್ಯ ಅಂತ ಹೇಳ್ತಾನೆ. ಆತನ ಅರ್ಥಶಾಸ್ತ್ರದ ಆಚಾರ್ಯರುಗಳೇ ಇರಬಹುದು. ಅವರ ಅಭಿಪ್ರಾಯವನ್ನು ತೆಗೆದುಕೊಂಡು ತಾನವರಿಗಿಂತ ಭಿನ್ನಯಿಸುವುದನ್ನು ಹೇಳ್ತಾನೆ. ಕೌಟಿಲ್ಯನಿಗೂ ಮತ್ತು ಪಾಣಿನಿಗೂ ಒಂದು ಎದ್ದು ಕಾಣುವ ವ್ಯತ್ಯಾಸ ಉಂಟು. ಪಾಣಿನಿ ಯಾವ ಪೂರ್ವಾಚಾರ್ಯರನ್ನು ಸ್ಮರಣೆ ಮಾಡಿದರೂ ಕೂಡ ಅದನ್ನು ಅಂಗೀಕಾರಕ್ಕೆ ಸ್ಮರಣೆ ಮಾಡುವುದು. ಕೌಟಿಲ್ಯ ಯಾವ ಪೂರ್ವಾಚಾರ್ಯರನ್ನ ಸ್ಮರಣೆ ಮಾಡಿದ್ರೂ ಅದನ್ನು ನಿರಾಕರಿಸೋದಕ್ಕೇನೆ ಮಾಡುವಂಥದ್ದು. ಅಂದರೆ ನಮ್ಮ ಪರಂಪರೆಯಲ್ಲಿ ಎಷ್ಟು ಬಗೆಯ ಸ್ಕೂಲ್ ಆಫ್ ಥಾಟ್ಸ್ ಅವಿಭಾಜ್ಯವಾಗಿ ಹೊಂದಿಕೊಂಡು ಬಂದಿವೆ ಅಂತ ಹೇಳ್ಬಿಟ್ಟಿದನ್ವೆ. ಲೋಪಶಾಕಲ್ಯಸ್ಯ ಅಂತಂದರೆ ಅದು ಲೋಪ ಅನ್ನುವಂಥ ಒಂದು ಅಂಶ ಯಾವುದಿದೆ ಅದು ಶಾಕಲ್ಯ ಹೇಳಿರತಕ್ಕಂಥದ್ದು, ಅದು ಅಂಗೀಕಾರ್ಯವಾದದ್ದು ಅನ್ನುವಂತೆ ಹೇಳ್ತಾನೆ. ಹೀಗೆ ಪಾಣಿನಿಯ ರೂಪ ಆ ಥರ ಆದರೆ ಇಲ್ಲಿ ಹಾಗಲ್ಲ. ಇತ್ಯೌಶನಸಃ ಇತಿ ಮಾನವಾಹ ನೇತಿ ಕೌಟಿಲ್ಯ ಚತಸ್ರಃ ವಿದ್ಯಾ ಇತಿ ಕೌಟಿಲ್ಯ ಅನ್ವೀಕ್ಷ್ಯೈವ ವಿದ್ಯೇತಿ ಬಾರ್ಹಸ್ಪತ್ಯಾಹ. ಅವರು ಬೃಹಸ್ಪತಿಯ ವಿಚಾರ ಮಾಡ್ತಕ್ಕಂಥವರು ಕೇವಲ ತರ್ಕವೇ ಪ್ರಧಾನವಾದದ್ದು ಅಂತ ಹೇಳ್ಬಿಟ್ಟು ಅಂತಾರೆ. ತ್ರಯೇವ ವಿದ್ಯೇತಿ ಮಾನವಾಹ.
ಬರೀ ವೇದವೇ ವಿದ್ಯೆ ಇನ್ನೇನೂ ಅಲ್ಲ ಅಂತ ಮಾನವ ಮನುಸ್ಮೃತಿ ಮನು ಸಂಬಂಧಿಯಾದಂಥವ್ರು ಹೇಳ್ತಾರೆ. ದಂಡನೀತಿರೇವ ವಿದ್ಯೇತಿ ಔಷನ ಸಹ, ಅಂದರೆ ದಂಡನೀತಿ ಒಂದೇ ವಿದ್ಯೆ ಇನ್ಯಾವುದು ಅಲ್ಲ ಅಂತ ಅಸುರಗುರುವಾದ ಶುಕ್ರನ ಪಕ್ಷದವರು ಹೇಳ್ತಾರೆ. ಆದರೆ ಚತಸ್ರಃ ವಿದ್ಯಾ ಇವು 4 ಸೇರಿ ವಿದ್ಯೆಗಳು ತ್ರಯಿ ವಾರ್ತಾ ಆನ್ವೀಕ್ಷಿಕಿ ದಂಡನೀತಿ ಅಂತನ್ನುವುದನ್ನು ಹೇಳ್ತಾನೆ. ಈ ರೀತಿ ಎಷ್ಟೋ ಕಡೆಗೆ ತನ್ನ ಪೂರ್ವಸೂರಿಗಳನ್ನು ಅಭಿಪ್ರಾಯಗಳನ್ನು ಗೌರವಪೂರ್ವಕವಾಗಿ ಉಲ್ಲೇಖ ಮಾಡಿ ಅದರಿಂದ ತಾನು ಹೇಗೆ ಭಿನ್ನಯಿಸ್ತೀನಿ ಅಂತಾನೆ. ಸುಮ್ಮನೆ ಎದ್ದೋಗ ಮಾತೊಂದು ಬಿದ್ದೋಗಲಿ ಅಂತ ಹೇಳೋದಿಲ್ಲ, ಅವರನ್ನು ನಿರಾಕರಣೆಗಾಗಿ ನಿರಾಕರಣೆ ಮಾಡೋಲ್ಲ. ತನ್ನ ಅಭಿಮತ ಅವರ ಅಭಿಮತ ಎರಡನ್ನೂ ಒಟ್ಟಿಗೆ ಇಡ್ತಾನೆ. ನೀವೇ ನೋಡಿ ಸ್ವೀಕಾರ ಮಾಡಿ ಅನ್ನುವಂತೆ. ಇದು ತುಂಬ ಮಹತ್ತರವಾದದ್ದು ಅಂತ ಅನಿಸುತ್ತದೆ. ಯಾವುದೋ ಒಂದು ಅಭಿಪ್ರಾಯವನ್ನು ಹೇಗೋ ತಿರುಚದೆ ಯಥಾವತ್ತಾಗಿ ಕೊಟ್ಟು ಅದಕ್ಕಿಂತ ತನ್ನದು ಯಾವ ರೀತಿ ಭಿನ್ನ ಅನ್ನುವುದನ್ನು ಸಾಧಾರವಾಗಿ ಸಕ್ರಮವಾಗಿ ತೋರಿಸಿಕೊಡೋದು ಇದೆಯಲ್ಲ, ತುಂಬ ದೊಡ್ಡದಾದದ್ದು. ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರದ ಆ ಒಂದು ಪೂರ್ವಾಚಾರ್ಯ ಪರಂಪರೆಯ ಹಿನ್ನೆಲೆಯಲ್ಲಿ ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಮೊದಲನೇ ದಿವಸ ನಾನು ತಿಳಿಸಿದ್ದೆ. ಎರಡನೇ ದಿವಸ ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ಇವೆಲ್ಲ ಒಬ್ಬನೇ ವ್ಯಕ್ತಿಯ ಹೆಸರುಗಳು. ಅವನು ಕೌಟಿಲ್ಯನ ಇತ್ಯಾದಿ ಎಲ್ಲವನ್ನು ತಿಳಿಸಿ ಅದರ ಬಗೆಗೆ ನಮ್ಮಲ್ಲಿ ವೈದಿಕ ಪರಂಪರೆಯಲ್ಲಿ ಬಂದ ಚಾಣಕ್ಯ ಸಂಬಂಧಿಯಾದ ಕಥೆಗಳು, ಜೈನ ಪರಂಪರೆಯಲ್ಲಿ ಬಂದಂಥ ಕಥೆಗಳು, ಆ ಬಳಿಕ ಉತ್ತರೋತ್ತರವಾಗಿ ಕಾವ್ಯ ನಾಟಕಾದಿಗಳಲ್ಲಿ ಬೆಳೆದು ಬಂದಿರುವುದು ಹೇಗೆ, ಉದಾಹರಣೆಗೆ ಪ್ರಸಿದ್ಧವಾದ ಮಹಾಕೃತಿ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಬರುವುದಾಗಲಿ, ಆಮೇಲೆ ರವಿನರ್ತಕ ಮೊದಲಾದವರು ಬರೆದಿರತಕ್ಕಂಥ ಸಂಗ್ರಹದ ಕಥಾರೂಪದಲ್ಲಾಗಲಿ, ತತ್ಪೂರ್ವದಲ್ಲಿ ಕಥಾಸರಿತ್ಸಾಗರದಲ್ಲಿ ಬರುವಂಥದ್ದು, ಹೀಗೆ ಅನೇಕ ವಿವರಗಳು ಯಾವ ರೀತಿ ಕೌಟಿಲ್ಯನ ನಮಗೆ ತಂದುಕೊಡುತ್ತವೆ ಅಂತ ಡಾಕ್ಟರ್ ವಿ ರಾಘವನ್ ಅವರು ಮಾಡಿರುವ ಅಮೋಘವಾದ ಒಂದು ಸಂಶೋಧನೆಯ ಬಗೆಗೆ ಹೇಳಿದ್ದೆ. ಮಹಾದೇವನ ಮುದ್ರಾ ರಾಕ್ಷಸ ನಾಟಕ ಕಥಾ ಸಾರ ಯಾವುದುಂಟು ಅದರ ಪ್ರಸ್ತಾವನೆಯಲ್ಲಿ ವಿ ರಾಘವನ್ ಅವರು ವ್ಯಾಪಕವಾಗಿ ಆಕರ ಸಾಮಗ್ರಿಯನ್ನು ಸಂಗ್ರಹ ಮಾಡಿಕೊಟ್ಟು ಇದುವರೆಗೆ ಭಾರತೀಯ ಪರಂಪರೆಯಲ್ಲಿ ಕೌಟಿಲ್ಯನ ಬಗೆಗೆ ಏನೇನಿದೆ ಅಷ್ಟನ್ನು ದಾಖಲೆ ಮಾಡಿ ಕೊಡ್ತಾರೆ. ರಾಘವನ್ನವರ ಕೆಲಸದ ರೀತಿಯೇ ಅಂಥದ್ದು. ಹಾಗೆ ಅದನ್ನೆಲ್ಲ ವಿಸ್ತರಿಸಿ ಹೇಳಿ ಅವನನ್ನು ಮತ್ತು ಮೆಕೆವೆಲ್ಲಿ ಅಂತ ಯಾವನು ಇಟಲಿಯ ಒಬ್ಬ ಪ್ರಸಿದ್ಧನಾದ ರಾಜನೀತಿಜ್ಞ, ಅವನ ದ ಪ್ರಿನ್ಸ್ ಅನ್ನುವಂಥ ಯಾವ ಒಂದು ಗ್ರಂಥ ಉಂಟು ಅಲ್ಲಿ ಕಂಡುಬರುವ ಅಭಿಪ್ರಾಯಗಳಿಗೂ ಕೌಟಿಲ್ಯನಿಗೂ ವಿಸಂವಾದಿಗಳನ್ನು ಕಾಣಿಸ್ಕೊಡ್ತಾ ಎಷ್ಟೋ ಬಾರಿ ಕೌಟಿಲ್ಯನ ಹೀಗೆಳೆಯುವುದೇ ಒಂದು ಪದ್ಧತಿಯಾಗಿದೆ. ಅದಕ್ಕೆ ಉತ್ತರವನ್ನು ಕೂಡ ನೋಡಿದ್ದಾಯಿತು. ಆಮೇಲೆ ಉಳಿದ ಅವಧಿಯಲ್ಲಿ ನಾನು ಆತನ ತಂತ್ರಭಾಗದ ಆ 6 ಪ್ರಕರಣಗಳ ಮುಖ್ಯ ಸ್ವಾರಸ್ಯಗಳನ್ನು ಅಲ್ಲಲ್ಲಿ ತಿಳಿಸುವ ಯತ್ನ ಮಾಡಿದ್ದೆ. ಆಮೇಲೆ ಸಮಯಾಭಾವದಿಂದ ಎಂದಾದರೂ ಮಾಡೋಣ ಅಂಥೇಳಿ ಅಂದದ್ದು. ಈಗ 7 ವರ್ಷ ಆದಮೇಲೆ ಆ ಯೋಗ ಬಂದಿದೆ. ಆದರೆ ಎಷ್ಟೋ ಜನ ಆಸಕ್ತರು ಬಂದಿದ್ದೀರಿ. ಹಾಗಾಗಿ ನಾನು ಈ ಹೊತ್ತು ಹೆಚ್ಚಿನ ಮಟ್ಟಿಗೆ ಆ ತಂತ್ರಭಾಗದಲ್ಲಿ ಪರಾಮರ್ಶೆ ಮಾಡಿದಂಥ ಮುಖ್ಯಾಂಶಗಳನ್ನು ಕೆಲವನ್ನು ಪರಾಮರ್ಶಿಸಿ ಎಲ್ಲರಿಗೂ ಮತ್ತೆ ಅದು ನನಗೇ ಮರ್ತೋಗಿರುತ್ತೆ ಏನು ಹೇಳಿದ್ದೆ ಅಂತ, ಇನ್ನು ಕೇಳುಗರ ಬಗೆಗೆ ಹೇಳಲೇಬೇಕಾಗಿಲ್ಲ. ಅದಕ್ಕೆ ನೆನಪಿಗೆ ತಂದುಕೊಡುವ ಮರುಕಳಿಕೆ ಕೆಲಸವನ್ನು ಮಾಡಿಕೊಡ್ತೀನಿ. ಕೌಟಿಲ್ಯನ ವ್ಯಕ್ತಿತ್ವದ ಬಗೆಗೆ ಹೇಳಬೇಕು ಅಂದರೆ ಆತ ಮಹರ್ಷಿ, ಇನ್ನೇನೂ ಅಲ್ಲ. ನಾವು ಸಾಮಾನ್ಯವಾಗಿ ವೇದಗಳನ್ನು ಕಂಡುಕೊಂಡಂಥ ಗೃತ್ಸಮದಾಯ ಇರಬಹುದು, ವಿಶ್ವಾಮಿತ್ರ, ವಸಿಷ್ಠ, ಭರದ್ವಾಜ ಮೊದಲಾದಂಥವರನ್ನು ಋಷಿಗಳು ಅಂತ ಹೇಳ್ತೀವಿ. ಆದರೆ ಅದಾದ ಮೇಲೆ ವೇದಾಂಗಗಳನ್ನು ಕಂಡುಕೊಂಡಂಥವರು ಭಗವಾನ್ ಪಾಣಿನಿ, ಪಿಂಗಳಾಚಾರ್ಯ ಮೊದಲಾದವರೆಲ್ಲರೂ ಋಷಿಗಳೇ. ಅವರು ಯಾವ ರೀತಿಯಿಂದಲೂ ಕೂಡ ಕಡಿಮೆಯಾದವರಲ್ಲ. ಅದಾದ ಮೇಲೆ ಧರ್ಮಾರ್ಥ ಕಾಮ ಶಾಸ್ತ್ರ ಸಂಗ್ರಹ ಮಾಡಿಕೊಟ್ರಲ್ಲ ಭಗವಾನ್ ಮನು ಮಹರ್ಷಿ ಇರಬಹುದು, ಅಥವಾ ಕಾಮಸೂತ್ರಗಳನ್ನು ಸಂಗ್ರಹ ಮಾಡಿಕೊಟ್ಟಂಥ ಭಗವಾನ್ ವಾತ್ಸ್ಯಾಯನ ಮಹರ್ಷಿ ಇರಬಹುದು, ಮತ್ತು ಮೋಕ್ಷ ಸೂತ್ರಗಳನ್ನು ಮಾಡಿಕೊಟ್ಟಂಥ ಭಗವಾನ್ ಬಾದರಾಯಣರು. ಈ ಥರ ಇವರೆಲ್ಲರೂ ಮಹರ್ಷಿಗಳೇ, ಸಂದೇಹ ಕಾಣಿಸುವಂಥದ್ದಲ್ಲ. ಮತ್ತು ಮಹಾಕೃತಿಗಳನ್ನು ಕಾವ್ಯರೂಪದಲ್ಲಿ ನಿರ್ಮಾಣ ಮಾಡಿದ ವ್ಯಾಸ ವಾಲ್ಮೀಕಿಗಳಂತೂ ಸಾಕ್ಷಾತ್ ಮಹರ್ಷಿಗಳು. ಇನ್ನು ಕಾಳಿದಾಸನೂ ಕೂಡ ಮಹರ್ಷಿ ಕಲ್ಪನೆ ಆದಂಥ ಮಹಾಮನೀಷಿ. ಅದೇ ರೀತಿ ಕೌಟಿಲ್ಯ. ಹೀಗಾಗಿ ನಮಗೆ ಚಾಣಕ್ಯ ಅಥವಾ ಕೌಟಿಲ್ಯನ ಬಗೆಗೆ ಯಾವ ಒಂದು ಉಪೇಕ್ಷೆ ಕೂಡ ಸಲ್ಲುವಂಥದ್ದಲ್ಲ. ಅದರಿಂದ ಆತ ಭಗವಾನ್ ಋಷಿ ಸ್ವರೂಪನಾದವನು. ಕಾಮಂದಕಿಯ ನೀತಿಸಾರದಲ್ಲಿ ತುಂಬ ಚೆನ್ನಾಗಿ 1-4 ಪದ್ಯಗಳು ಬರ್ತವೆ. ವಂಶೇ ವಿಶಾಲ ವಂಶಾನಾಂ ಋಷೀಣಾಮಿವ ಭೂಯಸಾಂ ಅಪ್ರತಿಗ್ರಾಹಕಾಣಾಂ ಯೋ ಬಭೂವ ಭೂವಿಶ್ರುತಃ ಜಾತವೇದ ಇವಾರ್ಚಿಷ್ಮಾನ್ ವೇದಾನ್ ವೇದವಿದಾಂವರಃ ಯೋಧೀತವಾನ್ ಸಚತುರಃ ಚತುರೋಪ್ಯೇಕವೇದವತ್
ಯಸ್ಯಾಭಿಚಾರ ವಜ್ರೇಣ ವಜ್ರಜ್ವಲನ ತೇಜಸಃ ಪಪಾತ ಮೂಲತಃ ಶ್ರೀಮಾನ್ ಸುಪರ್ವಾ ನಂದಪರ್ವತಃ ಏಕಾಕಿ ಮಂತ್ರಶಕ್ತ್ಯಾಯ ಶಕ್ತ್ಯಾ ಶಕ್ತಿಧರೋಪಮಃ ಆಜಹಾರ ನೃಚಂದ್ರಾಯ ಚಂದ್ರಗುಪ್ತಾಯ ಮೇದಿನೀಂ ನೀತಿಶಾಸ್ತ್ರಾಮೃತಂ ಧೀಮಾನ್ ಅರ್ಥಶಾಸ್ತ್ರ ಮಹೋದಧೇ ಸಮುದ್ಧತೆ ನಮಸ್ತಸ್ಮೈ ವಿಷ್ಣುಗುಪ್ತಾಯ ವೇಧಸೇ ಅಂತ ವೇದಸ್ ಬ್ರಹ್ಮಸ್ವರೂಪಿಯಾದವನು ವಿಶಾಲ ವಂಶಾನಾಂ ಋಷೀಣಾಂ ವಂಶೇ ಯಹ ಬಭೂವ ಋಷಿಗಳ ವಂಶದಲ್ಲಿ ಬಂದಂಥವನು. ಕೆ ಎಂ ಮುನ್ಷಿಯವರು ಭದ್ರಾಕ್ಷ ಮಹರ್ಷಿಯ ಪೌತ್ರ, ಕುಟಲ ಮಹರ್ಷಿಯ ಪುತ್ರ ಅಂತೆಲ್ಲ ಆ ಒಂದು ವಂಶ ಪರಂಪರೆಯನ್ನು ಕೂಡ ಕೊಡ್ತಾರೆ. ಇನ್ನು ಕೆಲವು ದಾಖಲೆಗಳಲ್ಲಿ ಚಣಕನ ಮಗ ಚಾಣಕ್ಯ ಅಥವಾ ಶಿವಗುಪ್ತನ ಮಗ ವಿಷ್ಣುಗುಪ್ತ ಅಂತ ಹೀಗೂ ಕೂಡ ಹೇಳುವುದುಂಟು. ಏನೇ ಇದ್ದರೂ ಋಷಿ ಸ್ವರೂಪವಂತೂ ಕಾಣಸಿಗುತ್ತದೆ. ಆತ ಒಂದು ಪಕ್ಷದಲ್ಲಿ ಇಲ್ಲದೇ ಇದ್ದಿದ್ದರೆ, ಚಾಣಕ್ಯ ಅನ್ನುವ ವ್ಯಕ್ತಿಯೇ ಈ ಗ್ರಂಥವೇ ಇಲ್ಲದೇ ಇದ್ದಿದ್ದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಈ ಒಂದು ಮಾನುಷ ಪೌರುಷ ಅಂತ ಯಾವುದುಂಟು ಆ ಆಯಾಮಕ್ಕೆ, ಲೋಕಸಂಗ್ರಹವಾದಂಥ ವಸ್ತುನಿಷ್ಠತೆಯ ಆಯಾಮಕ್ಕೆ ತುಂಬ ದೊಡ್ಡ ಚ್ಯುತಿ ಬರ್ತಾಯಿತ್ತು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಆತ ಅಪ್ರತಿಗ್ರಾಹಕಾಣಾಂ ಯಹ ಬಭೂವ ಭೂವಿಶ್ರುತಃ. ಅಪ್ರತಿಗ್ರಾಹಕರು ಅಂತಂದರೆ ಯಾರಿಂದಲೂ ಏನನ್ನೂ ಪಡೆಯದೇ ಇರತಕ್ಕಂಥವರು. ಇದನ್ನು ಅಪರಿಗ್ರಹ ವ್ರತ ಅಂತ ಸ್ಮೃತಿಗಳು ಕೊಂಡಾಡಿವೆ. ಅಲ್ಲಿ ಆ ಒಂದು ಅಪರಿಗ್ರಹ ವ್ರತಿಗಳ ಈ ಹೊತ್ತಿನ ರಾಜಕೀಯದ ತೊಳಸಾಟದ ಹಿನ್ನೆಲೆಯಲ್ಲಿ ನೋಡಿದಾಗ ಅಪರಿಗ್ರಹ ವ್ರತ ಎಷ್ಟು ದೊಡ್ಡದಾದದ್ದು, ಎಷ್ಟು ಕಠಿಣವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಚಾಣಕ್ಯ ಯಾರಿಂದಲೂ ಏನನ್ನೂ ಬಯಸ್ತಾ ಇರಲಿಲ್ಲ ಅನ್ನುವುದು ಅಲ್ಲಿ ತಾತ್ಪರ್ಯ. ಜಾತವೇದ ಅಗ್ನಿಸ್ವರೂಪನಾಗಿದ್ದಂಥವನು. ವೇದಗಳನ್ನು ಏಕವೇದವತ್ ವೇದವತ್ ಚತುರೋಪ್ ವೇದಾನ್, 4 ವೇದಗಳನ್ನು ಏಕವೇದವತ್ ಒಂದೇ ವೇದದಂತೆ. ಯಾಕೆಂದರೆ ಚಾಣಕ್ಯನ ಕಾಲಕ್ಕೆ ಅದಕ್ಕೂ ಹಿಂದೆಯೇ ಎಲ್ಲ ವೇದಗಳನ್ನು ಸಾಂಗವಾಗಿ ಅಭ್ಯಾಸ ಮಾಡುವ ಕ್ರಮ ತಪ್ಪಿ ಹೋಗಿತ್ತು, ಕಷ್ಟ ಅನಿಸಿತ್ತು, ತುಂಬ ಜನ ಮಾಡ್ತಾ ಇರಲಿಲ್ಲ. ಅದರಿಂದಲೇ ಸೂತ್ರಕಾರರು ವೇದಾನ್ ವೇದೌ ವಾ ವೇದಂ ಅಂತ ಹೇಳ್ತಾರೆ. ವೇದಗಳನ್ನು ಅಥವಾ 2 ವೇದಗಳನ್ನು ಇಲ್ಲವೇ ಒಂದನ್ನಾದರೂ ಸಾಂಗವಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳಿ. ಹಾಗಿದ್ದಾಗ ಅವನಷ್ಟನ್ನು ಅಭ್ಯಾಸ ಮಾಡಿದ್ದ. ಮತ್ತು ಅವನು ಶಾಂತ ಘೋರ ಕ್ರಿಯೆಗಳನ್ನು ಎರಡನ್ನೂ ಬಲ್ಲವನಾಗಿದ್ದ. ಇದು ತುಂಬ ಮುಖ್ಯ. ನಮ್ಮಲ್ಲಿ ಇವತ್ತು ಅಗ್ರೆಷನ್ ಅನ್ನುವಂಥದ್ದು ಒಂದು ದೊಡ್ಡ ನೆಗೆಟಿವ್ ವರ್ಚ್ಯೂ ಅನ್ನುವಂತೆ ಆಗಿದೆ. ಅದು ತಪ್ಪು. ನಮ್ಮ ತನವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ, ದುಷ್ಟತೆಯನ್ನು ದಮನ ಮಾಡೋದಕ್ಕೆ ಉಗ್ರರೂಪ ಬೇಕಾದರೆ ಅದು ಅನಿವಾರ್ಯವಾಗಿ ಸ್ವೀಕಾರ್ಯ ಅಂತಲೇ ಇರುವಂಥದ್ದು. ಇದನ್ನು ಚಾಣಕ್ಯ ತೋರ್ಪಡಿಸಿಕೊಟ್ಟ. ಟು ಬಿ ಪ್ರೌಡ್ ಆಫ್ ದಿ ಥಿಂಗ್ಸ್ ಆಫ್ ವಿಚ್ ವಿ ಶುಡ್ ಬಿ ರಿಯಲಿ ಪ್ರೌಡ್ ಆಫ್, ಅದರ ಬಗೆಗೆ ನಾವು ಸಂಕೋಚ ಪಡಬಾರದು. ಇಂದು ಬೆಳಗ್ಗೆ ಯಾರೋ ಸ್ನೇಹಿತರು ವಾಮದೇವ ಶಾಸ್ತ್ರಿ ಅಂತ ಪ್ರಖ್ಯಾತರಾದ ಡೇವಿಡ್ ಫ್ರಾಲಿ ಅವರ ಒಂದು 51 ಅಂಶಗಳನ್ನು ಭಾರತೀಯರು ಈ ಹೊತ್ತು ಯಾವ ರೀತಿ ನತದೃಷ್ಟರು, ಯಾವ ರೀತಿ ಮಖೇಡಿಗಳು ಅಂತ ತೋರ್ಪಡಿಸುವಂಥ ಅಂಶಗಳನ್ನು ಕಳಿಸಿಕೊಟ್ಟಿದ್ರು. ಅಲ್ಲಿ ಅದೇನೆ, ಈ ಭವ್ಯವಾದ ಪರಂಪರೆಯ ಬಗೆಗೆ ಹೆಮ್ಮೆ ಪಡೆದೇ ಇರಬೇಕು, ನ್ಯಾಷನಲ್ ರೆಸ್ಪೆಕ್ಟ್ ಅನ್ನೋದೇ ಇಲ್ಲದೆ ಬದುಕಬೇಕು ಅನ್ನುವಂಥ ಆಗಿದ್ಬಿಟ್ಟಿದೆಯಲ್ಲ, ಆ ಹೆಮ್ಮೆ ಪಡುವುದೇ ಚ್ಯುತವಾಗಿದೆಯಲ್ಲ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ನಿರೂಪಣೆ ಮಾಡಿದ್ರು. ಓದಿದಷ್ಟು ದುಃಖವಾಗುತ್ತದೆ. ಅದನ್ನು ನಾವು ಮತ್ತೆ ಉಜ್ಜೀವನ ಮಾಡಿಕೊಳ್ಬೇಕು. ಆಗ ಇರುವಂಥದ್ದು ನಮ್ಮ ದೇಶವನ್ನು, ನಮ್ಮ ಪರಂಪರೆಯನ್ನು ಯುಕ್ತವಾಗಿಯೇ ಸಮರ್ಥನೆ ಮಾಡಿಕೊಳ್ಳಬೇಕಾಗಿದೆ. ಅದನ್ನು ಅವನ ಶಾಂತ ಘೋರ ಕರ್ಮಗಳೆರಡರಲ್ಲಿ ಪ್ರಾವೀಣ್ಯ ಪಡೆದದ್ದನ್ನು ನೋಡ್ತೀವಿ. ಇದನ್ನು ಒಬ್ಬ ಚಾಣಕ್ಯ ಅಪವಾದಾಸ್ಪದವಾಗಿ ಹೇಳಿದ್ದಲ್ಲ, ಅನೇಕರು ಹೇಳಿದ್ದಾರೆ. ಶ್ರೀರಾಮನೇ ಇರಬಹುದು, ಶ್ರೀಕೃಷ್ಣನೇ ಇರಬಹುದು, ಶಂಕರರೇ ಇರಬಹುದು, ಕಾಳಿದಾಸನೇ ಇರಬಹುದು. ಯು ಟೇಕ್ ಎನಿ ಪೀಕ್ ಆಫ್ ಇಂಡಿಯನ್ ಕಲ್ಚರ್ ಅವರು ಹೇಳಿರ್ತಾರೆ. ಹೇಳಿಲ್ವೋ ಅವರು ಆ ಮಟ್ಟಕ್ಕೆ ನಮ್ಮ ದೇಶದ ಆರ್ಷೇಯ ತತ್ವದಿಂದ ಹೊರಗಾದವರು. ಋಷಿ ಸಂಸ್ಕೃತಿ, ಋಷಿತ್ವ, ಆರ್ಷ ಪರಂಪರೆ ಅಂತಂದರೆ ಇದ್ದದ್ದನ್ನು ಇದ್ದಂತೆ ನೋಡುವುದು, ವಿಶ್ಫುಲ್ ಥಾಟ್ಸ್ ಅಲ್ಲ. ಹೀಗಿರಬೇಕು ಹಾಗಿರಬೇಕು ಅಂತ ಭಿನ್ನಾಣ ಮಾಡುವುದಲ್ಲ. ಹೀಗಿದೆ, ಕಾಲ್ ಎ ಸ್ಪೇಡ್ ಆಸ್ ಸ್ಪೇಡ್, ಆ ರೀತಿ ನೋಡುವಂಥದ್ದು. ಆ ಪರಂಪರೆಗೆ ಪ್ರವರ್ತಕರಲ್ಲಿ ಒಬ್ಬನಾದಂಥ ಮಹಾನುಭಾವ ಕೌಟಿಲ್ಯ. ಹಾಗಾಗಿ ಆತ ಶಕ್ತಿಧರೋಪಮಃ, ಸ್ಕಂದ ಇದ್ದಂತೆ, ದೇವಸೇನಾನಿ ಇದ್ದಂತೆ. ಆತ ಸುಬ್ರಹ್ಮಣ್ಯನೂ ಹೌದು, ದೇವಸೇನಾಪತಿಯೂ ಹೌದು. ಬ್ರಹ್ಮಜ್ಞರಲ್ಲಿ ಬ್ರಹ್ಮಜ್ಞನಾದವನು ಮತ್ತು ದೇವತೆಗಳನ್ನು ಅಸುರರ ವಿರುದ್ಧವಾಗಿ ಗೆಲ್ಲಿಸಿದವನು ಹೌದು. ಅವನಂತೆ ಚಂದ್ರಗುಪ್ತನನ್ನು ಸ್ಥಾಪನೆ ಮಾಡಿದ್ದು ಅಂತ. ನಮ್ಮ ಪರಂಪರೆಯಲ್ಲಿ ಜಾತಿಗೆ ಅಂದರೆ ಹುಟ್ಟಿಗೆ ದೊಡ್ಡ ಬೆಲೆ ಎನ್ನುವುದು ಇಲ್ಲ. ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಶಿಖರಗಳು ಜನ್ಮ ಮಾತ್ರದ ಮಹತ್ವಕ್ಕೆ ಯಾವ ಬೆಲೆಯನ್ನು ಕೊಟ್ಟಿಲ್ಲ, ಕೌಟಿಲ್ಯನೂ ಕೊಟ್ಟಿಲ್ಲ. ಹಾಗಾಗಿ ಮೌರ್ಯ ಕುಲದ ಒಬ್ಬ ಆಟವಿಕನನ್ನು
ಅಂದರೆ ಇವತ್ತು ಯಾರನ್ನ ಶೆಡ್ಯೂಲ್ಡ್ ಟ್ರೈಬ್ ಅಂತೀರಲ್ಲ, ಆ ವರ್ಗಕ್ಕೆ ಸೇರಿಕೊಂಡಂತಹ ಚಂದ್ರಗುಪ್ತನನ್ನು ಸುಕ್ಷತ್ರಿಯರಾದ ನವನಂದರ ಸ್ಥಾನದಲ್ಲಿ ಇಟ್ಟಂಥದ್ದು. ನಂದಾಂತಂ ಕ್ಷತ್ರಿಯ ಕುಲಂ ಅನ್ನುವ ಮಾತು ಪುರಾಣ ಪ್ರಸಿದ್ಧವಾದದ್ದು. ಚಾಣಕ್ಯನಿಗೆ ಅವರ ಹೆಗಲ ಮೇಲೆ ಏನಿದೆ, ಹಣೆ ಮೇಲೆ ಏನಿದೆ ಎನ್ನುವುದರ ಚಿಂತೆ ಇಲ್ಲ. ಹೀಗಾಗಿ ಯೋಗ್ಯತೆ ಇದ್ದಲ್ಲಿ, ಗುಣ ಇದ್ದಲ್ಲಿ ಗೌರವಿಸಿದ್ದು ಅಂತ ಗೊತ್ತಾಗುತ್ತದೆ. ಅಂಥವನ ಒಂದು ಕೆಲಸ. ಮತ್ತು ಅಷ್ಟನ್ನು ಮಾಡಿ ಅವನು ಎಲ್ಲ ವ್ಯಾಸಂಗವನ್ನು ಚೆನ್ನಾಗಿ ಮಾಡಿ ಆ ಬಳಿಕ ತನ್ನದಲ್ಲ ಅಂತ ಬಿಟ್ಟ ಅನ್ನುವುದನ್ನು ನಾವು ನೋಡ್ತೀವಲ್ಲ, ಇದು ತುಂಬ ವಿಶೇಷವಾದದ್ದು ಅಂತ ನನಗನ್ನಿಸುವಂಥದ್ದು. ಡಿಸೈನ್ ಆ್ಯಂಡ್ ರಿಸೈನ್ ಅನ್ನುವಂಥದ್ದು ತುಂಬ ದೊಡ್ಡದಾದದ್ದು. ಹಾಗಾಗಿ ಅವನ ಅರ್ಥಶಾಸ್ತ್ರದ ಆರಂಭದಲ್ಲಿಯೇ ನಾವು ನೋಡ್ತೀವಿ ಎಷ್ಟು ಹೃದಯಸ್ಪರ್ಶಿಯಾಗಿ ಆತ ಸತ್ಯವನ್ನು ಹೇಳ್ತಾನೆ ಅಂತನ್ನುವುದನ್ನು ಕಾಣಬಹುದು ನಾವು. ಎಲ್ಲ ಶಾಸ್ತ್ರಗಳನ್ನು ಓದಿ ಸಕಲ ವಿದ್ಯಾ ಸಾಮರಸ್ಯವನ್ನು ಮಾಡಿಕೊಂಡು ಆ ಬಳಿಕ ಅವನು ತನಗೆ ಇವು ಬೇಡ ಅಂತ ಬಿಟ್ಟದ್ದು. ಅಂದರೆ ಅದು ಅಭಾವ ವೈರಾಗ್ಯದಿಂದ ಬಂದಂಥದ್ದಲ್ಲ, ಸತ್ಯನಿಷ್ಠೆಯಿಂದ ಬಂದದ್ದು. ಹಾಗಾಗಿಯೇ ಸುಖಗ್ರಹಣ ವಿಜ್ಞೇಯಂ ತತ್ವಾರ್ಥ ಪದನಿಶ್ಚಿತಂ ಕೌಟಿಲ್ಯೇನ ಕೃತಂ ಶಾಸ್ತ್ರಂ ವಿಮುಕ್ತ ಗ್ರಂಥವಿಸ್ತರಂ ಅಂತ ಸುಖಗ್ರಹಣ ವಿಜ್ಞೇಯಂ ಎಲ್ಲರಿಗೂ ಸುಬೋಧವಾಗುವಂಥದ್ದು. ತತ್ವಾರ್ಥ ಪದನಿಶ್ಚಿತಂ ಪರಮತತ್ವ ಅದರ ತನ ಚೆನ್ನಾಗಿ ಗೊತ್ತಾಗಬೇಕು, ಆ ನಿಶ್ಚಯ ಇರಬೇಕು. ನಮ್ಮಲ್ಲಿ ಮತ್ತೆ ಮತ್ತೆ ಶಾಸ್ತ್ರದ ಲಕ್ಷಣ ಹೇಳುವಾಗ ಕಿಂ ಪಾಂಡಿತ್ಯಂ ಪರಿಚ್ಛೇದ ಅನ್ನುವ ಮಾತು ಬರ್ತದೆ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ. ಪಾಂಡಿತ್ಯದ ಲಕ್ಷಣವೇ ಪರಿಚ್ಛೇದ, ಅಂದರೆ ಅದನ್ನು ಡೈಸೆಕ್ಟ್ ಮಾಡಿ ಇದರ ವ್ಯಾಪ್ತಿ ಇಷ್ಟು, ಅವ್ಯಾಪ್ತಿ ಅತಿವ್ಯಾಪ್ತಿ ದೋಷ ಇಲ್ಲದೆ ಸ್ಪಷ್ಟವಾಗಿ ಖಂಡಿಸ್ತಕ್ಕಂಥದ್ದು ಅಂತ. ವಿಮುಕ್ತ ಗ್ರಂಥ ವಿಸ್ತರಂ, ಸುಮ್ಮನೆ ಡಯರಿ ಆಫ್ ವರ್ಡ್ಸ್ ಅಂತ ಮಾಡದೆ ಅಚ್ಚುಕಟ್ಟಾಗಿ ಸಂಗ್ರಹ ಮಾಡಿಕೊಟ್ಟದ್ದು ಅಂತ ಹೇಳ್ಬಿಟ್ಟು ಅಂತಾನೆ. ಆಮೇಲೆ ಪರೀಕ್ಷೆ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಆಲೋಚನೆ ಮಾಡಿ ಅದರ ಹೃದಯವನ್ನೇ ಸೊಗಸಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತ ಈ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಅದು ಮಾತ್ರವಲ್ಲದೆ ಏನ ಶಸ್ತ್ರಂಚ ಶಾಸ್ತ್ರಂಚ ನಂದರಾಜ ಗತಾಚ ಭೂಹು ಅಮರ್ಷೇಣ ಉದ್ಧತಾನ್ಯಾಶೋ ತೇನ ಶಾಸ್ತ್ರವಿದಂ ಕೃತಂ ಅನ್ನುವ ಮಾತು ಕೂಡ ಬರುತ್ತದೆ. ಯಾವ ಶಾಸ್ತ್ರ ಅಂದರೆ ಮಿಲಿಟರಿ ಪವರ್, ಶಾಸ್ತ್ರ ಅಂದರೆ ಇಂಟೆಲೆಕ್ಚುಯಲ್ ಪವರ್ ಅಂತ ಹೇಳ್ಬೋದು. ಅದೆರಡೂ. ಮತ್ತು ಭೂಮಿ ಕೂಡ ನಂದರಾಜಗತ, ನಂದರಾಜನ ಸೊತ್ತಾಯಿತೋ, ಅವನಿಗೆ ತೊತ್ತಾಯಿತೋ, ಅದನ್ನೆಲ್ಲವನ್ನು ತನ್ನ ಕ್ರೋಧಾಗ್ನಿಯಿಂದಲೇ ಸ್ಪಷ್ಟ ಮಾಡಿ ಶುದ್ಧ ಮಾಡಿ ಮತ್ತೆ ಚಂದ್ರಗುಪ್ತನಿಗೆ ತಂದುಕೊಡುವುದಾಯಿತು, ಪ್ರಜೆಗಳಿಗೆ ತಂದುಕೊಡುವುದಾಯಿತು ಅಂತ. ಉದ್ಧತಾನಿ, ಅದನ್ನು ಉದ್ಧರಿಸಿಕೊಟ್ಟ, ಅಂದರೆ ಕ್ಲೆನ್ಸಿಂಗ್ ದ ಮಿಸ್ಯೂಸ್ಡ್ ಮಿಲಿಟರಿ, ಮಿಸ್ಯೂಸ್ಡ್ ಇಂಟೆಲೆಕ್ಟ್ ಆ್ಯಂಡ್ ಮಿಸ್ಯೂಸ್ಡ್ ನ್ಯಾಷನಲ್ ಅಸೆಟ್ಸ್. ಇದು 3 ಶಬ್ದಗಳಲ್ಲಿ ಅಷ್ಟು ಸೊಗಸಾಗಿ ಚಾಣಕ್ಯನ ಕೆಲಸವನ್ನು ಅವನೇ ಹೇಳಿಕೊಟ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ ನೋಡಿ, ಇಂಟೆಲೆಕ್ಚುಯಲ್ ವಿಸ್ಡಮ್ ಅಂತ ಯಾವುದುಂಟು, ವಿಶ್ವವಿದ್ಯಾಲಯಗಳು ಸರ್ಕಾರಿ ಕೃಪಾಪೋಷಿತವಾದ, ನೇರವಾಗಿಯೋ ಪರ್ಯಾಯವಾಗಿಯೋ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಗಿ ಸರ್ಕಾರದ ಕೈಕೆಳಗೆ ಬರ್ತಕ್ಕಂಥ ಸರ್ಕಾರದ ಗ್ರ್ಯಾಂಟ್ಸ್, ನಿಧಿ ಇತ್ಯಾದಿಗಳನ್ನು, ಅನುದಾನಗಳನ್ನು ತೆಗೆದುಕೊಳ್ಳುವ ಸಂಸ್ಥೆಗಳೆಲ್ಲವೂ ಕೂಡ ಯಾವ ರೀತಿ ಎಡಚರ ಕೈದಾಗೋಗ್ಬಿಟ್ಟಿದೆ. ಆಮೇಲೆ ಅದಷ್ಟೂ ಕೂಡ ದೇಶದ್ರೋಹ ಸಂಬಂಧಿಯಾದ ಕೆಲಸಗಳನ್ನೇ ಮಾಡ್ತಾ ಇರುವುದು ಗೊತ್ತಾಗುತ್ತದೆ. ದೇಶದ ಯುಕ್ತವಾದ ಜಸ್ಟ್ ಪ್ರೈಡ್ ಅಂತ ಯಾವುದಿದೆ, ಸಾಮಾನ್ಯ ಲೋಕಕ್ಕೆಲ್ಲ ಅಭಿಮಾನ ಇಲ್ಲದೆ ದುಡಿಯೋಕ್ಕಾಗೋದಿಲ್ಲ, ಆ ಅಭಿಮಾನವನ್ನೇ ಭಂಗ ಮಾಡುವ, ಸತ್ಯವನ್ನೇ ನಾಶ ಮಾಡುವ ಕೆಲಸ ಆಗ್ತಾ ಇದೆಯಲ್ಲ, ಅದು ಒಂದಾಗ್ತಾ ಇದೆ. ಇನ್ನು ಮಿಲಿಟರಿ ಅನ್ನುವುದಂತೂ ನಮಗೆ ಗೊತ್ತಿದೆ ಯಾವ ಮಟ್ಟಿಗೆ ಈ ಒಂದು 10-15 ವರ್ಷಗಳಲ್ಲಿ, ಇನ್ನೂ ವಿಸ್ತರಿಸಿದ್ರೆ 60-65 ವರ್ಷಗಳಲ್ಲಿ ನಮ್ಮ ಸರ್ಕಾರಗಳು ಸೇನೆಯ ಮಹತ್ವವನ್ನು ಕಡೆಗಣಿಸಿವೆ, ಸೇನೆಗೆ ಸಲ್ಲಬೇಕಾದ ಗೌರವವನ್ನು ಕೊಟ್ಟಿಲ್ಲ, ಅದಕ್ಕೆ ಬೇಕಾಗಿರೋ ಸಂಪನ್ಮೂಲ ಕೊಟ್ಟಿಲ್ಲ. ಈಚೆಗೆ ಸಬ್ಮೆರಿನ್ಗಳ ಪ್ರಕರಣ ಏನಾಯಿತು ಅಂತ ಗೊತ್ತಿವೆ. ಮುಳುಗೋಗಿದ್ದರಿಂದ ಆದಂಥ ನಷ್ಟ ಎಂಥದ್ದು, ಮತ್ತು ದೇಶ ರಕ್ಷಣೆಗೆ ನಮಗೆ ಉಳ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸ್ವಲ್ಪವೇ ಬಲ ಅಂತೆಲ್ಲ ಗೊತ್ತಾಗ್ತಾ ಇದೆ. ಇಟ್ಸ್ ಎ ವೆರಿ ವೆಲ್ ಅಲಾರ್ಮಿಂಗ್ ಸಿಚುಯೇಷನ್. ಅದು ನೋಡಿದಾಗ ನಮಗೆ ಶಸ್ತ್ರಂ ಅಂತ ಗೊತ್ತಾಗುತ್ತದೆ. ಇನ್ನು ದೇಶದ ಸಂಪನ್ಮೂಲ, ಭೂಗರ್ಭದ ನಿಧಿ ನಿಕ್ಷೇಪಗಳಿರಬಹುದು, ತೈಲದಿಂದ ಮೊದಲುಗೊಂಡು ಲೋಹದವರೆಗೆ, ಜಲದವರೆಗೆ ಬೇಕಾದಷ್ಟು ಉಂಟು. ಇವುಗಳನ್ನೆಲ್ಲವನ್ನು ಪರಭಾರೆ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಗಣಿಗಾರಿಕೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಚೈನಾಗೆ ಕೋಟಿ ಟನ್ನುಗಳನ್ನು ಇದನ್ನ ಮಮ ಅಂತ ಮೊನ್ನೆ ಅಮಾವಾಸ್ಯೆ ತರ್ಪಣ ಹಾಕುವಂತೆ ತರ್ಪಣ ಮಾಡೋದಕ್ಕೆ ಬದಲಾಗಿ ನಮ್ಮಲ್ಲಿಯೇ ಊರ್ಜಿತ ಮಾಡಿದರೆ ಯಾವ ಮಟ್ಟಕ್ಕಾಗ್ತಾ ಇತ್ತು. ಕೌಟಿಲ್ಯ ಇಂಥ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾನೆ ಅವನ ಗ್ರಂಥದಲ್ಲಿ. ಹೀಗೆ ರಾಷ್ಟ್ರ ಸಂಪನ್ಮೂಲಗಳನ್ನು,
ಅದು ಸಸ್ಯ ಸಂಪತ್ತಿ ಇರಬಹುದು, ಪ್ರಾಣಿ ಸಂಪತ್ತಿ ಇರಬಹುದು, ಖನಿಜ ಸಂಪತ್ತಿ ಇರಬಹುದು. ಇವೆಲ್ಲವನ್ನೂ ಕೂಡ ದುಂದು ಮಾಡುವ, ಪೋಲು ಮಾಡುವ ದುಸ್ಥಿತಿಗೆ ತಂದುಕೊಟ್ಟಿದ್ದ ನಂದರನ್ನು ಸಂಹಾರ ಮಾಡ್ದ ಅಂತ ಹೇಳಿಬಿಟ್ಟು, ಮತ್ತು ಆ ಒಂದು ಶಾಸ್ತ್ರಗಳನ್ನೆಲ್ಲವನ್ನೂ ಪರೀಕ್ಷೆ ಮಾಡಿ ಪ್ರತಿಯೊಂದನ್ನು ಸೊಗಸಾಗಿ ಆದರಪೂರ್ವಕವಾಗಿ ಅಧ್ಯಯನ ಮಾಡಿದ. ಹಾಗೆ ಮಾಡಿ ಆ ಒಂದು ವ್ಯಾಸಂಗದ ಮೂಲಕವಾಗಿ ಯಾವುದು ಬಂತು ಅದನ್ನಷ್ಟನ್ನು ಕಟ್ಟ ಕಡೆಗೆ ಈ ಮಹಾಗ್ರಂಥದ ಮೂಲಕವಾಗಿ ಸಂಗ್ರಹ ಮಾಡಿಕೊಟ್ಟ ಅನ್ನುವುದು ನಮಗೆ ಮುಖ್ಯವಾಗುತ್ತದೆ. ಅಂದರೆ ಅವನು ಬರೀ ಥಿಯರಿ ಮಾಸ್ಟರ್, ಬುಕ್ ಮಾಸ್ಟರ್ ಆಗಿರಲಿಲ್ಲ, ಆದ್ಯಂತವೂ ಅವನು ವ್ಯಾಸಂಗ ಮಾಡಿದ್ದನ್ನು ತಂದುಕೊಟ್ಟ ಅಂತನ್ನುವಂಥದ್ದು. ಯಾಕೆಂದರೆ ಎಷ್ಟೋ ಜನಕ್ಕೆ ಪ್ರಯೋಗ ಇದ್ದರೆ ತತ್ವ ಇರೋದಿಲ್ಲ, ತತ್ವ ಇದ್ದರೆ ಪ್ರಯೋಗ ಇರೋದಿಲ್ಲ. ಇವೆರಡನ್ನೂ ಕೂಡ ದೃಷ್ಟ್ವಾ ವಿಪ್ರತಿಪತ್ತಿಂ ಬಹುಧಾ ಗ್ರಂಥೇಶು ಸೂತ್ರಕಾರಾಣಾಂ ಸ್ವಯಮೇವ ವಿಷ್ಣುಗುಪ್ತಶ್ಚಕಾರ ಸೂತ್ರಂಚ ಭಾಷ್ಯಂಚ ಅನ್ನುವ ಮಾತು ಕಟ್ಟ ಕಡೆಗೆ ಹೇಳ್ತಾನೆ. ತಾನೇ ಸೂತ್ರವನ್ನು, ತಾನೇ ಭಾಷ್ಯವನ್ನು ಎರಡನ್ನೂ ಬರೆದಿದ್ದೀನಿ ಅಂತಂತಾನೆ. ಯಾಕೆಂದರೆ ನಮ್ಮಲ್ಲಿ ಎಷ್ಟೋ ಬಾರಿ ಉದಾಹರಣೆಗೆ ಬ್ರಹ್ಮಸೂತ್ರವನ್ನೇ ತೆಗೆದುಕೊಂಡ್ರೆ ಒಬ್ಬೊಬ್ಬ ಆಚಾರ್ಯರದು ಒಂದೊಂದು ದಿಕ್ಕು, ಒಂದೊಂದು ದೃಷ್ಟಿ. ಆದರೆ ಗತಿ ಹೇಗೆ? ಇವನು ಅರ್ಥ ಸೂತ್ರಗಳನ್ನೂ ಬರೆದು ಅದು ಸೂತ್ರಕ್ಕೆ ಭಾಷ್ಯವನ್ನೂ ಬರೆದ. ಆ ಮೂಲಕವಾಗಿ ತನ್ನ ಇಂಗಿತ ಎಷ್ಟು ಚೆನ್ನಾಗಿರಬೇಕು ಅನ್ನೋದನ್ನು ನೋಡಿಕೊಂಡ. ಧರ್ಮಮರ್ಥಂಚ ಕಾಮಂಚ ಪ್ರವರ್ತಯತಿ ಪಾತಿಚ ಅಧರ್ಮಾನರ್ಥ ವಿದ್ವೇಷಾನ್ ಇದಂ ಶಾಸ್ತ್ರಂ ನಿಹಂತಿಚ. ಈ ಶಾಸ್ತ್ರವು ಧರ್ಮಾರ್ಥ ಕಾಮ ಅನ್ನುವಂಥ ತ್ರಿವಿಧ ಪುರುಷಾರ್ಥಗಳನ್ನು ಕಾಪಾಡುತ್ತೆ ಮತ್ತು ಅದನ್ನು ಉಜ್ಜೀವಿಸುತ್ತೆ, ಬೆಳೆಸುತ್ತದೆ. ಆ ಬಳಿಕ ಅಧರ್ಮ, ಅನರ್ಥ, ವಿದ್ವೇಷ ಇವು ಮೂರನ್ನು ಹಾನಿ ಮಾಡುತ್ತದೆ ಅಂತ. ಇದು ತುಂಬ ಚೆನ್ನಾಗಿದೆ. ಧರ್ಮಕ್ಕೆ ವಿರುದ್ಧ ಅಧರ್ಮ, ಮತ್ತು ಅರ್ಥಕ್ಕೆ ವಿರುದ್ಧ ಅನರ್ಥ, ಮತ್ತು ಕಾಮಕ್ಕೆ ವಿರುದ್ಧ ವಿದ್ವೇಷ ಅಂತ. ಕಾಮ ಅಂದರೆ ಕಮು ಕಾಂತವು ಅಂದರೆ ಕಾಂತಿ, ಪ್ರೀತಿ, ಸ್ನಿಗ್ಧತೆ ಇವುಗಳಿಗೆ ಸಂಬಂಧಪಟ್ಟಿದ್ದು. ಕಾಮ ಅನ್ನುವಲ್ಲಿ ಸುಖಭೋಗ, ಎಂಜಾಯ್ಮೆಂಟ್ ಅನ್ನುವುದು. ಎಂಜಾಯ್ಮೆಂಟ್ ಅನ್ನುವುದು ಒಂದು ಫ್ರೆಂಡ್ಲಿ ಆ್ಯಂಬಿಯನ್ಸ್ ಇಲ್ಲದೆ ಬರುವಂಥದ್ದಲ್ಲ. ಸ್ನೇಹಶೀಲವಾದ ವಾತಾವರಣದಲ್ಲಿ ವಿದ್ವೇಷ ಇದ್ದಲ್ಲಿ ಎಂಜಾಯ್ಮೆಂಟ್ ಇರೋದಿಲ್ಲ. ಒಂದು ದೇಶ ಈ ಒಂದು ವಿದ್ವೇಷಕ್ಕೆ ತುತ್ತಾದಾಗ ಅಲ್ಲಿ ಆಸ್ವಾದವೇ ಇರೋಲ್ಲ. ಉದಾಹರಣೆಗೆ ನಮ್ಮ ನೆರೆಯ ಪಾಕಿಸ್ತಾನವನ್ನು ನೋಡಿ, ಅಲ್ಲಿ ಏನಾದರೂ ಆ ವಿದ್ವೇಷದ ಕಾರಣದಿಂದ ಎಷ್ಟು ಭಯಾನಕವಾದ ಸ್ಥಿತಿ ಬಂದಿದೆ. ಏನಾದರೂ ಎಂಜಾಯ್ಮೆಂಟ್, ಉಪಭೋಗ ಇರೋಕ್ಕೆ ಸಾಧ್ಯವ? ಯಾರೋ ಕೆಲವು ದಬ್ಬಾಳಿಕೆ ಮಾಡ್ತಕ್ಕಂಥ ಮೇಲಿರುವ ಅಧಿಕಾರಿ ವರ್ಗದವರನ್ನು ಬಿಟ್ಟು ಇನ್ಯಾರಿಗೂ ಇಲ್ಲ ಅನ್ನುವುದು ಗೊತ್ತಾಗುತ್ತದೆ. ಆ ಬಗೆಯಲ್ಲಿ ನೋಡಿದರೆ ಈ ಒಂದು ರಾಜಕೀಯದ ಪಾಶವ ಮುಖಗಳಾಗಿ ಇರತಕ್ಕಂಥದ್ದು ಕ್ರೈಸ್ತ ಮತ್ತು ಈ ಇಸ್ಲಾಮಿಕ್ ಮತೀಯ ಆಯಾಮಗಳು. ದೇ ಆರ್ ಪೊಲಿಟಿಕಲ್ ಅಜೆಂಡಾಸ್, ಹಿಡನ್ ಅಜೆಂಡಾಸ್ ಇನ್ ದಿ ನೇಮ್ ಆಫ್ ರಿಲಿಜನ್ ಅಂತೆಲ್ಲ ಹೇಳುವುದು ಉಂಟು. ಸೀತಾರಾಮ್ ಗೋಯಲ್ ಅವರು, ರಾಮಸ್ವರೂಪ್ ಮೊದಲಾದವರೆಲ್ಲ ಬಹಳ ಸಮರ್ಥವಾಗಿ ತೋರ್ಪಡಿಸಿಕೊಟ್ಟಿದ್ದಾರೆ. ಅರುಣ್ ಶೌರಿ ಅವರಲ್ಲಿ ನಾವು ಕಾಣ್ತೀವಿ. ಆ ಬರಹಗಳನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಅವರುಗಳಲ್ಲಿ ಕೆಲವೊಬ್ಬರು ಸ್ಥಾಪಿತ ಹಿತಾಸಕ್ತಿಗಳನ್ನು ಬಿಟ್ಟು ಮಿಕ್ಕ ಎಲ್ಲರಿಗೂ ಕೂಡ ನೋವು, ನಷ್ಟ, ಸಂಕಟ ಅದೇ ಇರತಕ್ಕಂಥದ್ದು. ಹೀಗಾಗಿ ತ್ರಿವರ್ಗ ಯಾವ ರೀತಿಯಲ್ಲೂ ಅವರಲ್ಲಿ ಇಲ್ಲ. ಅದನ್ನೆಲ್ಲ ನಾಶ ಮಾಡುವುದಕ್ಕೆ, ಅಂದರೆ ತ್ರಿವರ್ಗ ವಿರೋಧ ಶಕ್ತಿಗಳನ್ನು, ಅಧರ್ಮ, ಅನರ್ಥ, ವಿದ್ವೇಷಗಳನ್ನು ಧ್ವಂಸ ಮಾಡುವುದಕ್ಕಾಗಿ ಅರ್ಥಶಾಸ್ತ್ರ ಇದೆ. ಹೀಗಾಗಿ ಈ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವನಂತಾನೆ. ಈ ರೀತಿಯಾದ ಒಂದು ಪೂರ್ವ ಭಿತ್ತಿಯನ್ನು ಒದಗಿಸಿಕೊಟ್ಟು ನಾವು ನೋಡಬೇಕಾಗುತ್ತದೆ ಕೌಟಿಲ್ಯನನ್ನು. ಆಮೇಲೆ ಇವನನ್ನು ಒಬ್ಬ ವ್ಯಕ್ತಿಯಲ್ಲ, ಈ ಗ್ರಂಥ ಒಬ್ಬ ವ್ಯಕ್ತಿಯ ನಿರ್ಮಾಣವಲ್ಲ, ಇದು ಒಂದು ಕೃತಕ ನಿರ್ಮಾಣ, ಈ ಥರದ್ದು ಬೇಕಾದಷ್ಟು ಆಕ್ಷೇಪಗಳು ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸಲ್ಲುವಂಥದ್ದಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಏಕವಾಕ್ಯತೆ, ಏಕಕರ್ತೃತ್ವ ಇಲ್ಲದೆ ಇದರೊಳಗೆ ಈ ಮಟ್ಟದ ತರ್ಕ ಸಾಮಂಜಸ್ಯ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕ್ರಾಸ್ ರೆಫರೆನ್ಸಸ್ ಎಷ್ಟು ಕಡೆ ಬರುತ್ತದೆ ಅಂತ ನೋಡಿದರೆ ಗೊತ್ತಾಗುತ್ತದೆ. ಉದಾಹರಣೆಗೆ ನೋಡಿ, ಪಾಣಿನಿ ಸೂತ್ರಗಳನ್ನು ಯಾರು 4 ಜನ ಸೇರಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯವಾಗೋಲ್ಲ. ಬ್ರಹ್ಮಸೂತ್ರಗಳನ್ನು ಯಾರಾದರೂ 10 ಜನ ಸೇರಿಬಿಟ್ಟಿದ್ರೂ ನೀನೊಂದಿಷ್ಟು ಬರೀ ನಾನೊಂದಿಷ್ಟು ಬರೀ ಅಂತ ಮಾಡೋಕ್ಕಾಗುತ್ತದೆಯಾ? ಖಂಡಿತ ಆಗುವಂಥದ್ದಲ್ಲ. ಅದೇ ರೀತಿಯ ಅರ್ಥಶಾಸ್ತ್ರ ಕೂಡ ಸಾಧ್ಯವಾಗುವಂಥದ್ದಲ್ಲ. ಅಷ್ಟೇಕೆ ಭರತಮುನಿಯ ನಾಟ್ಯಶಾಸ್ತ್ರವೂ ಅದೇ ಬಗೆಯಲ್ಲಿ ಏಕವಾಕ್ಯವಾಗಿ ಗೊತ್ತಾಗುತ್ತದೆ. ಪೂರ್ವ ಪರಂಪರೆಯಿಂದ ಬೇಕಾದಷ್ಟು ತೆಗೆದುಕೊಂಡಿದ್ದಾರೆ, ಆದರೆ ಅವನ್ನೆಲ್ಲ ಜೀರ್ಣಿಸಿಕೊಂಡು ತಮ್ಮದಾಗಿ ಆವಿಷ್ಕಾರ ಮಾಡಿಕೊಂಡಿದ್ದಾರೆ ಅನ್ನುವುದು ಗೊತ್ತಾಗುತ್ತದೆ. ಆ ಬಗೆಯಲ್ಲಿರುವಂಥದ್ದು ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ತಿಳುವಳಿಕೆಯೇ ಅನ್ನುವ ಸಂದೇಹ ಪಟ್ಟುಕೊಂಡ್ರೆ ಯಾರ ಬಗೆಗೂ ಆ ಮಾತನ್ನು ಹೇಳಬಹುದು. ಮಹಾಮೇಧಾವಿಗಳು ಎಷ್ಟು ಜನ ಆಗಿ ಹೋಗಿಲ್ಲ. ನಾನು ನನ್ನ ಜನ್ಮದಲ್ಲಿ ಒಂದು ದಿನ ಬ್ಯಾಟನ್ನು ಹಿಡಿದು ಒಂದು ರನ್ನೂ ಮಾಡಿದವನಲ್ಲ. ನಾನು ಮನುಷ್ಯನೇ. ಅತಿ ಹೆಚ್ಚು ಸೆಂಚುರಿಗಳನ್ನು ಮಾಡಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಕೂಡ ಮನುಷ್ಯರೇ. ಹಾಗಿದ್ದಾಗ ನನ್ನ ಅಳತೆ ಗೋಲ್ ಇಟ್ಕೊಂಡು ಸಚಿನ್ ತೆಂಡೂಲ್ಕರ್ ಅನ್ನುವ ಅಸ್ತಿತ್ವವೇ ಸಾಧ್ಯವಿಲ್ಲ ಜಗತ್ತಲ್ಲಿ ಅಂತಂದರೆ ಅದಕ್ಕಿಂತ ಅವಿವೇಕ ಏನುಂಟು? ಈ ರೀತಿಯಾಗಿ ಒಬ್ಬ ಮನುಷ್ಯನ ಸಿದ್ಧಿ ಸಾಧನೆಗಳನ್ನು
ತಮ್ಮ ಮೂಗಿನೇರೆ ಕಳ್ಕೊಂಡು ಇಂಥ ವ್ಯಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ, ಇಂಥ ವಿದ್ವಾಂಸ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದೆಲ್ಲ ತುಂಬ ಉಪದ್ವ್ಯಾಪಗಳು. ಈ ಎಲ್ಲ ಕಾರಣದಿಂದ ಕೌಟಿಲ್ಯನನ್ನು ನಾವು ಮರುಮಾತಿಲ್ಲದೆ ಅವನ ಅಸ್ತಿತ್ವದಲ್ಲಿ, ವಿದ್ವತ್ತೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ ಪ್ರಶ್ನೆಗಳಿಲ್ಲದೆ ಒಪ್ಪಿಕೊಳ್ಬೇಕು. ಕಾರಣ ಆ ಪ್ರಶ್ನೆಗಳಿಗೆ ಉತ್ತರ ಆ ಗ್ರಂಥವೇ ಆಗಿದೆ. ಅಲ್ಲಿಯ ಮೊದಲ ಭಾಗ ಯಾವುದುಂಟು, ಆ ತಂತ್ರ ಸ್ವದೇಶ ಹಿತಚಿಂತನ ಅನ್ನುವ ಆ ಭಾಗದ ಪ್ರಕರಣಗಳನ್ನು ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತದೆ. ವಿದ್ಯಾಸಮುದ್ದೇಶ ಅಂತ ಮೊದಲು ಬರುತ್ತದೆ. ಈ ರಾಜನೀತಿ ಎನ್ನುವ ವಿದ್ಯೆ ಯಾತಕ್ಕಾಗಿ ಬೇಕಾಗಿದೆ ಏನು, ಮತ್ತು ಅಲ್ಲಿ 4 ವಿದ್ಯೆಗಳು, ಕೃಷಿ, ಗೋರಕ್ಷಾ, ವಾಣಿಜ್ಯ ಇತ್ಯಾದಿಗಳು ಸೇರಿಕೊಂಡ ವಾರ್ತೆ, 3 ವೇದಗಳನ್ನು ಅಥವಾ 4 ವೇದಗಳನ್ನು ತ್ರಯಿ ಅಂತ, ಮತ್ತು ವೈಚಾರಿಕ ಕ್ರಮ ಯಾವುದುಂಟು, ಲಾಜಿಕ್ ಅಂತ ಏನು ಕರೀಬಹುದು, ಅನಾಲಿಸಿಸ್ ಅಂತ, ಅದನ್ನು ಅನ್ವೀಕ್ಷಿಕಿ ಅಂತ, ಆ ಬಳಿಕ ಸಾಮದಾನ, ಭೇದ, ದಂಡ ಇತ್ಯಾದಿ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಆ ದಂಡೋಪಾಯ, ಷಡ್ಗುಣ್ಯ ಪ್ರವಣ ನೀತಿ ಅಂತ ದಂಡನೀತಿಯನ್ನು ಯಾವುದನ್ನು ಕರೀತಾರೆ, ಸಂಧಿ, ವಿಗ್ರಹ, ಯಾನ, ಸಂಶ್ರಯ, ದ್ವೈದೀಭಾವ, ಆಸನ, ಅದನ್ನು ಇವತ್ತು ಮುಂದೆ ವಿವರಿಸ್ತೀನಿ. ಈ 6 ವಿಷಯಗಳನ್ನು ಸೇರಿಸಿಕೊಂಡದ್ದು ಒಟ್ಟು 4 ಅಂಶಗಳನ್ನು ವಿದ್ಯೆ ಅಂತ ಕರೆಯುವಂಥದ್ದು ಬರ್ತದೆ. ಆಮೇಲೆ ವೃದ್ಧ ಸಂಯೋಗ ಅಂತ ಹಿರಿಯರ ಜೊತೆ ಸೇರಿದರೆ ಉಂಟಾಗುವ ಪ್ರಯೋಜನವನ್ನು ಹೇಳ್ತಾನೆ. ವೃದ್ಧರು ಅಂದರೆ ಬರೀ ಮುಪ್ಪಾದವರು ಅಂತ ಮಾತ್ರವಲ್ಲ, ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಜೀವನ ಪದ್ಧತಿಗಳಲ್ಲಿ ಪಳಗಿದವರು, ಅನುಭವ ಸಿದ್ಧರಾದಂಥವರು, ಅನುಭವ ಶ್ರೀಮಂತರು ಅನ್ನುವ ತಾತ್ಪರ್ಯ. ನಮ್ಮಲ್ಲಿ ಮತ್ತೆ ಮತ್ತೆ ವೃದ್ಧ ಸೇವೆ ಅನ್ನುವುದಕ್ಕೆ ಎಂಫಸಿಸ್ ಮಾಡಿದ್ದಾರೆ, ಅವಧಾರಣೆ ಹಾಕಿದ್ದಾರೆ. ನಮ್ಮ ಕನ್ನಡದ ನಾಗವರ್ಮ ಕಾವ್ಯಾವಲೋಕನದ ಆರಂಭದಲ್ಲಿ ಪ್ರತಿಭಾನಂ ಶಾಸ್ತ್ರವಿದ್ಯಾ ಪ್ರಚಯ ಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸಂ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ ಅಂತ ಶುರು ಮಾಡಿಕೊಂಡು ವೃದ್ಧ ಸೇವಾನುರಾಗಂ ಅಂತ ಹೇಳ್ತಾನೆ. ವೃದ್ಧರು ಯಾರು ಅಂದರೆ ಆ ವಿದ್ಯೆಯಲ್ಲಿ ಕೋವಿದರಾದಂಥವ್ರು. ಮತ್ತೆ ಮತ್ತೆ ಅವ್ರನ್ನ ಹೋಗಿ ಶುಶ್ರೂಷೆ ಮಾಡಬೇಕು. ಕೈಕಾಲು ಒತ್ತೋದಲ್ಲ ಶುಶ್ರೂಷೆ, ಅದು ಭೂತವಾದದ್ದು, ಗೌಣ ಪಕ್ಷ. ಕೇಳುವ ಬಯಕೆ ಇಟ್ಕೊಳ್ಬೇಕು, ಶ್ರೋತುಮಿಚ್ಛಾ ಶುಶ್ರೂಷ ಅಂತ. ಹಾಗೆ ವೃದ್ಧ ಸೇವೆ, ಶುಶ್ರೂಷೆ ಅನ್ನುವುದು ಬಂದಾಗ ನಮಗೆ ಅವಿಚ್ಛಿನ್ನವಾಗಿ ಪರಂಪರೆ ಬರುತ್ತದೆ. ಏನು ಇವರು ಮತ್ತೆ ಮತ್ತೆ ಮೊಳೆ ಹೊಡಿತಾರಲ್ಲ, ಮುದುಕರ ಹತ್ರ ಹೋಗಿ ಬೋರ್ ಹೊಡೆಸ್ಕೋಬೇಕು ಅಂತ ಕೇಳಬಹುದು. ಆದರೆ ಮಾಹಿತಿ ಎನ್ನುವುದು ಮನುಷ್ಯನ ನೇರ ಸಂಪರ್ಕ ಇಲ್ಲದೆ ದೊರಕದೇ ಇರತಕ್ಕಂಥ ಕಾಲದಲ್ಲಿ ಇನ್ಯಾವ ದಾರಿ ಇತ್ತು ಹೇಳಿ? ಈಗಂದರೆ ಯೂಟ್ಯೂಬ್ ಇದೆ, ಮೈ ಟ್ಯೂಬ್ ಇದೆ, ಹಿಸ್ ಟ್ಯೂಬು, ಹರ್ ಟ್ಯೂಬು, ಎಲ್ಲ ಟ್ಯೂಬ್ಗಳು ಇದೆ, ಬೇಕಾದಷ್ಟು ಟ್ಯೂಬ್ಲೈಟ್ಗಳು ಬೆಳಗ್ತಾ ಇವೆ ಜಗತ್ತಿನಲ್ಲಿ. ಆದರೆ ಹಿಂದೆ ಹಾಗಿರಲಿಲ್ಲ. ಗ್ರಂಥಗಳು ಅನೇಕವಾಗಿವೆ, ಎಷ್ಟು ಬೇಕಾದರೂ ನಾವು ಸಂಪಾದನೆ ಮಾಡಿಕೊಳ್ಳಬಹುದು, ಎಷ್ಟು ದಾಖಲೆ ಬೇಕಾದರೂ ಮಾಡಿಕೊಳ್ಬೋದು. ಮೆಗಾಬೈಟ್ಸು, ಗಿಗಾಬೈಟ್ಸು, ಟೆರಾಬೈಟ್ಸು ಅಂತ ಕಚ್ತಾ ಇರತಕ್ಕಂಥ ಬೇಕಾದಷ್ಟು ನಾಯಿಗಳಿವೆ ನಮಗೆ, ಮಾಹಿತಿಯ ನಾಯಿಗಳು. ಆದರೆ ಆಗ ಯಾವುದೂ ಇಲ್ಲದೇ ಇದ್ದಾಗ ಒಂದೊಂದು ಜ್ಞಾನಶಾಖೆಯನ್ನು ಅದನ್ನು ಆತ್ಮಸತ್ತಾಗಿ ಮಾಡಿಕೊಂಡವನು ಜ್ಞಾನದ ಸಾಕಾರ ರೂಪವಾದ ವ್ಯಕ್ತಿ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೋಗಬೇಕು? ಅದಕ್ಕಾಗಿ ಅವರು ಆ ವಿವೇಕವನ್ನು ಇಟ್ಟುಕೊಂಡ್ರು. ಅದನ್ನು ನಾವು ಈ ಕಾಲದ ಮಾನದಂಡದಿಂದ ಇವರಿಗೆ ಗತಾನುಗತಿಕತ್ವದ ಬಗ್ಗೆ ಇದ್ದಂಥ ಮೋಹ, ಸ್ವಂತಿಕೆ ಇಲ್ಲ, ಈ ರೀತಿಯಾಗಿ ದೂಷಣೆ ಮಾಡುವಂಥದ್ದು ತುಂಬ ಅನ್ಯಾಯ ಅಂತ ಅನಿಸುತ್ತದೆ. ಆಮೇಲೆ ಹಿಂದೆ ಎಲ್ಲ ಇಂಥ ವಿದ್ವಾಂಸರು ಅವರು ಎಲ್ಲಿಯೇ ಯಾವುದೇ ಪಂಗಡಕ್ಕೆ ಸೇರಿದ್ದರೂ ಅವರನ್ನು ಯಾವುದೇ ತಪ್ಪು ಮಾಡಿದ್ರೆ ಪರಮಾವಧಿಯ ದಂಡನೆ ಅಂದರೆ ಮರಣದಂಡನೆ ಕೊಡ್ತಾ ಇರಲಿಲ್ಲ. ಕಾರಣ ಏನಂದರೆ ಅಷ್ಟು ಜ್ಞಾನವೂ ಅವ್ರ ಜೊತೆಗೆ ಹೊರಟೋಗುತ್ತಲ್ಲ ಅನ್ನುವುದಷ್ಟೇ, ಇನ್ನೇನೂ ಅಲ್ಲ. ಇವರು ತಮ್ಮೂಗಿನ ನೇರಕ್ಕೆ ಈ ಥರ ತೀರ್ಮಾನ ಮಾಡಿಕೊಂಡ್ರು, ಕಾನೂನಿನ ಹೀಗೆ ತಿದ್ದುಕೊಂಡ್ರು ಅಂತೆಲ್ಲ ದೂಷಣೆ ಮಾಡುವುದು ಉಂಟು. ಇವತ್ತು ನೋಡಿ ನಾವೆಲ್ಲ ಇಟ್ಕೊಂಡಿದ್ದೀವಿ ಗೂಗಲ್ಲಂತೆ, ಮತ್ತೊಂದಂತೆ, ಮಗದೊಂದಂತೆ ಅಂತ. ಅಲ್ಲಿರ್ತಕ್ಕಂಥ ಆ ಎಲ್ಲ ಸಿಸ್ಟಮ್ಸು ಕೂಡ ಕೊಲ್ಯಾಪ್ಸ್ ಆಗಿಬಿಟ್ರೆ, ಅಲ್ಲಿರ್ತಕ್ಕಂಥ ಎಲ್ಲ ಮೆಮೊರಿ ಫೇಲ್ ಆಗಿಬಿಟ್ರೆ ಇಡೀ ಜಗತ್ತಿಗೇ ಅಮ್ನೀಷಿಯಾ, ಡೆಮೆನ್ಷಿಯಾ ಎಲ್ಲ ಬಂದುಬಿಡೋದಿಲ್ವ? ನಮ್ಮ ಕಂಪ್ಯೂಟರ್ಗಳ ಹಾರ್ಡ್ ಡಿಸ್ಕ್ಗಳಲ್ಲಿ ಯಾವುದೋ ಕಿತ್ತಲಾಕಲಾಗದ ವೈರಸ್ ಬಂದುಬಿಟ್ರೆ ಏನು ಮಾಡ್ತೀವಿ? ಆಗ ಯಾವ ಗತಿ? ಜಗತ್ತಿಗೆ ಅನಾಹುತ ಬರುತ್ತದೆ. ಈಗ 15 ವರ್ಷದ ಕೆಳಗೆ Y2K ಅಂತ ಕೋಲಾಹಲ ಮಾಡ್ತಾಯಿದ್ರು. ಆ ಮಟ್ಟಕ್ಕೆ ಚಿಂತನೆ ಇಟ್ಟುಕೊಂಡು ವೃದ್ಧರು, ವಿದ್ಯಾವೃದ್ಧರು, ತಪೋವೃದ್ಧರು, ಜ್ಞಾನವೃದ್ಧರು ಮೊದಲಾದವರು ಅವರುಗಳ ಅಪರಾಧಕ್ಕೆ ಈ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನೋದು ಬಿಟ್ಟು ಮಿಕ್ಕಿದ್ದೆಲ್ಲ ಕೊಡಬೇಕು ಅಂತ ಧರ್ಮಶಾಸ್ತ್ರಗಳಲ್ಲಿ ಇದ್ದಂಥದ್ದು. ಹಾಗಾಗಿ ಆ ವೃದ್ಧ ಸೇವೆ, ವೃದ್ಧ ಶುಶ್ರೂಷೆ, ವೃದ್ಧ ಸಂಯೋಗಕ್ಕೆ ದೊಡ್ಡ ಬೆಲೆಯನ್ನು ಚಾಣಕ್ಯ ಕೊಟ್ಟಿದ್ದು ಯುಕ್ತವೇ ಆದಂಥದ್ದು. ಜೀವಂತ ಟೇಪ್ ರೆಕಾರ್ಡರ್ ಹಾಗೆ ಬರವಣಿಗೆ ಸಾಧನವೂ ಬರೋಕ್ಕೆ ಮುಂಚೆ ಇವನ್ನೆಲ್ಲ ದಾಖಲೆ ಮಾಡಿಕೊಳ್ಳದೇ ಇದ್ದರೆ ಹೇಗೆ ಜಗತ್ತಿನ ಜ್ಞಾನ ರಾಶಿ ಬೆಳೀತಾ ಇದ್ದದ್ದು? ಮತ್ತು ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳುವ ಇಂದ್ರಿಯ ಜಯ,
ಆ ಇಂದ್ರಿಯ ಜಯದ ಬಗ್ಗೆ ನಾನು ತುಂಬ ವಿಸ್ತರಿಸಿ ಹಿಂದೆ ಹೇಳಿದ್ದೆ, ಅದರಿಂದ ನಾನು ಮತ್ತೆ ಅದನ್ನು ಪುನರಾವರ್ತಿಸೋಲ್ಲ. ಆದರೆ ಇಷ್ಟಂತೂ ಹೇಳಬೇಕು, ಅರ್ಥಶಾಸ್ತ್ರದಂಥ ಅತ್ಯಂತ ಗ್ರಾಸ್ ರೂಟ್ ರಿಯಾಲಿಟಿ ಅಂತ ಕರೀತಾರಲ್ಲ, ಗ್ರೌಂಡ್ ರಿಯಾಲಿಟಿ ಅಂತ ಕರೀತಾರಲ್ಲ, ಆ ರೀತಿಯಾದ ಬರ್ಬರ ವಾಸ್ತವದ ಪ್ರಪಂಚದಲ್ಲಿಯೂ ಕೂಡ ಆತ ಆದರ್ಶವನ್ನು ಹೇಳ್ತಾನೆ. ಅಂದರೆ ನಮ್ಮ ಅಪೇಕ್ಷೆಗಳನ್ನು, ಬೇಡಿಕೆಗಳನ್ನು ಕಡಿಮೆ ಮಾಡಿಕೊಳ್ಳೋದೇ ಈ ಶಾಸ್ತ್ರದ ಮುಖ್ಯ ಲಕ್ಷಣ. ಕೃತ್ಸಂಹಿ ಶಾಸ್ತ್ರಮಿದಂ ಇಂದ್ರಿಯ ಜಯ ಅಂತ ಹೇಳುವುದು ಮಹೋನ್ನತವಾದ ದೃಷ್ಟಿ. ಇದು ಜಗತ್ತಿನಲ್ಲಿ ಎಲ್ಲಿಯೂ ಕಾಣಸಿಗುವಂಥದ್ದಲ್ಲ. ಆಮೇಲೆ ಅಮಾತ್ಯ ಪುರುಷರ ಉತ್ಪತ್ತಿ ಅಂತ ರಾಜನಿಗೆ ಮುಖ್ಯವಾಗಿ ಬೇಕಾದದ್ದು ಮಂತ್ರಾಲೋಚನೆ. ನಮ್ಮಲ್ಲಿ ದೇವಿಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ. ಆ ಜ್ಞಾನಶಕ್ತಿ ಮಂತ್ರಾಲೋಚನೆಯ ಫಲ. ಆ ಮಂತ್ರಿ ಮಂಡಲ ಹೇಗಿರಬೇಕು ಅನ್ನುವುದನ್ನು 8 ಜನ ಮಂತ್ರಿಗಳಿಂದ ಮೊದಲುಗೊಂಡು ಮಾಡಿಕೊಂಡು ಅಮಾತ್ಯ, ಸಚಿವ, ಮಂತ್ರಿ ಇತ್ಯಾದಿಗಳ ವಿಭಾಗಗಳನ್ನು ಹೇಳ್ತಾನೆ. ಆಮೇಲೆ ವಂಶ ಪರಂಪರೆಯಿಂದ ಬರಬಹುದಾದವರು, ಹಾಗಲ್ಲದೆ ಕೇವಲ ಆಯ್ಕೆಯಿಂದಲೇ ಬರಬಹುದಾದವರು, ಈ ರೀತಿಯಾದವರೆಲ್ಲ ಹೇಗೆ ಅಂತ ಮಂತ್ರಿ, ಪುರೋಹಿತ ಮೊದಲಾದಂಥವರೆಲ್ಲರ ಉತ್ಪತ್ತಿಗಳನ್ನು, ಅಂದರೆ ಅವರ ಲಕ್ಷಣ ನಿರೂಪಣವನ್ನು ಹೇಳ್ತಾನೆ. ಆಮೇಲೆ ಉಪಧ, ಟೆಂಪ್ಟೇಷನ್, ಪ್ರಲೋಭನೆಗಳಿಂದ ಅಧಿಕಾರ ಸ್ಥಾನದಲ್ಲಿದ್ದವರನ್ನು ಹೇಗೆ ಪರೀಕ್ಷೆ ಮಾಡಿ ಯಾವ್ಯಾವ ಪ್ರಲೋಭನೆಯಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ತೇರ್ಗಡೆ ಆಗಿರ್ತಾರೋ ಅಷ್ಟೆಷ್ಟರ ಮಟ್ಟಿಗೆ ಅವರಿಗೆ ಗೌರವವನ್ನು, ಸ್ಥಾನವನ್ನು, ಮಾನವನ್ನು, ಬಾಧ್ಯತೆಯನ್ನು ಕೊಡಬೇಕು ಅಂತಾನೆ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಕೌಟಿಲ್ಯ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಾನೆ, ಆದರೆ ಅದರಲ್ಲೊಂದು ಹೈರಾರ್ಕಿ ಉಂಟು. ಶಂಕರರು ಮತ್ತೆ ಮತ್ತೆ ಈ ಒಂದು ವಿವೇಕವನ್ನು ಹೇಳ್ತಾರೆ. ಅಂದರೆ ನಮಗೆ ಅಧಿಕಾರಿ ಭೇದ ಅನ್ನುವುದು ಇದ್ದೇ ಇರುತ್ತದೆ. ಎಷ್ಟು ಅದ್ವೈತ ಹೇಳಿದರೂ ಅಧಿಕಾರಿ ಭೇದ ಇರುತ್ತದೆ. ಒಬ್ಬ ವ್ಯಕ್ತಿ ಎಲ್ಲ ವಿಧವಾದ ಉಪಧ, ಟೆಂಪ್ಟೇಷನ್ನಿಂದ ಮುಕ್ತನಾದವನನ್ನು ಉನ್ನತೋನ್ನತ ಸ್ಥಾನಕ್ಕೆ ಏರಿಸಬೇಕು. ಎಷ್ಟೆಷ್ಟರ ಮಟ್ಟಿಗೆ ಅವನು ಸೋಲ್ತಾನೋ ಅಷ್ಟೆಷ್ಟರ ಮಟ್ಟಿಗೆ ತುಂಬ ಬಾಧ್ಯತೆಯ ಭಾರ ಇಲ್ಲದೇ ಇರತಕ್ಕಂಥ ಕೆಲಸಗಳಲ್ಲಿ ಅವನ್ನ ಅಷ್ಟು ಮುಖ್ಯವಲ್ಲದ, ಅನ್ಇಂಪಾರ್ಟೆಂಟ್ ಆದಂಥ ಜಾಗಗಳಲ್ಲಿ ಸೇರಿಸ್ತಾ ಹೋಗಬೇಕು ಅಂತ. ಇದು ಯುಕ್ತವೇ ಆದಂಥದ್ದು ಅಂತ ಅನಿಸುತ್ತದೆ. ಹಾಗಲ್ಲದೇ ಇದ್ದರೆ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಕೊಡು, ಎಲ್ಲರಿಗೂ ಒಂದೇ ಥರದ್ದು ಕೊಡು ಅಂತಂದರೆ ಏನಾಗುತ್ತದೆ? ಇದನ್ನು ನಾವು ಗಮನಿಸಬೇಕು. ಈ ಕಾಲದಲ್ಲಿ ಮೆರಿಟಾಕ್ರಸಿಯ ವಿರುದ್ಧ ಮಾತಾಡೋರೆಲ್ಲ ಕಣ್ಣು ಮುಚ್ಚಿಕೊಂಡು ಏನೇನೋ ಆಡ್ಬಿಡ್ತಾರೆ. ಈ ಪ್ರಾಂತವೆಲ್ಲ ಬೆಂಗಳೂರು ದಕ್ಷಿಣಕ್ಕೆ ಬರುತ್ತೆ ಅಂತ ಅನಿಸುತ್ತೆ. ಇಲ್ಲಿಗೆ ಜನಪ್ರತಿನಿಧಿಯಾಗಿರೋದಕ್ಕೆ ಹೊರಟಂಥವರು ಒಬ್ಬರು ಒಂದು ಮಹಾ ಸಂಸ್ಥೆಯಲ್ಲಿ 7,000 ಕೋಟಿಗಳಷ್ಟು ಶೇರ್ಸ್ ಎಲ್ಲ ಇಟ್ಕೊಂಡಿರ್ತಕ್ಕಂಥವರು. ಅಲ್ಲಿ ಮಾತ್ರ ರಿಸರ್ವೇಷನ್ಗೆ ಅವಕಾಶ ಕೊಡಲಿಲ್ಲ. ಈಗ ಹೊರಗೆ ಬಂದು ರಿಸರ್ವೇಷನ್ ಅಂತ ಶಂಖ, ಬೇರಿ, ನಗಾರಿ, ಕೊಂಬು, ಕಹಳೆ ಎಲ್ಲ ಬಾರಿಸ್ತಾ ಇದ್ದಾರೆ. ಎಲ್ಲಿಯಾದರೂ ಉಂಟೆ? ಆಗಿದ್ದಾಗ ಯಾತಕ್ಕೆ ಮಾಡಲಿಲ್ಲ? ಈಗ ಓವರ್ನೈಟ್ ಜ್ಞಾನೋದಯ ಆಗಿಬಿಡ್ತಾ, ಅದಕ್ಕೆ ಯಾವ ಆಧಾರ? ಅದು ಗೊತ್ತಿಲ್ಲ. ಅವರು ಮಾಡಿದ ಆಧಾರವೆಲ್ಲ ನಿರಾಧಾರವಾಯಿತು. ಅಂದರೆ ನಮಗೆ ಪ್ರಾಮಾಣಿಕತೆ ಅನ್ನೋದೊಂದು ಇರಬೇಕಲ್ವ, ವಿವೇಕ ಅನ್ನೋದೊಂದು ಇರಬೇಕಲ್ವ. ಅದೇ ಆ ಸಂಸ್ಥೆಯ ಮತ್ತೊಬ್ಬರು ಮುಖ್ಯಸ್ಥರು ನಾರಾಯಣಮೂರ್ತಿಯವರನ್ನ ಒಮ್ಮೆ ಜಗಜೀವನ್ ರಾಮ್ ಅವರ ಪುತ್ರಿ, ಈ ಹೊತ್ತಿನ ನಮ್ಮ ಪಾರ್ಲಿಮೆಂಟ್ನ ಅಧ್ಯಕ್ಷೆ ಆಗಿದ್ದಾರಲ್ಲ, ಸ್ಪೀಕರ್, ಆಕೆನ ಮೀರಾ ಅವ್ರನ್ನ ಕೇಳಿದ್ರು ಮಾತಾಡುವಾಗ, ನಿಮ್ಮಲ್ಲಿ ಯಾತಕ್ಕೆ ನೀವು ರಿಸರ್ವೇಷನ್ ಇಟ್ಕೊಂಡಿಲ್ಲ ಅಂತ. ಅದಕ್ಕೆ ಅವರು, ಇಲ್ಲ, ಅದು ಇಲ್ಲದೇನೆ ನಾವು ಸೋಷಿಯಲ್ ಜಸ್ಟಿಸ್ ಬೇಕಾದಂತೆ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ತರಬೇತಿ ಸಂಸ್ಥೆ ಇದೆ ಮೈಸೂರಿನಲ್ಲಿ, ಅಲ್ಲಿ ನೋಡಿ ಒಂದು ವರ್ಷದ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತೆಗೆದುಕೊಂಡ್ರು. ಭೈರಪ್ಪನವರು ಅದನ್ನು ಒಂದು ಪುಸ್ತಕದ ಪ್ರಸ್ತಾವನೆಯಲ್ಲೂ ಬರೆದಿದ್ದಾರೆ ಈಚೆಗೆ. ನಮ್ಮ ಗಜಾನನ ಶರ್ಮಾ ಅವರು ವಿಶ್ವೇಶ್ವರ ಭಟ್ರ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೆದಂಥ ಒಂದು ಪುಸ್ತಕದಲ್ಲಿ ಅದರ ಪ್ರಸ್ತಾವನೆ ಉಂಟು. ಅದು ತುಂಬ ಸಂಗತವಾದದ್ದು ಅಂತ ಹೇಳ್ತಾ ಇದ್ದೀನಿ. ಇನ್ಫೋಸಿಸ್ ಸಂಸ್ಥೆಯಲ್ಲಿ ಎಲ್ಲರನ್ನ, ಯಾರು ಇವತ್ತು ಹಿಂದುಳಿದ ವರ್ಗದವರು ಅಂತಿದ್ದಾರೆ ಅವರನ್ನೇ ಎಲ್ಲ ತೆಗೆದುಕೊಂಡ್ರು, ತರಬೇತಿ ಕೊಟ್ಟರಂತೆ. ಕೊಟ್ಟು ಆಮೇಲೆ 1 ವರ್ಷ ಆದಮೇಲೆ ಬಿಟ್ಟರೆ ಅಲ್ಲಿ ಬಹಳ ರಿಗರಸ್ ಟ್ರೈನಿಂಗ್ ಇದೆ, ತುಂಬ ಉಸಿರು ಕಟ್ಟಿಸ್ತಕ್ಕಂಥ ರೀತಿಯ ತೀವ್ರತೆಯ ಟ್ರೈನಿಂಗು. 80%ಗೂ ಹೆಚ್ಚು ಜನ ತಮ್ಮ ಮೆರಿಟ್ನಿಂದಲೇ ಬೇರೆ ಬೇರೆ ಒಳ್ಳೊಳ್ಳೆಯ MNCಗಳಲ್ಲಿ ಆಯ್ಕೆ ಆದರು. ಅವರು ಮೆರಿಟ್ನಿಂದಲೇ ಆಯ್ಕೆ ಆದರು. ಆಮೇಲೆ ಅವ್ರು ಹೇಳಿದ್ರಂತೆ ಮೀರಾ ಅವರಿಗೆ, ನೋಡಿ, ನಾವೀಗ ಮಾಡಿದ್ವಿ, ನೀವು ಇದನ್ನು ಯಾತಕ್ಕೆ ಅನುಸರಿಸಬಾರ್ದು ಅಂತ. 1 ವರ್ಷ ಇವರಿಷ್ಟು ಕೆಲಸ ಮಾಡಿ ಕಷ್ಟಪಟ್ಟು ಸಾಧನೆ ತೋರಿಸಿದ ಮೇಲೆ ಆ ಎಮ್ಮ ಏನನ್ಬೇಕು, ತಾರಮ್ಮಯ್ಯ, ಫಾರ್ ಆಬ್ವಿಯಸ್ ರೀಸನ್ಸ್ ಇಟ್ಸ್ ನಾಟ್ ಪಾಸಿಬಲ್ ಇನ್ ಅವರ್ ಸೆಟಪ್ ಅಂದ್ಬಿಟ್ರು. ಇದು ಹಾಗಾಗಿ ಯೋಗ್ಯತೆಯ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ನ್ಯಾಯ ಉಂಟು. ಆದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹೇಗೆ ಹೇಗೋ ಆ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದನ್ನು ತೆಗೆದುಕೊಂಡು ಈ ಪ್ರಲೋಭನೆಗಳನ್ನು ಎಲ್ಲ ಮೀರಿ ನಿಂತವನಿಗೆ ಸರ್ವೋಚ್ಚ ಸ್ಥಾನ,
ಕಡಿಮೆ ಕಡಿಮೆ ಆದಂತೆ ಬೇರೆ ಬೇರೆ ಸ್ಥಾನಗಳನ್ನು ಕೊಡುವುದು. ಆದರೆ ಯಾರನ್ನು ಬಿಡೋದಿಲ್ಲ. ನೋಬಡಿ ವಿಲ್ ಬಿ ಎ ಲೆಫ್ಟ್ ಔಟ್. ಇದು ಬಹಳ ಮುಖ್ಯವಾದದ್ದು. ಅದಾದ ಮೇಲೆ ಗೂಢಪುರುಷೋತ್ಪತ್ತಿ ಅಂತ ಗೂಢಚಾರರು ಬಹಳ ಬಹಳ ಮುಖ್ಯವಾದದ್ದು. ನಮ್ಮ ದೇಶದ ರಹಸ್ಯಗಳೆಲ್ಲ ಇವತ್ತು ಹೇಗೆ ಸೋರೋಗ್ತಾ ಇದೆ ಅಂದರೆ ಕಾರ್ಪೊರೇಷನ್ ನಲ್ಲಿಗಳ ಹಾಗೆ, ಕಾರ್ಪೊರೇಷನ್ ಪೈಪ್ಗಳಾಗಿ, BWSSB ಪೈಪ್ಗಳಾಗಿ ಸೋರೋಗ್ತಾ ಇವೆ. ದೇಶದ ರಹಸ್ಯ ಹೀಗೆ ಪರಕೀಯರ ಕೈಗೆ ಸೇರಬಹುದೇ? ಸೇರದೇ ಇರಬೇಕು ಅಂತಂದರೆ ಪ್ರತಿಯೊಬ್ಬರ ಮೇಲೂ ಕಣ್ಣಿಟ್ಟಿರಬೇಕು, ಏನು ಅಂತ ಮಾಡ್ತಾ ಇರಬೇಕು. ಅದಕ್ಕಾಗಿ ಯಥೇಷ್ಟವಾಗಿ ಅವನು ಕೊಡ್ತಾನೆ. ಬಹಳ ಬಹಳ ವಿವರಗಳು ಇವೆ. ಈ ಹಂತದಲ್ಲಿ ಒಂದು ಮಾತನ್ನು ಹೇಳಬೇಕು. ಕೌಟಿಲ್ಯ ವರ್ಬ್ಯಾಟಮ್ ಪ್ರಯೋಜನ ಆಗದೇ ಇರಬಹುದು ಇವತ್ತು. ಯಾವುದೇ ಪ್ರಾಕ್ಟಿಕಲ್ ಸೈನ್ಸ್ ಅದರ ಕಾಲದ ಬಳಿಕ ವರ್ಬ್ಯಾಟಮ್ ಅದು ಪ್ರಯೋಜನಕ್ಕೆ ಆಗೋಲ್ಲ. ಆದರೆ ಅದರ ತತ್ವ ಮಾತ್ರ ಪ್ರಯೋಜನಕ್ಕೆ ಬರ್ತಲೇ ಇರುತ್ತೆ. ಆ ತತ್ವ ಪ್ರಯೋಜನಾಧಿಕ್ಯದಿಂದಲೇ ಅದರ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತದೆ. ಇದಕ್ಕೆ ಯಾವ ಜ್ಞಾನಶಾಖೆಯೂ ಹೊರತಲ್ಲ. ಸಂಗೀತ ರತ್ನಾಕರದಲ್ಲಿ ಹೇಗೆ ಶ್ರುತಿ ಮಾಡಿಕೊಳ್ಳಬೇಕು ಅನ್ನುವುದನ್ನು ಕೊಡ್ತಾನೆ. ಒಂದು ಸ್ಥಿರವೀಣೆ, ಚಲವೀಣೆ ಈ ಥರ ಇಟ್ಟುಕೊಂಡು ಎಷ್ಟು ಸೊಫಿಸ್ಟಿಕೇಟೆಡು, ಕಾಂಪ್ಲಿಕೇಟೆಡ್ ಆಗಿದೆ, ಬಹಳ ವಿಸ್ತರಿಸಿ ಹೇಳ್ತಾನೆ. ಈ ಹೊತ್ತಿನ ಎಲೆಕ್ಟ್ರಾನಿಕ್ ತಂಬೂರಿನಲ್ಲಿ ಒಂದು ಬಟನ್ ಹಾಕಿದ ತಕ್ಷಣ ಆಗಿಬಿಡುತ್ತೆ. ಆ ಮಟ್ಟಕ್ಕೆ ಸಂಗೀತ ರತ್ನಾಕರದ ಅಷ್ಟು ಭಾಗಗಳು ವ್ಯರ್ಥ ಅಂತ ಅನಿಸ್ಬೋದು. ಆದರೆ ಶ್ರುತಿ ಅಂದರೆ ಏನು ಅಂತ ಹೇಳಿರುವಂಥ ತತ್ವಭಾಗ ಇದೆಯಲ್ಲ, ಶ್ರುತಿತ್ವ ಅಂದರೆ ಏನು, ಗಮಕತ್ವ ಅಂದರೆ ಏನು, ಸ್ವರತ್ವ ಅಂದರೆ ಏನು, ಅದು ಎಂದಿಗೂ ವ್ಯರ್ಥ ಆಗುವಂಥದ್ದಲ್ಲ. ನ್ಯೂಟನ್ ಪ್ರಿನ್ಸಿಪಿಯಾ ಅಂತ ಗ್ರಂಥದಲ್ಲಿ ಬೇಕಾದಷ್ಟು ಹೇಳಿದ್ದಾನೆ. 100 ಪುಟಗಳ ಆ ಗ್ರಂಥ ಇವತ್ತು 4 ಪೇಜಿಗೆ ರೆಡ್ಯೂಸ್ ಮಾಡಬಹುದು. ಆದರೆ ಅದಷ್ಟು ವಿವರಗಳು ವ್ಯರ್ಥವ, ಅದರ ಸಾರ ತಾನೇ ಬೇಕಾಗಿರೋದು. ಹೀಗೆ ಪ್ರತಿಯೊಂದು ಜ್ಞಾನಶಾಖೆಯದು ಅದೇ ರೀತಿಯಾಗಿ ಕೆಲವರು ಕೌಟಿಲ್ಯ ಇಸ್ ಇಂಪ್ರ್ಯಾಕ್ಟಿಕಲ್, ಔಟ್ಡೇಟೆಡ್ ಅಂತಾರೆ. ಡೀಟೇಲ್ಸ್ ಎಲ್ಲ ಔಟ್ಡೇಟೆಡ್ ಆಗಲೇಬೇಕಾಗುತ್ತದೆ. ಅಷ್ಟು ಯಾಕೆ ನಾವು ಮೊನ್ನೆಯ ಪತ್ರಿಕೆ, ದಿನಪತ್ರಿಕೆ ತೆಗೆದುಕೊಂಡ್ರೆ ಅದರಲ್ಲಿರೋ ಎಷ್ಟೋ ವಿವರಗಳು ಈ ಹೊತ್ತಿಗೆ ನಿಷ್ಪ್ರಯೋಜಕವೇ ಆಗಿರುತ್ತವೆ. ಅದರಿಂದ ಆ ಪತ್ರಿಕೆಯೇ ನಿಷ್ಪ್ರಯೋಜಕ ಅಂತ ನೋಡುವೆ. ಪತ್ರಿಕೆಯ ಮಟ್ಟದ್ದಲ್ಲ ಕೌಟಿಲ್ಯನದು, ಅದರ ಅಂತರ್ಗತವಾದ ತತ್ವ ತುಂಬ ದೊಡ್ಡದು ಅಂತ. ಯಾವ್ಯಾವ ರೀತಿ ಗೂಢಚಾರರನ್ನು ನಿಯಮನ ಮಾಡಿಕೊಳ್ಬೇಕು ಅಂತ ಹೇಳೋದ್ರೊಳಗೆ ಆ ಕಾಲದ್ದನ್ನು ಅನುಸರಿಸಿಕೊಂಡು ಮಾಡಿದ್ದಾನೆ. ಸನ್ಯಾಸಿಗಳಾಗಿರಬೇಕು, ಬ್ರಹ್ಮಚಾರಿಗಳಾಗಿರಬೇಕು, ಭಿಕ್ಷುಗಳಾಗಿರಬೇಕು, ಈ ತರಹ ಅಂತ. ಈಗ ಇವತ್ತು ಫಾದರ್ಗಳಾಗಿರ್ಬೋದು, ಮುಲ್ಲಾಗಳಾಗಿ ಇಟ್ಕೊಳ್ಬೋದು, ಬೇರೆ ಬೇರೆ ಮತಗಳು ಬಂದಿರೋದು ಆ ಥರ ಇಟ್ಕೊಳ್ಬೋದು. ಐಟಮ್ ಸಾಂಗ್, ಬಾರ್, ಲೈವ್ ಬ್ಯಾಂಡ್, ಗರ್ಲ್ಸ್ ಥರ ಇಟ್ಕೊಳ್ಬೋದು, ಹೀಗೆಲ್ಲ. ಆದರೆ ಅದು ಅನ್ವಯದ ವಿಸ್ತಾರ, ಇನ್ಯಾವುದೂ ಅಲ್ಲ. ಪ್ಲ್ಯಾಂಟರ್ಸ್ ಅಂತ ಹೇಳ್ತಾರೆ, ಇನ್ಫಾರ್ಮೆಂಟ್ಸ್ ಅಂತ ಹೇಳ್ತಾರೆ. ಈಗ ಆ ರೀತಿಯಾದದ್ದನ್ನೇ ಅವನು ಹೇಳ್ಕೊಂಡು ಬಂದಿದ್ದಾನೆ. ಅದು ಗೊತ್ತಾಗುತ್ತದೆ ನಮಗೆ. ಮತ್ತು ದೇಶದಲ್ಲಿ ಶತ್ರುಪಕ್ಷ ಯಾವುದು, ಮಿತ್ರಪಕ್ಷ ಯಾವುದು, ಯೋಗ್ಯರು ಯಾವುದು, ಅಯೋಗ್ಯರು ಯಾವುದು, ಅಯೋಗ್ಯರಿಗೆ ಅವಕಾಶ ಸಿಗದಂತೆ ಮಾಡಿಕೊಳ್ಳುವುದು ಹೇಗೆ, ಅದನ್ನು ಹೇಳ್ತಾನೆ. ಮತ್ತು ಸ್ವದೇಶದಲ್ಲಿರುವ ಅಯೋಗ್ಯರನ್ನು ಹಿಡಿಯುವುದು, ಪರದೇಶದಲ್ಲಿರುವ ತನಗೆ ಅನುಕೂಲರಾದ ಯೋಗ್ಯರನ್ನು ಸಂಪಾದಿಸಿಕೊಳ್ಳುವುದು, ಇದೆರಡನ್ನೂ ಕೂಡ ಹೇಳ್ತಾನೆ. ಈ ಎಲ್ಲ ಹಂತಗಳಲ್ಲಿ ಕೆಲವರಿಗೆ ಪ್ರಶ್ನೆ ಬರ್ಬೋದು, ಇದೇನು ಕೌಟಿಲ್ಯ ಇಷ್ಟು ನಿರ್ಘೃಣನಾಗಿ, ನಿರ್ದಯನಾಗಿ ಇದ್ದಾನಲ್ಲ ಅಂತ. ರೂತ್ಲೆಸ್ ಅಂತೀವಲ್ಲ, ಆ ರೀತಿಯಾಗಿ ಕೋಲ್ಡ್ ಬ್ಲಡೆಡ್ ಆಗಿ ನಡ್ಕೊಳ್ತಾನಲ್ಲ, ಏನನ್ನೂ ವಂಚನೆ ಮಾಡು, ಏನೂ ಮಾಡು ಅಂತ. ಅದಕ್ಕಿಷ್ಟೇ ಹೇಳಬೇಕು, ಜಗತ್ತೆಲ್ಲವೂ ಬ್ರಾಹ್ಮವಾದದ್ದು ದಿವಸ, ಎಲ್ಲವೂ ಜ್ಞಾನಿಗಳಾದ ದಿವಸ ಈ ತಂತ್ರ ಬೇಕಾಗೋಲ್ಲ. ಜಗತ್ತೆಲ್ಲ ಬ್ರಾಹ್ಮವಾದ ದಿವಸ ಅರ್ಥಶಾಸ್ತ್ರ ಬೇಕಾಗೋಲ್ಲ, ಅದು ಅನರ್ಥಶಾಸ್ತ್ರ ಆಗುತ್ತದೆ. ಅರೆ, ಹಾಗಾಗೋಲ್ಲ. ಜಗತ್ತಿನಲ್ಲಿ ದುಷ್ಟತೆ ಇದ್ದೇ ಇರುತ್ತದೆ, ರಾಷ್ಟ್ರಗಳ ಮಧ್ಯೆ ವೈರ ಇದ್ದೇ ಇರುತ್ತದೆ. ಈ ಹೊತ್ತು ನಮ್ಮ ದೇಶದಲ್ಲಿ ರಾಷ್ಟ್ರೀಯತೆ, ನ್ಯಾಷನಲಿಸಮ್ ವಿರುದ್ಧ ತುಂಬ ಕೋಲಾಹಲ, ಕೂಗಾಟ ಮಾಡ್ತಾ ಇದ್ದಾರೆ. ಎಲ್ಲ ಎಡಚರದು ಅದೇ ದಾಳಿ, ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಕೂಡ ಅದೇ ಕೋಲಾಹಲ ಕಾಣ್ತಾ ಇದೆ. ಆದರೆ ನ್ಯಾಷನಲಿಸಮ್ ಅಲ್ಲದೇ ಇರೋದು ಜಗತ್ತಿನಲ್ಲಿ ಎಲ್ಲೂ ನಡೀತಾ ಇಲ್ಲ. ಅಮೇರಿಕನ್ರಾಗಲಿ, ಚೀನೀಯರಾಗಲಿ, ಫ್ರೆಂಚರಾಗಲಿ, ರಷ್ಯನರಾಗಲಿ ಎಲ್ಲರೂ ನ್ಯಾಷನಲಿಸಮನ್ನೇ ಇಟ್ಕೊಂಡಿದ್ದಾರೆ. ನಮಗೆ ಗೊತ್ತಾಗುತ್ತದೆ ರಷ್ಯಾದ ಅಧ್ಯಕ್ಷ ಯಾವ ರೀತಿಯಾಗಿ ಹೇಳ್ದ, ಮೈನಾರಿಟಿ ರಿಲಿಜನ್ಸ್ ಬಗ್ಗೆ ಎಷ್ಟು ಕಠೋರವಾಗಿ ಹೇಳ್ದ, ಇಸ್ಲಾಮಿನ ಬಗ್ಗೆ ಎಷ್ಟು ತೀವ್ರವಾಗಿ ಹೇಳಿದ್ದಾನೆ. ಅದನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತದೆ ನ್ಯಾಷನಲಿಸಮ್ ಎಷ್ಟು ಪ್ರಖರವಾಗಿ ಅಲ್ಲಿದೆ ಅಂತ. ಇವತ್ತು ಅಷ್ಟೇ ಅಮೇರಿಕಾದಲ್ಲಿ ನಮಗೆ ಗೊತ್ತಿರುವಂತೆ ಪ್ರತಿಯೊಂದು ದಾಖಲೆಯೂ ಅವರಲ್ಲಿ ಇದೆ. ಏನು ಇಂಡಿವಿಜುವಲ್ ರೈಟ್ಸು, ಏನು ಇಂಡಿವಿಜುವಲ್ ಸೆಕ್ಯೂರಿಟಿ, ಎಂಥದ್ದು ಯಾವುದಕ್ಕೂ ಅಲ್ಲಿ ನೆಲೆಯಿಲ್ಲ, ಬೆಲೆಯಿಲ್ಲ. ಅದು ಕ್ಯಾಪಿಟಲಿಸಮ್ನ ಮುಖವಾಡದಲ್ಲಿರ್ತಕ್ಕಂಥ ಪರಮ ಕಮ್ಯುನಿಸಮ್ ಅಂತ ಬೇಕಾದರೂ ಹೇಳ್ಬೋದು. ತಪ್ಪು ಅನ್ನೋದಾದು ಖಂಡಿತ ತಪ್ಪಲ್ಲ. ಅವರು ತಮ್ಮ ಜನಹಿತಕ್ಕಾಗಿ ಮಾಡ್ತಾರೆ, ತಮ್ಮ ಜನಗಳನ್ನು ಕಾಪಾಡಿಕೊಳ್ತಾರೆ. ತಮ್ಮ ಆಯಿಲ್ ರಿಸೋರ್ಸಸ್ಸನ್ನು ಕಾಪಾಡಿಕೊಳ್ಳೋಕ್ಕೆ ಇಡೀ ಗಲ್ಫ್ ವಲಯದಲ್ಲೆಲ್ಲ ಬೆಂಕಿಯನ್ನು ಹಾಕ್ತಾರೆ. ಅದು ನ್ಯಾಷನಲಿಸಮ್ಮೇ. ತಪ್ಪೋ ಸರಿಯೋ, ಅಲ್ಲಿ ಅದು ನಡೀತಾ ಇರತಕ್ಕಂಥ ಓಡ್ತಾ ಇರುವ ಕುದುರೆ. ನಾವು ಅದನ್ನು ಹತ್ತದೇ ಇದ್ದರೆ ಇಲ್ಲೇ ಉಳಿತೀವಿ.
ಈ ಅನಿವಾರ್ಯತೆಯಿಂದಲಾದರೂ ಅದನ್ನು ಗೌರವಿಸಬೇಕಾಗುತ್ತದೆ. ಆ ಕಾರಣದಿಂದ ಕೌಟಿಲ್ಯನ ಮೆಷರ್ಸ್ ಯಾವ ಯಾವ ಚಟುವಟಿಕೆಗಳಿವೆ ಅವನ್ನ ರೂತ್ಲೆಸ್ ಅಂತ ಕರೆದರೆ ಅದಕ್ಕೆ ಕಾರಣ ಮಾನವ ಸ್ವಭಾವವೇ ಇನ್ಯಾವುದೂ ಅಲ್ಲ. ಇಫ್ ಅಟ್ ಆಲ್ ಕೌಟಿಲ್ಯ ಇಸ್ ರಾಂಗ್, ಹ್ಯೂಮನ್ ಬೀಯಿಂಗ್ ಈಸ್ ರಾಂಗ್, ಇನ್ಯಾವುದೂ ಅಲ್ಲ. ಎಲ್ಲಿಯವರೆಗೆ ರಾಗದ್ವೇಷ ಇರುತ್ತದೆಯೋ, ಎಲ್ಲಿಯವರೆಗೆ ಲೋಭ ಮೋಹಗಳು ಕಾಡ್ತಾ ಇರ್ತದೆಯೋ ಅಲ್ಲಿವರೆಗೆ ಈ ನಿಯಂತ್ರಣ ವ್ಯವಸ್ಥೆ ಅನ್ನುವುದು ಬೇಕು. ವಿವೇಕಿಗಳಿಗೆ ಈ ಸಂಕಟ, ಸಮಸ್ಯೆ, ಕಷ್ಟ, ಈ ದುಡಿಮೆ ಚಾಕರಿ ತಪ್ಪಿದ್ದಲ್ಲ, ಅದನ್ನು ಅವನು ಮಾಡ್ತಾ ಇದ್ದಾನೆ. ಆಮೇಲೆ ಮಂತ್ರಾಲೋಚನಾ ಕ್ರಮವನ್ನು ಹೇಳ್ತಾನೆ, ದೂತನ ಚಟುವಟಿಕೆಗಳನ್ನು ಕುರಿತು ಹೇಳ್ತಾನೆ, ಮತ್ತು ರಾಜಪುತ್ರ ರಕ್ಷಣೆ ಅಂತ ಹೇಳ್ತಾನೆ. ಆಗೆಲ್ಲ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು, ಈಗ ಅಲ್ಲ ಅಂತ ಅನ್ಬೋದು. ಆದರೆ ಇಲ್ಲಿಯೂ ಈಗಲೂ ನಾವು ನೋಡಬೇಕಾದದ್ದು ಏನಂದರೆ, ರಾಜಪುತ್ರ ರಕ್ಷಣೆ ಎನ್ನುವಲ್ಲಿ ಅವನು ತುಂಬ ಮಾರ್ಮಿಕವಾಗಿ ಹೇಳ್ತಾನೆ, ರಾಜನ ಮಕ್ಕಳು ಎಷ್ಟೋ ಬಾರಿ ರಾಜನಿಗೆ ವ್ಯತಿರಿಕ್ತವಾಗಿಬಿಡ್ತಾರೆ ಅಂತ. ಅದಕ್ಕಾಗಿ ಅವರುಗಳನ್ನು ಹೇಗೂ ಹಾಗೆ ಬೆಳೆಸಬೇಕು ಅಂತ. ದೊಡ್ಡವರ ಮಕ್ಕಳು, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರ ಮಕ್ಕಳಿಗೆ ಬದುಕಿಗೆ, ಜೀವಿಕೆಗೆ ಬೇಕಾಗಿದ್ದು ಫಾರ್ ಲಿವಿಂಗ್ ದೇ ನೀಡ್ ನಾಟ್ ಸ್ಟ್ರಗಲ್. ಆಗ ಅವರಲ್ಲಿ ದೊಡ್ಡ ಮೌಲ್ಯಗಳಿಲ್ಲದೇ ಇದ್ದರೆ ಐಡಲ್ ಮ್ಯಾನ್ಸ್ ಬ್ರೈನ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಲೇ ಆಗುವಂಥದ್ದು. ಅಲ್ಲಿ ಬೇರೆ ಬೇರೆ ಚೇಲಾಗಳು, ಚಮಚಾಗಳು ಎಲ್ಲ ಇರ್ತಾರಲ್ಲ, ಧರ್ಮ ಸಚಿವರು, ವಾಲ್ಲಭ್ಯವನ್ನು ಹಿಡ್ಕೊಂಡವರು ಬಂದು ಸೇರಿಕೊಳ್ತಾರೆ. ಅವರುಗಳಿಂದ ಕಾಪಾಡಬೇಕು. ಇದು ಕೌಟಿಲ್ಯನ ಮಾತನ್ನು 7ನೇ ಶತಮಾನ ಕ್ರಿಸ್ತಶಕದಲ್ಲಿದ್ದಂಥ ಬಾಣಭಟ್ಟನವರೆಗೆ ಎಲ್ಲರೂ ಪ್ರತಿಧ್ವನಿಸ್ತಾ ಇದ್ದಾರೆ. ರಾಜಪುತ್ರರನ್ನು ದುಷ್ಟರಿಂದ, ನರ್ಮಸಚಿವರಿಂದ, ಧೂರ್ತರಿಂದ, ಅಡ್ಡದಾರಿ ಹಿಡಿಸೋರಿಂದ ಕಾಪಾಡಬೇಕು, ಅವರಿಗೆ ದುಷ್ಟಬುದ್ಧಿ ಬರದಂತೆ ನೋಡ್ಕೊಳ್ಬೇಕು. 15ನೇ ಶತಮಾನದ ಕೃಷ್ಣದೇವರಾಯ ಮಾಡಿದ್ದು ಅದೇ ಕೆಲಸವೇ, ಅವರ ಅಣ್ಣ ಮಾಡೋಕ್ಕೆ ಹೋಗಿದ್ದು ಅದೇ ಕೆಲಸವೇ. ಹಾಗೆ ಮಾಡುವಲ್ಲಿ ಒಂದು ವಿವೇಕ ಇರಬೇಕಷ್ಟೆ. ಅದನ್ನು ಕುರಿತು ಹೇಳ್ತಾನೆ. ಅಂದರೆ ಇವತ್ತು ನಮ್ಮ ರಾಜಕಾರಣಿಗಳು ಅವರ ಹೆಂಡತಿಯರಿಂದ, ಮಕ್ಕಳಿಂದ ಅಥವಾ ಗಂಡಂದರಿಂದ, ಅಣ್ಣ ತಮ್ಮಂದರಿಂದ ಅವರು ಮಾಡುವ ಎಡವಟ್ಟುಗಳಿಂದ ತಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳಬೇಕಾದ ಅನಿವಾರ್ಯತೆಯೂ ಇದೆ. ಮೊನ್ನೆ ತಾನೇ ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ಮಾಜಿ ಪ್ರಧಾನಿಗಳ ಮೊಮ್ಮಗ ಚುನಾವಣೆಯ ಪ್ರಚಾರ ಕಣಕ್ಕೆ ಬಂದಿದ್ದಾರೆ ಅಂತ. ಕೆಲವು ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ನಾನು ನೋಡಿದ ನೆನಪು, 2 ಕೋಟಿಗಳಿಗೂ ಬೆಲೆ ಬಾಳ್ತಕ್ಕಂಥ ಒಂದು ವಾಹನದಲ್ಲಿ ಕೂತ್ಕೊಂಡು ಆ ವೇಳೆಯಲ್ಲಿ ಯಾವುದೋ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಅಖಂಡ ತಾಂಡವ ಮಾಡಿದ್ದು, ಆಮೇಲಿಂದ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆ ಆಗಿದ್ದು, ಆಮೇಲೆ ನಂದೆಲ್ಲ ಕೇಸು ಅಂತ ಕೈ ಎತ್ತಿ ಎಲ್ಲ ಬಿಟ್ಟಿದ್ದು ಅಂತ. ಈ ಥರದವರುಗಳು ಇವರುಗಳಿಂದ ಅವರ ಅಪ್ಪಂದಿರ, ಅವರ ಅಮ್ಮಂದಿರ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಬೇಕಾಗಿ ಬರ್ತದೆ. ಈ ಅವಿವೇಕಿ ಪುತ್ರಿಯರಿಂದ, ಜಾಮಾತ್ರರಿಂದ ಇಂಥ ಒಡ್ಡರ ಕೆಲಸ ನಡೀತಾ ಇರುತ್ತೆ ಅಂತ ಗೊತ್ತಿದೆ. ಹರಿಯಾಣದಲ್ಲಿ ಎಷ್ಟೆಷ್ಟು ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ನಮ್ಮ ರಾಷ್ಟ್ರೀಯ ಜಾಮಾತ್ರ, ನ್ಯಾಷನಲ್ ಸನ್ನಿನ್ಲ ನುಂಗಿ ನೊಣೀತಿದ್ದಾನೆ ಅನ್ನೋದು ಗೊತ್ತಿದೆಯಲ್ಲ. ಹೀಗಿರುವಂಥದ್ದನ್ನೇ ಹೇಳ್ತಾ ಇರೋದು ಕೌಟಿಲ್ಯ, ಬೇರೆ ಇನ್ಯಾವುದನ್ನೂ ಅಲ್ಲ. ಅಂದರೆ ಸೆಕ್ಯೂರಿಟಿ ಅಲ್ಲ, ಟು ದೆಮ್ ಸೆಕ್ಯೂರಿಟಿ ಅಲ್ಲ, ಫ್ರಮ್ ದೆಮ್ ಸೆಕ್ಯೂರಿಟಿ ಎಂಥದ್ದು ಅನ್ನುವಂಥದ್ದು. ಆಮೇಲೆ ರಾಜನ ದೈನಂದಿನಿಯನ್ನು ತುಂಬ ಮಾರ್ಮಿಕವಾಗಿ ಹೇಳ್ತಾನೆ. ಇದನ್ನು ನೋಡಿದರೆ ಗೊತ್ತಾಗುತ್ತದೆ ರಾಜಸ್ಥಾನ, ರಾಜತ್ವ ಅನ್ನುವುದು ಎಷ್ಟು ಬಾಧ್ಯತೆ ಉಳ್ಳಂಥದ್ದು ಅಂತ. ರಾಜನ ಸುಖ, ಅವನ ಸುಖ ಅವನದಲ್ಲ. ನರಾಜ್ಞಸ್ತು ಸುಖಂ ಸುಖಂ ಪ್ರಜಾನಾಂ ಹಿ ಸುಖೇ ಸುಖಂ, ಪ್ರಜೆಗಳ ಸುಖದಲ್ಲಿ ಸುಖ. ರಾಜನಿಗೆ ಸ್ವಂತದ ಸುಖ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವುದನ್ನು ಹೇಳ್ತಾ, ದಿನವನ್ನು ಹೇಗೆ ವಿಂಗಡಣೆ ಮಾಡಿ ಹಗಲು, ഇരുಳು, ಮಧ್ಯಾಹ್ನ ಅಂತ ಎಲ್ಲ ಕಾಲಕ್ಕೂ ಅವನು ಹೇಗಿರಬೇಕು, ಮತ್ತು ಹಾಗಂತ ಅವನಿಗೆ ಸುಖವೇ ಇಲ್ಲದೇ ಇದ್ದರೆ ಆಗೋಲ್ಲ. ನನ್ನ ಸುಖ ಸ್ಯಾತ್, ಒಂದಿಷ್ಟು ಸುಖವೂ ಬೇಕು ಅಂತ ಅವನಿಗೆ ಪರ್ಸನಲ್ ಟೈಮ್, ಪಬ್ಲಿಕ್ ಟೈಮ್, ಈ ರೀತಿಯದೆಲ್ಲ ವಿಂಗಡಣೆ ಮಾಡಿಕೊಡ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಕೇವಲ ನಮ್ಮಲ್ಲಿ ರಾಜನಿಗೆ ಮಾತ್ರ ಇರಲಿಲ್ಲ, ಎಲ್ಲರಿಗೂ ಆ ಬಗೆಯ ಟೈಮ್ ಟೇಬಲ್ ಇತ್ತು. ಎಷ್ಟು ಜನ ಹಾಗೆ ನಡೀತಾ ಇದ್ರು ಅನ್ನೋ ಪ್ರಶ್ನೆ ಕೇಳಬಹುದು, ಅದು ಬೇರೆ ಸಂಗತಿ. ಒಂದು ಆದರ್ಶವಾಗಿ ಆದರೂ ಒಂದು ಬ್ಲೂ ಪ್ರಿಂಟ್ ಇಲ್ಲದೇ ಇದ್ದರೆ ಇನ್ನೆಂಥ ಅನರ್ಥದ ಗತಿ ಅಂತ ನೋಡಬಹುದು. ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿ ಕವಿಚರ್ಯ, ರಾಜಚರ್ಯ ಅಂತ ಒಂದು ಪ್ರಕರಣ ಬರುತ್ತೆ. ಕವಿಯಾದವನು ಹೇಗೆ ಬಾಳಬೇಕು, ಕವಿ ಎನ್ನುವಲ್ಲಿ ಕಲಾವಿದ ಸಾಮಾನ್ಯವನ್ನೇ ನಾವು ನೋಡಬಹುದು. ಅದೇ ರೀತಿ ಮನ್ವಾದಿ ಸ್ಮೃತಿಗಳಲ್ಲಿ ಒಬ್ಬ ವಿಪ್ರನ ಜೀವನ ಕ್ರಮ ಹೇಗಿರಬೇಕು ಅನ್ನುವುದರೊಳಗೆ ಗೊತ್ತಾಗುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಸಾಮಾನ್ಯರ ನಿತ್ಯ ವ್ಯವಹಾರ ಹೇಗಿರಬೇಕು ಅನ್ನುವಂಥದ್ದು ಕೂಡ ನಾವು ಕಾಣ್ತೀವಿ. ವರ್ಣಾದಿಗಳ, ಆಶ್ರಮಾದಿಗಳ ಕರ್ತವ್ಯಗಳನ್ನು ಹೇಳುವಾಗ ಅವರ ದೈನಂದಿನಿಯನ್ನೇ ಹೇಳುವುದಾಗುತ್ತದೆ. ರಾಮ್ ಗೋಪಾಲ್ ಅನ್ನುವಂಥವರು ಇಂಡಿಯಾ ಆಫ್ ದಿ ಕಲ್ಪಸೂತ್ರಾಸ್ ಅನ್ನುವ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಬರೀತಾರೆ, ಬಹಳ ಸೆಮಿನಲ್ ರಿಸರ್ಚ್ ವರ್ಕ್ ಅದು. ಅಲ್ಲಿ ಅವರು ಹೇಳ್ತಾರೆ, ಈ
ಗೃಹಿಸೂತ್ರಗಳು, ಧರ್ಮಸೂತ್ರಗಳು, ಶ್ರೌತಸೂತ್ರಗಳು ಇವೆಲ್ಲ ದೇ ಆರ್ ದಿ ಆ್ಯಕ್ಚುಯಲ್ ಡೈರೀಸ್ ಆಫ್ ಏನ್ಷೆಂಟ್ ಇಂಡಿಯಾ ಅಂತ. ಅವು ಪ್ರಾಚೀನ ಭಾರತದ ದಿನಚರಿಗಳೇ ಆಗಿವೆ ಅಂತ. ಆ ರೀತಿಯಾದ ಗ್ರಂಥಗಳಲ್ಲಿ ಕಂಡುಬರುವ ಉಲ್ಲೇಖಗಳಿಂದ ಏನಿದೆ ಅದಕ್ಕೆ ಅದ್ಭುತವಾದ ಸಂವಾದಿಯನ್ನು ನಾವಿಲ್ಲಿ ನೋಡ್ತೀವಿ. ಆ ವ್ಯವಸ್ಥೆ ಅನ್ನುವುದನ್ನು ಕಂಡುಕೊಡ್ತಾನೆ. ಮತ್ತು ಅಂತಃಪುರದಲ್ಲಿ ರಾಜನ ಆವಾಸದಲ್ಲಿ ಇರಬೇಕಾದ ಬಾಧ್ಯತೆ ಏನು, ರಕ್ಷಣೆ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ. ರಾಜನ ಆತ್ಮರಕ್ಷಣೆಗೆ ಎಂಥ ಚಟುವಟಿಕೆಗಳಿರಬೇಕು, ಯಾವ ರೀತಿಯಾದ ಪ್ರಕಲ್ಪಗಳು ಬೇಕು ಅನ್ನುವುದನ್ನು ಕೂಡ ಕೌಟಿಲ್ಯ ತೋರ್ಪಡಿಸ್ತಾನೆ. ನಮಗಿಲ್ಲಿ ಗೊತ್ತಾಗುತ್ತೆ ಇವತ್ತು ಈ ಪ್ರತಿಷ್ಠಿತರ VVIPಗಳ ಸೆಕ್ಯೂರಿಟಿ ಅನ್ನೋದು ಎಷ್ಟು ದೊಡ್ಡ ಬಾಧ್ಯತೆ, ಭಾರ ಆಗಿದೆ ಅಂತ. ಎಲ್ಲ ಕಾಲದಲ್ಲೂ ಇದ್ದದ್ದೇ. ಟೆಕ್ನಾಲಜಿ ಹೆಚ್ಚಿದಷ್ಟು ಅಪರಾಧವೂ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆ ಅಪರಾಧ ಶೋಧವನ್ನು ಮಾಡಬೇಕಾಗುತ್ತದೆ. ಆ ಎಲ್ಲ ವಿವರಗಳನ್ನು ನಾವು ಕೌಟಿಲ್ಯನಲ್ಲಿ ದಿಗ್ಮಾತ್ರವಾಗಿ ಆದರೂ ನೋಡ್ತೀವಿ. ಈ ಹೊತ್ತಿಗೆ ಅದು ತುಂಬ ಪ್ರಿಮಿಟಿವ್ ಅನ್ನಿಸ್ಬೋದು, ಆದರೆ ಆ ಹೊತ್ತಿಗೆ ಅದು ವೆರಿ ವೆರಿ ಅಡ್ವಾನ್ಸ್ಡ್ ಅಂತ ಗೊತ್ತಾಗುತ್ತದೆ. ಅದರ ತತ್ವವನ್ನು ಎಲ್ಲ ಕಾಲಕ್ಕೂ ಬಳಸಿಕೊಳ್ಳಬಹುದು ಅನ್ನೋದರೊಳಗೆ ಯಾವ ಸಂದೇಹವೂ ಕಾಣೋಲ್ಲ. ಅದಾದ ಮೇಲೆ ಇಡೀ ರಾಜ್ಯದ ಆಗುಹೋಗನ್ನು, ರಾಷ್ಟ್ರದ ಆಗುಹೋಗನ್ನು 18 ಜನ ಅಧ್ಯಕ್ಷರ, ಅಂದರೆ ಯಾರನ್ನ ಮಿನಿಸ್ಟರ್ಸ್ ಅಂತ ಕರಿಬೋದು ಅಥವಾ ಡಿಪಾರ್ಟ್ಮೆಂಟಲ್ ಸೆಕ್ರೆಟರೀಸ್, ಚೀಫ್ ಸೆಕ್ರೆಟರೀಸ್ ಅಂತ ಕರಿಬೋದು, ಅವರುಗಳ ಮೇಲೆ ಆಯತ್ತ ಮಾಡಿಕೊಡುವುದಾಗುತ್ತದೆ. ಆ ಅಧ್ಯಕ್ಷ ಪ್ರಚಾರ ಅಂತ, ಆ ಅಧ್ಯಕ್ಷರ ಚಟುವಟಿಕೆಗಳು, ಕಾರ್ಯಭಾರಗಳು, ಆ ವಿವರಗಳನ್ನು ನಾವು ನೋಡ್ತೀವಿ. ಅಲ್ಲಿ ಕೃಷಿಗೆ ಬೇಕಾಗಿರ್ತಕ್ಕಂಥ ಭೂಮಿ, ಕೃಷಿಗೆ ಬೇಡದ ಭೂಮಿ ಯಾವುದು, ಕೃಷಿ ಉಪಯೋಗಿ ಅಲ್ಲದ ಭೂಮಿ, ಅದರ ವಿಂಗಡಣೆ ಹೇಗೆ ಮಾಡೋದು, ಈ ಕಾಲಕ್ಕೂ ತುಂಬ ಬೆಲೆ ಬಾಳ್ತಕ್ಕಂಥದ್ದು. ಯಾಕೆಂದರೆ ವಿಚ್ ಈಸ್ ಫಾರ್ ಕಲ್ಟಿವೇಷನ್ ಆ್ಯಂಡ್ ವಿಚ್ ಈಸ್ ನಾಟ್ ಫಾರ್ ಕಲ್ಟಿವೇಷನ್ ಅನ್ನೋದರ ವಿವೇಕ ನಮಗಿರಬೇಕು. ಎಲ್ಲ ಕಾಲಕ್ಕೂ ಕೃಷಿ ಪರಮೋಚ್ಚವಾದದ್ದು. ಆ ಕಾರಣ ನಮಗೀಗ ಹೊತ್ತು ದಿನೇ ದಿನೇ ಕೃಷಿಗೆ ಬೇಕಾಗಿರುವ ಭೂಮಿ ಯಾವುದಿದೆ ಅದನ್ನು ಬೇರೆ ಬೇರೆ ಅನಾಚಾರಗಳಿಗೆ ಬಳಸ್ಕೊಳ್ಳೋದಾಗ್ತಾ ಇದೆ. ಒಂದು ಕಡೆ ಕೃಷಿಗೆ ಅಂತ ಹೇಳುವ ನೆವದಲ್ಲಿ ಕಾಡನ್ನು ಕಡಿಯೋದಾಗ್ತಾ ಇದೆ. ಅದು ಕೃಷಿಗೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ, ಕಾಡೂ ಆಗ್ತಾ ಇಲ್ಲ, ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ನಡೀತಾ ಇಲ್ಲ, ಬೀಳು ಬಿಡ್ತಾ ಇದೆ. ಯಾರ್ಯಾರು ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥವ್ರ ಹಿತಾಸಕ್ತಿಗಳನ್ನು ಕಾಪಾಡೋದಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ವಿಭಾಗ ಕ್ರಮ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾವು ನೋಡಬೇಕು. ಅದಾದ ಮೇಲೆ ದುರ್ಗ ನಿರ್ಮಾಣಾದಿಗಳನ್ನು ಹೇಳ್ತಾನೆ. ಈ ಹೊತ್ತು ದುರ್ಗ ನಿರ್ಮಾಣಕ್ಕೆ ಅಂಥ ದೊಡ್ಡ ಬೆಲೆ ಇಲ್ಲದೆ ಇರ್ಬೋದು, ಆದರೆ ಗಡಿಯನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತಂದರೆ ಇಂದಿಗೂ ಬೇಕಾಗಿದೆ. ಹಾಗಿಲ್ಲವಾದರೆ ನಮಗೆ ಬಾಂಗ್ಲಾದೇಶದ ಇನ್ಫಿಲ್ಟ್ರೇಷನ್ನು ತಡೆಯೋದಕ್ಕೆ ಹೇಗೆ ಸಾಧ್ಯ? ಇವತ್ತು ತಡೆಯದೆ ಎಷ್ಟು ದೊಡ್ಡ ಅನರ್ಥ ಆಗಿದೆ. ಆ ಧೂರ್ತರನ್ನು ಎಲ್ಲರನ್ನೂ ಕೂಡ ಒಳಗಡೆ ಸೇರಿಸ್ಕೊಳ್ಬೇಕು ಅಂತ ಸುಮಾರು 2-5 ಕೋಟಿಯಷ್ಟು ಇನ್ಫಿಲ್ಟ್ರೇಷನ್ ಆಗಿದೆ ಅಂತಾರೆ. ಅವರೆಲ್ಲರಿಗೂ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಕೂಡ ಪುಕಾರು ಉಂಟು. ಇದಕ್ಕೆ ಕಾರಣ ಯಾರು? 18-50 ಕೋಟಿಯಷ್ಟು ಮಣ್ಣು ಮುಕ್ಕಿರೋದು ಇದಕ್ಕೋಸ್ಕರವಾಗಿ. ದೇಶದ ಜನತೆಗೆ ಮಣ್ಣು ಮುಗಿಸಿ ಇವರೆಲ್ಲ ಹೊನ್ನನ್ನು ನುಂಗಿರತಕ್ಕಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ತಿಳಿಯುತ್ತದೆ ಈ ದುರ್ಗ ನಿರ್ಮಾಣ, ಜಲದುರ್ಗ, ಸ್ಥಳದುರ್ಗ, ಮರುದುರ್ಗ, ಗಿರಿದುರ್ಗ ಇತ್ಯಾದಿ ದುರ್ಗಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ನಿರ್ಮಾಣ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ಮತ್ತು ಆ ಆಯಕಟ್ಟಿನ ಸ್ಥಾನದಲ್ಲಿ ದ್ರವ್ಯ ಸಂಗ್ರಹಣೆ ಹೇಗೆ ಮಾಡಬೇಕು, ಪ್ರೊಕ್ಯೂರ್ಮೆಂಟ್. ನಮಗೆ ಗೊತ್ತಿದೆ, ಮೊನ್ನೆ ತಾನೇ ನರೇಂದ್ರ ಮೋದಿ ಹೇಳಿದ್ದು, ಅದು ಮೊದಲಿಂದಲೂ ಇರ್ತಕ್ಕಂಥದ್ದು ಚರ್ಚೆಗೆ, ಆದರೆ ಇವತ್ತು ಅದು ಅಷ್ಟು ಜ್ವಲಂತವಾದ ಒಂದು ಇಶ್ಯೂ ಆಗಿ ಮಾಡಬೇಕಾದಂಥ ತುರ್ತು ಬಂದಿದೆ. ಆಹಾರ ಧಾನ್ಯವನ್ನು ಪ್ರೊಕ್ಯೂರ್ ಮಾಡಿದ ಮೇಲೆ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಮತ್ತು ವಿತರಣೆ ಮಾಡೋಕ್ಕೆ ಸರಿಯಾದ ವ್ಯವಸ್ಥೆಯೇ ಇಲ್ಲದಂತೆ ಆಗಿ ಸರ್ಪ್ಲಸ್ ಪ್ರೊಕ್ಯೂರ್ ಮಾಡಿದ್ದು ಡೆಫಿಸಿಟ್ ಮಟ್ಟಕ್ಕೆ ಬಂದುಬಿಡ್ತಾ ಇದೆಯಲ್ಲ, ಏನಿದು ಅನ್ಯಾಯ, ಏನಿದು ವಿಪರ್ಯಾಸ ಅಂತ ನೋಡಿದಾಗ ಸನ್ನಿಧಾತ್ರ ಅನ್ನುವಂಥವನು ಒಬ್ಬ ಇರ್ತಾನೆ ಅಧಿಕಾರಿ. ಅವನು ಎಲ್ಲದರ ಪ್ರೊಕ್ಯೂರ್ಮೆಂಟ್ ಕಡೆಗೆ ಗಮನ ಇಡ್ತಾನೆ ಮತ್ತು ಅದರ ವಿತರಣೆ ಕಡೆಗೂ ಗಮನ ಇಡ್ತಾನೆ ಅಂತ. ಈ ಹೊತ್ತು ಟೆಕ್ನಾಲಜಿ ನಮ್ಮ ಪಾಲಿಗೆ ವರವಾಗಿ ಬಂದಿದೆ. ಎಲ್ಲಿ ಸಂಗ್ರಹವಾದದ್ದು ಎಲ್ಲಿ ಬೇಕಾದರೂ ವಿತರಣೆ ಮಾಡಬಹುದು. ನಾವು ಮೈಸೂರಿನಲ್ಲಿಯೋ ಅಥವಾ ಹುಣಸೂರಿನಲ್ಲಿಯೋ ಯಾವುದೋ ಒಂದು ಧಾನ್ಯವನ್ನು ಸಂಗ್ರಹಣೆ ಮಾಡಿದರೆ ಅದಕ್ಕೆ ಕಾಶ್ಮೀರದಲ್ಲಿಯೋ ಅಥವಾ ಅಸ್ಸಾಂನಲ್ಲಿಯೋ ಬೇಡಿಕೆ ಇದೆ ಅಂದರೆ 1-2 ದಿವಸಗಳ ಒಳಗೆ ಎಷ್ಟು ಸಾವಿರಾರು ಕ್ವಿಂಟಾಲ್ಗಳಷ್ಟು ಧಾನ್ಯವನ್ನು ಅಲ್ಲಿಗೆ ರವಾನೆ ಮಾಡುವಂಥ ಅನುಕೂಲತೆ ಉಂಟು. ಹಿಂದೆ ಆ ಥರ ಇಲ್ಲದೇ ಇದ್ದಾಗಲೂ ಇದನ್ನು ಸುರಕ್ಷಿತವಾಗಿ ಕಾಪಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ರು ಅಂತಂದರೆ ಇಂಥ ಒಂದು ಪ್ರಾಮಾಣಿಕತೆ ಇರಬೇಕು, ಎಷ್ಟು ಕಳಕಳಿ ಇದ್ದಿರಬೇಕು ಅಂತ ಗೊತ್ತಾಗುತ್ತದೆ. ಈಗ ಡಿಸ್ಟ್ರಿಬ್ಯೂಷನ್ ತುಂಬ ಅನುಕೂಲವಾಗಿದ್ದಾಗ, ಪ್ರೊಕ್ಯೂರ್ಮೆಂಟ್ಗೂ ಅದು ಅನುಕೂಲವಾಗಿದ್ದಾಗ ಯಾಕೆ ಸಂರಕ್ಷಣೆ ಆಗ್ತಾ ಇಲ್ಲ? ಇದನ್ನು ನೋಡಿದಾಗ ಕೌಟಿಲ್ಯ ಎಷ್ಟು ಚೆನ್ನಾಗಿ ಇದನ್ನು ಚಿಂತನೆ ಮಾಡಿದ್ದಾನೆ ಅಂತ ನಮಗೆ ಅರ್ಥ ಆಗುತ್ತದೆ. ಅದಾದ ಮೇಲೆ ಕರಸಂಗ್ರಹ ಅದು ಬಹಳ ದೊಡ್ಡದಾದದ್ದು. ಒಂದು ದೇಶದ
ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಬೇಕು ಅಂದರೆ ಇನ್ಕ್ರೀಸ್ ದಿ ನಂಬರ್ ಆಫ್ ಟ್ಯಾಕ್ಸ್ ಪೇಯರ್ಸ್, ಡೋಂಟ್ ರೆಡ್ಯೂಸ್ ದಿ ಸ್ಲ್ಯಾಬ್ ಆಫ್ ಟ್ಯಾಕ್ಸಬಲ್ ಆ್ಯಂಡ್ ನಾನ್ ಟ್ಯಾಕ್ಸಬಲ್ ಥಿಂಗ್ಸ್. ಇಷ್ಟು ಪರ್ಸೆಂಟೇಜ್, ಇಷ್ಟು ಹಣ ಬಂದಿದ್ದವ್ರ ಮೇಲಿದ್ದವರೆಲ್ಲ ತೆರಿಗೆ ತೆರಬೇಕಾದವರು, ಅದಕ್ಕೆ ಕೆಳಗಿದ್ದವರೆಲ್ಲ ಅನ್ನೋದನ್ನು ಮೆತ್ತ ಕೆಳಗಿಳಿಸೋದಲ್ಲ. ಇವತ್ತು ನಮ್ಮಲ್ಲಿ ಅಪ್ಲಿಫ್ಟಿಂಗ್ ಎಜುಕೇಷನ್ ಸ್ಟ್ಯಾಂಡರ್ಡ್ಸ್ ಅಂತೆಲ್ಲ ಅಂದರೆ ಏನು ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಚಿಕೊಂಡು MSc ಲೆವೆಲ್ನ ಮ್ಯಾಥಮೆಟಿಕ್ಸನ್ನು BSc ಇಡೋದು, BSc ಇದನ್ನು PUC ಇಡೋದು, PUC ಇದನ್ನು 8ನೇ ಕ್ಲಾಸಿಗೆ ಇಡೋದು, 8ನೇ ಕ್ಲಾಸನ್ನು 2ನೇ ಕ್ಲಾಸಿಗೆ ತಂದಿಡೋದು. ಇನ್ನು ಎಲ್ಲರೂ ಮಾತೃಗರ್ಭದಲ್ಲಿ ಕೂತ್ಕೊಂಡು ಅಭಿಮನ್ಯುವಿನಂತೆ ಅಭ್ಯಾಸ ಮಾಡಬೇಕಾಗ್ಬಿಡ್ತದೆ. ಅದಲ್ಲ, ಅಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಜರುಗಿಸೋದಲ್ಲ. ಎಷ್ಟು ಅವಿವೇಕ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥದ್ದು. ಎನ್ಹ್ಯಾನ್ಸ್ ದಿ ನಂಬರ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಅಂತಂದರೆ ಪ್ರೊವೈಡ್ ಜಾಬ್ ಆಪರ್ಚುನಿಟೀಸ್, ಮೇಕ್ ದೆಮ್ ವರ್ಕ್ ಆ್ಯಂಡ್ ಅರ್ನ್. ಇದು ಹೀಗಾಗಿ ಉದ್ಯಮಶೀಲತೆಯನ್ನು ಬೆಳೆಸಬೇಕಾಗಿರೋದು ಏನು, ಆ ಕಡೆಗೆ ಕೌಟಿಲ್ಯ ತುಂಬ ಚೆನ್ನಾದ ಅವಧಾರಣೆಯನ್ನು ಹಾಕಿರುವಂಥದ್ದು ನಮಗೆ ಗೊತ್ತಾಗುತ್ತದೆ. ಅವನು ಹೇಳ್ತಾನೆ ಯಾವ ಕಾಲದಲ್ಲಿ ಹೇಗೆ ತೆರಿಗೆಯನ್ನು ಸಂಗ್ರಹ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬಾರದು. ಈ ಥರ ಭಾರತದಲ್ಲಿ ತುಂಬ ದಕ್ಷತೆಯಿಂದ ತೆರಿಗೆಯನ್ನು ಸಂಗ್ರಹ ಮಾಡ್ತಾಯಿದ್ರು, ಅಷ್ಟು ತೆರಿಗೆಯನ್ನು ಕೊಡುವ ತಾಕತ್ತು ಜನಗಳಿಗಿತ್ತು ಅಂತ ವಿಜಯನಗರ ಸಾಮ್ರಾಜ್ಯದ ಕಾಲದವರೆಗೆ ನಮಗೆ ಗೊತ್ತಾಗುತ್ತದೆ. ಈಗ ನಾವು ಇನ್ನೊಂದು ಮುಖಕ್ಕೆ ಹೋಗಬೇಕಾಗುತ್ತದೆ. ಅದು ಬಂದರೆ ಒಳ್ಳೆಯದು ಅನಿಸುತ್ತೆ. ಇನ್ಕಮ್ ಟ್ಯಾಕ್ಸ್ ಅನ್ನುವುದೇ ಇಲ್ಲದಂತೆ ಮಾಡಿದ್ರೆ ಎಷ್ಟೋ ಬ್ಲ್ಯಾಕ್ ಮನಿ ಸಂಗ್ರಹವಾಗೋದು ತಡೆಯಲ್ಪಡುತ್ತದೆ. ಆ ರೀತಿಯಾದ ಮತ್ತೊಂದು ಚಿಂತನೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಇರಲಿ, ಅದಾದ ಮೇಲೆ ಸರ್ಕಾರಿ ನೌಕರರು ನುಂಗಿರಬಹುದಾದ ಧನವನ್ನು ವಾಪಸ್ ಕಿತ್ತುಕೊಳ್ಳೋದು ಹೇಗೆ ಅಂತ, ಬ್ರಿಂಗಿಂಗ್ ಬ್ಯಾಕ್ ದಿ ಬ್ಲ್ಯಾಕ್ ಮನಿ, ಬ್ರಿಂಗಿಂಗ್ ಬ್ಯಾಕ್ ದಿ ಕರಪ್ಟ್ ಮನಿ, ಎಲ್ಲ ಲೋಕಾಯುಕ್ತ ಅವರ ದಾಳಿ ಇತ್ಯಾದಿಗಳೆಲ್ಲರದ್ದು ಪ್ರಸ್ತಾವ ಅಲ್ಲಿ ಬಂದಂತೆ ಆಗುತ್ತದೆ. ಅದನ್ನು ಮತ್ತು ನೌಕರರ ಯೋಗ್ಯತಾ ಪರೀಕ್ಷೆ ಬಗ್ಗೆ ಹೇಳ್ತಾನೆ. ಆಮೇಲೆ ದಾಖಲೆಗಳನ್ನು ಬರೆಯೋದರ ಬಗ್ಗೆ ಹೇಳ್ತಾನೆ. ಲೇಖ್ಯ ಪ್ರಕರಣ, ಅಕ್ಷಪಟಲ ಅಧ್ಯಾಯ ಅಂತ. ಅಕ್ಷಪಟಲ ಅಂತಂದರೆ ಇವತ್ತು ಆಡಿಟರ್ ಜನರಲ್ ಆಫೀಸ್ ಅಂತ, ಅದರ ಒಂದು ಚಟುವಟಿಕೆಗಳು ಏನು ಅಂತ ಹೇಳ್ತಾ, ಆಗೆಲ್ಲ ಬರವಣಿಗೆಯ ಸಾಮಗ್ರಿಯೇ ತುಂಬ ಕಡಿಮೆ ಇತ್ತು. ಭೂರ್ಜಪತ್ರವೋ ಚೀವರ ಬಟ್ಟೆಯೋ, ಭೂರ್ಜಪತ್ರ ಅಂತಂದರೆ ಅದು ಒಂದು ತೊಗಟೆ, ಬ್ರಿಚ್ ಬಾರ್ಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಆ ಒಂದು ವೃಕ್ಷದ ತೊಗಟೆ ತೆಳ್ಳಗಿರ್ತಕ್ಕಂಥದ್ದು, ಸೀಳುತ್ತದೆ, ಬೇಗ ಒದ್ದೆಯಾಗಿಟ್ಟುಕೊಳ್ಬೇಕು, ತುಂಬ ಒಣಗಿಸಬಾರದು ಅದನ್ನು. ಅದರ ಮೇಲೆ ತೂಲಿಕೆ ಬ್ರಷ್ನಲ್ಲಿ ಬರಿತಾ ಇದ್ದದ್ದು. ಬಟ್ಟೆಯ ಮೇಲೂ ಹಾಗೆ ಮಾಡ್ತಾಯಿದ್ರು. ಹಾಗಲ್ಲದೆ ಹುಣಸೆ ಬೀಜ ಇತ್ಯಾದಿಗಳನ್ನೆಲ್ಲವನ್ನು ಅರೆದು ಚೆನ್ನಾಗಿ ಅದನ್ನು ಲೇಪಿಸಿ ಒಂದು ಬಟ್ಟೆಗೆ ಆ ಬಟ್ಟೆಯನ್ನು ಕಡತ ಅಂತ ಮಾಡ್ತಾಯಿದ್ರು. ಮಸಿ ಇತ್ಯಾದಿನೆಲ್ಲ ರುಬ್ಬಿಬಿಟ್ಟು ಒಂದು ನೆರಿಗೆಯಾಗಿ ಮಾಡ್ತಾಯಿದ್ರು. ಹಾಗೆ ಮಾಡಿದಂಥದ್ದು ದ್ರೌಪದಿಯ ಸೀರೆ ಹಾಗೆ ಉದ್ದಕ್ಕಿರ್ತಾಯಿತ್ತು. ಅದರ ಮೇಲೆ ಬಳಪದಲ್ಲಿ ಬರೀಬಹುದಾಗಿತ್ತು. ಅದು ರೀತಿ ತೆಳ್ಳಗಿರ್ತಕ್ಕಂಥ ಸ್ಲೇಟ್ ಹಾಗೆ ಇರ್ತಾ ಇದ್ದಿದ್ದು. ಬಟ್ಟೆಯ ರಟ್ಟಿನ ತರಹ ಕಾಣಿಸ್ತಾ ಇತ್ತು, ಕಡತ ಅಂತ ಕರೀತಾರೆ. ಈಗಲೂ ಎಷ್ಟೋ ಕಡೆ ನೋಡ್ಬೋದು, ಶೃಂಗೇರಿ ಮೊದಲಾದ ಮಠಗಳಲ್ಲಿ ಕೂಡ ಅವೆಲ್ಲ ದಾಖಲೆಗಳು ಅಚ್ಚಾಗೆಲ್ಲ ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ ಈಚೆಗೆ. ಹಾಗೆ ಬೇಕಾದಷ್ಟು ಬರವಣಿಗೆಯ ಕ್ರಮ ಇದ್ದರೂ ಕೂಡ ಈಗಿನಂತೆ ಸಮೃದ್ಧಿ ಇರಲಿಲ್ಲ. ಹಾಗಿದ್ದರೂ ಎಷ್ಟು ಮಾಡಬೇಕು, ಎಷ್ಟು ಕಾಪೀಸ್ ಪ್ರೊಡ್ಯೂಸ್ ಮಾಡಬೇಕು, ಆ ಪತ್ರಗಳಲ್ಲಿ ಸಾಕ್ಷಿಗಳು ಎಷ್ಟು ಜನ ಇರಬೇಕು. ಈಗ ಯಾವುದಾದ್ರೂ ಒಂದು ಪತ್ರದಲ್ಲಿ ವಿಕ್ರಯ ಇದ್ದರೆ, ಕ್ರಯ ವಿಕ್ರಯ ಇದ್ದರೆ ಕೊಳ್ಳುವನ ಹತ್ರ ಒಂದು ಪ್ರತಿ, ತೆಗೆದುಕೊಳ್ಳುವನ ಹತ್ರ ಒಂದು ಮಾರುವನ ಹತ್ರ ಒಂದು ಪ್ರತಿ, ಮತ್ತು ರಾಜಸ್ಥಾನದಲ್ಲಿ ಅಕ್ಷಪಟಲದಲ್ಲಿ ಒಂದು ಪ್ರತಿ, ಈ ತರಹ. ಅದು ಸಾರ್ವಜನಿಕ ಹಿತಾಸಕ್ತಿಯದಾಗಿದ್ದರೆ ಸಾರ್ವಜನಿಕ ವಲಯದಲ್ಲಿ ಶಿಲೆಯಲ್ಲಿಯೋ ಮತ್ತೊಂದರೊಳಗೋ ಮಾಡಿದಂಥ ಶಾಸನ, ದಾನಪತ್ರಾದಿಗಳಾಗಿದ್ದರೆ ತಾಮ್ರಾದಿ ಪತ್ರಗಳ ಶಾಸನ, ಹೀಗೆಲ್ಲ ಮಾಡುವಂಥದ್ದು. ಮತ್ತು ಕೂಟಪತ್ರಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು, ಅವುಗಳನ್ನು ಹೇಗೆ ಒಡೆಯತಕ್ಕಂಥದ್ದು, ಈ ಥರದ್ದು ಯಥೇಷ್ಟವಾದ ವಿವರಗಳಿವೆ. ಇದು ಆಕಸ್ಮಿಕ ಅಲ್ಲ. ಕ್ರಿಸ್ತಪೂರ್ವ ಕೌಟಿಲ್ಯ ಅಂತೂ 5ನೇ ಶತಮಾನದ ಆಸ್ಪಾಸು ಅಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಕ್ರಿಸ್ತಶಕ 18ನೇ ಶತಮಾನದವರೆಗೆ, ಅಂದರೆ 2300 ವರ್ಷಗಳವರೆಗೆ ಅವಿಚ್ಛಿನ್ನವಾಗಿ ಈ ಲೇಖ್ಯ ಪ್ರಕರಣ ಇತ್ಯಾದಿಗಳೆಲ್ಲ ಸಾಗಿ ಬಂದಿವೆ ಅಂತಂದಾಗ ನಮ್ಮ ಪರಂಪರೆ ಇಷ್ಟು ಗಟ್ಟಿಯಾಗಿದ್ದದ್ದು ಅನ್ನೋದು ತಿಳಿಯುತ್ತದೆ. ಅದಾದ ಮೇಲೆ ರತ್ನ ಪರೀಕ್ಷೆ, ಯಾವ್ಯಾವ ರತ್ನಗಳನ್ನು ಹೇಗೆ ವಿಭಾಗಿಸಬೇಕು, ಜಮಾಲಜಿ ಅಂತ ಏನು ಕರೀತಾರೆ, ಅದರ ಬಗೆಗೆ ಹೇಳ್ತಾನೆ. ಅಂದರೆ ಬೆಲೆ ಅಂತ ಯಾವ ವಸ್ತುವಿಗೆ ಬಂದಿದೆ ಲೋಕದಲ್ಲಿ, ಆ ಬೆಲೆಯುಳ್ಳ ವಸ್ತುವನ್ನು ಸಂಗ್ರಹ ಮಾಡಿಟ್ಟುಕೊಂಡ್ರೆ ಆಪತ್ಕಾಲದಲ್ಲಿ ಆಗುವಂಥದ್ದು ಅಂತ ನಮಗೆ ಗೊತ್ತೇ ಇದೆ. ಹಾಗಾಗಿ ರತ್ನ ಪರೀಕ್ಷೆಗಳು, ದೋಷರಹಿತವಾದ ರತ್ನಗಳಂತ ಹೇಗೆ ಗುರುತು ಮಾಡುವುದು, ಇವನ್ನೆಲ್ಲ ಹೇಳ್ತಾನೆ. ನೋಡಿ, ಆಗೆಲ್ಲ ಆಪ್ಟಿಕ್ಸ್ ಮೊದಲಾದವು ಬೆಳೆದಿರಲಿಲ್ಲ. ಆಪ್ಟಿಕ್ಸಿಂದಾಗೆ ನಮಗೆ ರತ್ನ ಪರೀಕ್ಷೆ ಹೊತ್ತು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು.
ದಿವ್ಯವಾದಂಥ ರತ್ನಗಳ ಒಂದು ಆ ವಕ್ರೀಭವನ ಕಾಂತಿ ಯಾವ ಥರ ಉಂಟು, ಅದರಿಂದಾಗಿ ಅದರ ಯೋಗ್ಯತೆ ತೀರ್ಮಾನವಾಗುತ್ತದೆ. ಅದು ಗೊತ್ತಿಲ್ಲದೆ ಇದ್ದಾಗಲೂ ತಮ್ಮದಾದ ಒಂದು ದಾರಿಯಲ್ಲಿ ಮಾಡಿಕೊಂಡಿದ್ದು. ಇವತ್ತು ಆ ದಾರಿ ಔಟ್ಡೇಟೆಡ್ ಆಗಿರಬಹುದು, ಆದರೆ ರತ್ನಗಳು ಬೆಲೆ ಬಾಳ್ತಕ್ಕಂಥವು, ಅದು ಒಂದು ನ್ಯಾಷನಲ್ ಅಸೆಟ್ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ತುಂಬ ವಿಶೇಷವಾದದ್ದು, ಸರ್ವದಾ ಉಪಾದೇಯವಾದದ್ದು ಅಂತ ಗೊತ್ತಾಗುತ್ತದೆ. ಅದಾದ ಮೇಲೆ ಆಕರ ಕರ್ಮ ಅಂತ ಅಧ್ಯಾಯದಲ್ಲಿ ಗಣಿಗಾರಿಕೆಯ ಬಗ್ಗೆ ಹೇಳ್ತಾನೆ. ಆ ಖನಿಜಗಳನ್ನು ಸ್ಥಳದಲ್ಲಿಯೇ ಹೇಗೆ ಪರೀಕ್ಷೆ ಮಾಡುವುದು ಅಂತ ಹೇಳ್ತಾನೆ. ತುಂಬ ಒಳ್ಳೆಯ ಅಬ್ಸರ್ವೇಷನ್ನಲ್ಲಿರ್ತಕ್ಕಂಥದ್ದು. ನಮಗೆ ಯಾವ್ಯಾವ ಅದರಲ್ಲಿ ಯಾವ್ಯಾವ ಲೋಹ ಇರಬಹುದು ಅನ್ನುವುದನ್ನು ಪರಿಶೀಲನೆ ಮಾಡಿ ನೋಡ್ತಕ್ಕಂಥದ್ದು, ಅದರಿಂದ ಹೇಗೆ ಗೊತ್ತಾಗುತ್ತದೆ ಅಂತ. ಕೈಲಾಸಂ ಅಂತವರು ಜಿಯಾರ್ಜಿನ ಚೆನ್ನಾಗಿ ಓದ್ದವರು, ಅವರು ಕಲ್ಲನ್ನು ಹೊಡೆಯುವಾಗ ಆ ಶಬ್ದದಿಂದಲೇ ತಿಳ್ಕೊಳ್ತಾ ಇದ್ರಂತೆ ಅದರ ಯೋಗ್ಯತೆ ಯಾವ ರೀತಿಯಾದದ್ದು ಅಂತ. ಹಾಗೆ ಆ ಥರದ್ದು ಎಷ್ಟೋ ವಿವರಗಳನ್ನು ಕೌಟಿಲ್ಯ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಒಟ್ಟಿನಲ್ಲಿ ಗಣಿಗಾರಿಕೆಗೆ ಬೇಕಾಗಿರುವ ಮೂಲ ಸಾಮಗ್ರಿ ಚಿಂತನ ಸಾಮಗ್ರಿಯಲ್ಲಿ ಕಾಣಿಸುತ್ತದೆ. ಅದಾದ ಮೇಲೆ ಸುವರ್ಣಾಧ್ಯಕ್ಷ, ಬಂಗಾರಕ್ಕೆ ಸಂಬಂಧಪಟ್ಟದ್ದು ರತ್ನಗಳ ಹಾಗೆಯೇ. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಆ ನಾಣ್ಯಗಳನ್ನು, ಬಂಗಾರ ಮೊದಲಾದಂಥ ಲೋಹಗಳಲ್ಲಿ ನಿರ್ಮಾಣ ಮಾಡುವಂಥದ್ದು ಮತ್ತು ಅವುಗಳ ಚಲಾವಣೆ ಇತ್ಯಾದಿ ಅವುಗಳನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಪಣ್ಯಾಧ್ಯಕ್ಷ. ಈ ಪಣ್ಯಾಧ್ಯಕ್ಷ ಅಂತಂದರೆ ಎಲ್ಲ ವಸ್ತುಗಳು ಮಾರುಕಟ್ಟೆಗೆ ಬರ್ತವಲ್ಲ, ಅವುಗಳ ಬೆಲೆಯ ನಿರ್ಧಾರ ಮಾಡ್ತಕ್ಕಂಥದ್ದು. ಇವುಗಳ ಬೆಲೆ ಇಷ್ಟು ಅಂತ. ಪಣ್ಯ ಅಂದರೆ ವಿಕ್ರಯವಾದಂಥ ವಸ್ತು, ವಿಕ್ರಯಾರ್ಹವಾದ ವಸ್ತು. ಆ ವಿಕ್ರಯವಾದ ವಸ್ತುಗಳ ಬೆಲೆಯನ್ನು ತೀರ್ಮಾನ ಮಾಡುವುದು. ಅದು ಒಂದೊಂದು ಕಾಲದಲ್ಲಿ ಒಂದೊಂದು ಥರ ಇದ್ದರೆ ಜನಕ್ಕೆ ತೊಂದರೆ ಆಗುತ್ತದೆ. ಅದಕ್ಕೆ ಸ್ಟ್ಯಾಂಡರ್ಡೈಸಿಂಗ್ ದ ರೇಟ್ಸ್, ಈ ಬೆಲೆ ನಿಯಂತ್ರಣ ಅಂತೀವಲ್ಲ, ಅದಕ್ಕೊಂದು ವ್ಯವಸ್ಥೆ ಕಲ್ಪಿಸ್ತಕ್ಕಂಥ ಆ ಚಿಂತನೆ ಮಾಡ್ತಾರೆ. ಅದಾದಮೇಲೆ ಅರಣ್ಯಾಧ್ಯಕ್ಷ ಅಥವಾ ವನಾಧ್ಯಕ್ಷ ಯಾವನಿದ್ದಾನೆ, ಕಾಡುಗಳನ್ನು ಹೇಗೆ ನೋಡಿಕೊಳ್ಳಬೇಕು ಅಂತ. ಅಭಯಾರಣ್ಯ ಅನ್ನುವ ಶಬ್ದ ಬಂದದ್ದೇ ಕೌಟಿಲ್ಯನಿಂದ. ಆ ಶಬ್ದ ಅಂತಂದರೆ ಪ್ರೊಟೆಕ್ಟೆಡ್ ಫಾರೆಸ್ಟ್ಸ್ ಅನ್ನುವ ಕಲ್ಪನೆಯನ್ನು ಅವನು ಕೊಡ್ತಾನೆ. ಒಂದು ಕಡೆ ಅವನು ಹೇಳ್ತಾನೆ, ಕಾಡನ್ನು ಹೇಗಾದರೂ ಬೆಳೆಸ್ಬೋದು, ಆದರೆ ಆನೆಗಳನ್ನು ತಕ್ಷಣ ಬೆಳೆಸೋಕ್ಕಾಗೋದಿಲ್ಲ. ಹಾಗಾಗಿ ಆನೆಗಳೆಲ್ಲ ಇರ್ತಕ್ಕಂಥ ಕಾಡನ್ನು ಮೊದಲು ಕಾಪಾಡಬೇಕಾಗುತ್ತೆ. ಮರಗಳನ್ನು ನಮ್ಮ ಕೈಯಲ್ಲಿ ನೆಡೋದುಂಟು, ಆದರೆ ಆನೆಗಳು ಅಲ್ಲಿ ಬಂದು ನೆಲೆಸಿ ಅವುಗಳಿಗೆ ಒಂದು ಸಹಜವಾದ ವಾತಾವರಣವಾಗಿ ಅವು ಸಂತತಿ ವೃದ್ಧಿ ಮಾಡೋದು ತುಂಬ ದೂರದ ಮಾತು ಅಂತ ಹೇಳ್ಬಿಟ್ಟಂತಾನೆ. ಈ ಥರ ಪ್ರಾಕ್ಟಿಕಲ್ ಆದ ಎಷ್ಟೋ ಅಂಶಗಳನ್ನು ಕೌಟಿಲ್ಯ ಹೇಳ್ತಾನೆ. ಅವರು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ಒಂದು ನಾಗವನ ಅಂತ ಕರೀತಾನೆ. ನಾಗ ಅಂತಂದರೆ ಆನೆ ಅಂತ ಸಂಸ್ಕೃತದಲ್ಲಿ ಅರ್ಥ. ಗಜವನಗಳು, ನಾಗವನಗಳನ್ನು ಹೇಗೆ ನಿರ್ಮಾಣ ಮಾಡಿಕೊಳ್ಬೇಕು, ಅಲ್ಲಿಂದ ಆನೆಗಳನ್ನು ಹೇಗೆ ಪಳಗಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಭಾರತವೇ ಜಗತ್ತಿನಲ್ಲಿ ಆನೆಗಳನ್ನು ಪಳಗಿಸಿ ಆ ಮಟ್ಟಕ್ಕೆ ಗಜಬಲವನ್ನು ಕಾಪಾಡಿಕೊಂಡಿದ್ದು ಅಂತ ಹೇಳ್ತಾರೆ. ಗಜಬಲದಿಂದ ನಮಗೆ ನಷ್ಟವೂ ಆಯಿತು ಅಂತ. ಆದರೆ ಮೊತ್ತ ಮೊದಲಿಗೆ ಎಂಥ ವೈರಿ ನೋಡಿದ್ರೂ ಅದು ದುರ್ಭೇದ್ಯವಾದದ್ದು ಅಂತ ಎದೆ ಒಡಿತಾ ಇತ್ತು ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಮತ್ತು ದುರ್ಗಮವಾದ ಅರಣ್ಯಗಳೆಲ್ಲ ಟ್ರಾಪಿಕಲ್ ಫಾರೆಸ್ಟಲ್ಲಿ ಸಂಚಾರ ಮಾಡಬೇಕಾಗಿ ಬಂದಾಗ ಗಜಬಲದಂತೆ ಅಶ್ವಬಲ ಸಹಕಾರಿಯಾಗೋದಿಲ್ಲ. ಇದನ್ನು ನಾವು ನೋಡಬೇಕು. ಆನೆ ಹಾದಿ ಮಾಡ್ಕೊಂಡು ಹೋಗ್ಬೋದು, ಕುದುರೆ ಪಾಪ ಹಾದಿ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಯಾವ್ಯಾವ ಯುದ್ಧಕ್ಕೆ ಯಾವ ರೀತಿಯಾದಂಥ ಬಲ ಬೇಕು ಅನ್ನೋದು ಬೇರೆಯಾದ ಸ್ಟ್ರ್ಯಾಟಜಿ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಈ ಶಸ್ತ್ರಾಗಾರದ ಅಧಿಕಾರಿಗಳ ಕೆಲಸ ಯಾವುದು ಉಂಟು ಅಂತ. ಬೇರೆ ಬೇರೆ ವಿಧವಾದ ಶಸ್ತ್ರಗಳು, ಆ ಆಯುಧಗಳನ್ನು ಹೇಗೆ ಸಂಗ್ರಹಿಸಿಕೊಳ್ಳಬೇಕು, ಹೇಗೆ ಅವುಗಳನ್ನು ಕಾಪಾಡಿಕೊಳ್ಳಬೇಕು ಅಂತ. ಇವತ್ತು ಎಲ್ಲ ಆಯುಧಗಳು ಔಟ್ಡೇಟೆಡ್ ಆಗಿವೆ. ಆದರೆ ಇಷ್ಟಂತೂ ನಿಜ, ನಮಗೆ ಗೊತ್ತಿದೆ ಶಸ್ತ್ರಾಸ್ತ್ರಗಳ ಸರಬರಾಜಿನ ವಿಷಯದಲ್ಲಿ ಇಂಟರ್ನ್ಯಾಷನಲ್ ಮಾಫಿಯಾ ಯಾವ ಥರ ಉಂಟು ಅಂತ. ಇವತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬಾರದು ಅಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂತ್ರ ಮಾಡ್ತಾ ಇದ್ದರೆ ಅದು ವೆಪನ್ಸ್ ಇಂಡಸ್ಟ್ರಿ ಲಾಬಿನೇ. ಯಾಕೆಂದರೆ ಭಾರತ ದೇಶ ದುರ್ಬಲವಾದರೆ ಇಲ್ಲಿ ಟೆರರಿಸಮ್ಗೆ ಬಹಳ ಸಮೃದ್ಧವಾದ ಅವಕಾಶ. ಟೆರರಿಸ್ಟ್ಗಳಿಗೆ ಏನು ಬಿಸ್ಕತ್ತು ಬನಾನಾ ಬೇಕಾಗಿದೆಯಾ? ಅವ್ರಿಗೆ ಬೇಕಾಗಿರ್ತಕ್ಕ AK-47 AK-84 ಎಂಥದ್ದು, ಅವುಗಳನ್ನು ಸರಬರಾಜು ಮಾಡುವುದು ಆ ಇಂಟರ್ನ್ಯಾಷನಲ್ ಮಾಫಿಯಾಗೆ ಅನುಕೂಲಕಾರಿಯಾಗುತ್ತದೆ. ಇಂಟರ್ನ್ಯಾಷನಲ್ ವೆಪನ್ ಪ್ರೊಡಕ್ಷನ್ ಇಂಡಸ್ಟ್ರೀಸ್ಗೆ ಲಾಭದಾಯಕವಾದದ್ದು. ಹೀಗಾಗಿ ಜಗತ್ತಿನ ಎಲ್ಲ ಅಶಾಂತಿ ಪಾಲಕವಾದ ವರ್ಗವೆಲ್ಲ ನರೇಂದ್ರ ಮೋದಿ ವಿರುದ್ಧ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಇನ್ನು ಒಂದು ದೇಶ ಆರ್ಥಿಕವಾಗಿ ಸುಸಂಪನ್ನವಾಗಿ ಕ್ಷೇಮವನ್ನು ಕಂಡಾಗ ಎಲ್ಲ ಸಿವಿಲಿಯನ್ಗೆ ಬೇಕಾಗಿರ್ತಕ್ಕಂಥ, ಸಾಮಾನ್ಯ ನಾಗರಿಕನಿಗೆ ಬೇಕಾಗಿರ್ತಕ್ಕಂಥ ಶಾಂತಿಕಾಲದ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗುತ್ತದೆ. ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನರೇಂದ್ರ ಮೋದಿ ಪರವಾಗಿ ಏನಾದರೂ ಲಾಬಿ ಇದ್ದರೆ ಅದು ಈ ಕಡೆ ಇದು. ಹೀಗಾಗಿ ಜಗತ್ತಿನ ಶಾಂತಿ ಪರವಾದದ್ದೆಲ್ಲ ಈ ಕಡೆಗಿದೆ ಅಂತ ಅನ್ಬೋದು. ಈ ಮಟ್ಟದ ಕಾನ್ಸ್ಪಿರಸಿಗಳು ನಡೀತಾ ಇರ್ತದೆ. ಹಾಗೆ ಕಂಡಾಗ ಕೌಟಿಲ್ಯ ಆಯುಧಗಳ ಬಗ್ಗೆ ಹೇಳ್ತಕ್ಕಂಥದ್ದು ಬಹಳ ಸಂಗತವಾದದ್ದು.
ಅದರ ಫಿಲಾಸಫಿ ನಾವು ತೆಗೆದುಕೊಂಡ್ರೆ, ಅದರ ತತ್ವವನ್ನು ಸ್ವೀಕಾರ ಮಾಡಿದಾಗ ಒಂದು ದೇಶಕ್ಕೆ ಅದು ತುಂಬ ಮುಖ್ಯವಾಗಿ ಬೇಕು ಅಂತ ಗೊತ್ತಾಗುತ್ತದೆ. ನೆಹರು ಅಂತ ಅವಿವೇಕಿ ನಮ್ಮ ದೇಶಕ್ಕೆ ಸೈನ್ಯವೇ ಬೇಡ, ಆಯುಧವೇ ಬೇಡ ಅಂತ ಅಂದಿದ್ದರಿಂದ ಆದ ಅನಾಹುತ ಏನು ಅಂತ ನಮಗೆ ಗೊತ್ತೇ ಇದೆ. ಹೀಗಾಗಿ ಆಯುಧ ಜೀವಿಗಳಾದ ಸೈನಿಕರು ಬಲಿಷ್ಠವಾಗಿ ಇರಲೇಬೇಕು, ದೇಶದ ಗೌರವ ಇರಬೇಕು ಅಂತಂದರೆ ಗೊತ್ತಾಗುತ್ತದೆ. ಇಷ್ಟಿದ್ದು ನಮಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ ಅಂತ ಬೇಸರವಾಗುತ್ತದೆ. ಅದಾದ ಮೇಲೆ ತುಲಾಧ್ಯಕ್ಷನ ಕರ್ತವ್ಯಗಳನ್ನು ನೋಡ್ತೀವಿ. ತುಲಾಧ್ಯಕ್ಷ ಅಂತಂದರೆ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಅಂತ ಕರೀಬೋದು. ತೂಕದಲ್ಲಿ ಒಂದು ಶಿಸ್ತು ವ್ಯವಸ್ಥೆ ಇರಬೇಕು ಅಂತ. ನೋಡಿ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ ಅತಿ ಹೆಚ್ಚಿನ ವೇಗ ಅಂದರೆ ಕುದುರೆಯೇ ಇದ್ದಾಗ, ದೇರ್ ಫಾಸ್ಟೆಸ್ಟ್ ಥಿಂಗ್ ಇಮ್ಯಾಜಿನಬಲ್ ಆನ್ ಅರ್ತ್ ವಾಸ್ ಹಾರ್ಸ್. ಅಂದರೆ ಆ ಕಾಲದಲ್ಲಿ ಅಖಂಡ ಭಾರತಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತ ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಎಷ್ಟು ದೂರದ ದೃಷ್ಟಿ ಇರಬೇಕು, ಎಷ್ಟು ವಿಶಾಲವಾದ ಚಿಂತನೆ ಇರಬೇಕು. ನಿಜ, ಸ್ಥಳೀಯವಾದ ಅಷ್ಟಿಷ್ಟು ವ್ಯತ್ಯಾಸಗಳಿದ್ದವು, ಆದರೆ ಪ್ರಧಾನವಾಗಿದ್ದದ್ದು ನಾವು ನೋಡ್ತೀವಿ. ಹರಪ್ಪ ಮೊಹಂಜೊದಾರೋನಲ್ಲಿ ಇರ್ತಕ್ಕಂಥ ಯಾವ ಒಂದು ಆರ್ಟಿಫ್ಯಾಕ್ಟ್ಸ್ ಅಂತೀವಲ್ಲ, ಅವಶೇಷಗಳಲ್ಲಿ ಕಂಡುಬರುವಂಥದ್ದು ನೋಡಿದಾಗ ಇಂದಿನ ಅಳತೆಗಳಿಗೆ ತುಂಬ ಭಿನ್ನವಲ್ಲದ ಹತ್ತಿರ ಬರ್ತಕ್ಕಂಥ ಅಳತೆಗಳಿದ್ದವು ಅಂತ ಗೊತ್ತಾಗುತ್ತದೆ. ಯಾಕೆ? ನಮ್ಮ ಈ ಒಂದು 3-4 ಸಾವಿರ ವರ್ಷಗಳ ಭಾರತೀಯ ಚರಿತ್ರೆಯಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ಅಮರಾದಿ ಕೋಶಗಳಲ್ಲಿ ಕೂಡ ಕಾಣಿಸುತ್ತದೆ. ಆಢಕ ಅಂತಂದರೆ ಏನು, ದ್ರೋಣ ಅಂತಂದರೆ ಏನು, ಈ ರೀತಿಯಾದಂಥ ಅಳತೆ, ಫಲ ಅಂತಂದರೆ ಏನು, ಹೀಗೆಲ್ಲ ನೋಡಿದಾಗ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸನ್ನು ಎಸ್ಟಾಬ್ಲಿಷ್ ಮಾಡಿದರು ಅಂತ. ಇದು ಕೇವಲ ಒಂದು ವಸ್ತುಗಳ ಮೇಲೆ ಮಾತ್ರವಲ್ಲ, ಭಾವನೆಗಳ ಮೇಲೂ ಅದೇ ರೀತಿಯಾಗಿ ಮಾಡಿದರು. ಸಂಗೀತದಲ್ಲಿ ಒಂದು ಶ್ರುತಿ ಅಂದರೆ ಏನು, ಸ್ವರ ಅಂದರೆ ಏನು, ರಾಗ ಅಂದರೆ ಏನು, ರಾಗಲಕ್ಷಣ ಅಂತಂದರೆ ಏನು, ಒಂದು ಅಭಿನಯದಲ್ಲಿ ಹಸ್ತ ಅಂದರೆ ಏನು, ಸ್ಥಾನಕ ಅಂದರೆ ಏನು, ಇವು ಅಖಂಡ ಭಾರತದಲ್ಲಿ ಬಹುಮಟ್ಟಿಗೆ ಒಂದಾಗಿ ಇರುವಂತೆ ಮಾಡಿದ್ರು ಅಂತಂದರೆ ಎಷ್ಟು ಸ್ಟ್ರಾಂಗ್ ಕನೆಕ್ಟಿವಿಟಿ ಇತ್ತು. ಅದು ಯಾವ ನೆಟ್ವರ್ಕ್ ಕೆಲಸ ಮಾಡ್ತು. ಇವತ್ತು ನಾವು ಯಾವುದನ್ನು ನಮ್ಮ ಸದ್ಗುಣಗಳನ್ನು ದುರ್ಗುಣಗಳನ್ನು ನಮ್ಮ ಮನೆ ಮಕ್ಕಳಿಗೆ ಪರ್ಪೆಚೇಟ್ ಮಾಡೋಕ್ಕಾಗದೆ ಒದ್ದಾಡಿ ಫೇಲ್ಯೂರ್ ಆಗಿ ಸೂಪರ್ ಫ್ಲಾಪ್ ಆಗ್ತಿರೋವಾಗ ಇಷ್ಟು ದೊಡ್ಡ ದೇಶಕ್ಕೆ ಅವರು ಈ ಮೂಲೆ ಮೂಲೆಗಳಿಗೂ ಕನ್ವೆ ಮಾಡೋಕ್ಕಾಗ್ತಾ ಇತ್ತು ಅಂದರೆ ಹೇಗೆ ಮಾಡ್ತಿದ್ರು? ಯಾವ ಅಂತಃಶಕ್ತಿ ಮೇಲೆ ಮಾಡ್ತಾಯಿದ್ರು, ಯಾವ ಬಹಿರಂಗ ಸಿದ್ಧಿಯ ಮೇಲೆ ಮಾಡ್ತಾಯಿದ್ರು ಅಂತ ನೋಡಿದಾಗ ಅಸಾಮಾನ್ಯವಾದದ್ದು ಅಂತ ಅನಿಸುತ್ತದೆ. ಆಮೇಲೆ ದೇಶ ಕಾಲಗಳನ್ನು ಅಳೆಯುವ ಕ್ರಮದ ಬಗ್ಗೆ ಕೂಡ ಹೇಳ್ತಾನೆ. ನೋಡಿ, ವಸ್ತುಗಳನ್ನು ಅಳೆಯತಕ್ಕಂಥದ್ದು ಒಂದಾದರೆ, ತುಲಾಧ್ಯಕ್ಷನದಾದರೆ ದೇಶ ಕಾಲಗಳನ್ನು, ಉದ್ದ ಅಗಲಗಳನ್ನು, ಹಗಲು ಎರಳುಗಳನ್ನು, ಘಟಿಕೆ ವಿಘಟಿಕೆ ಇತ್ಯಾದಿಯಾಗಿ ಮಾಡುವಂಥದ್ದು ಅಂದರೆ ಇವುಗಳ ಮೇಲೆ ತಾನೇ ಜಗತ್ತು ನಡೀಬೇಕಾದದ್ದು. ಜಗತ್ತಿನಲ್ಲಿ ಸಂಖ್ಯೆಗಳು ಇಲ್ಲ, ವಸ್ತುಗಳಿವೆ. ಎಣಿಕೆ ನಮ್ಮದು, ಎಣಿಕೆ ನಮ್ಮ ಅಂತರಂಗದಲ್ಲಿರುವುದು, ವಸ್ತುಗಳು ಬಹಿರಂಗದಲ್ಲಿರೋದು. ಅಲ್ಲಿ ಹಣ್ಣಿದೆ ಅನ್ಬೋದೇ ಹೊರತು 8, 9, 10 ಇತ್ಯಾದಿ ಸಂಖ್ಯೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅಂದರೆ ಮೂರ್ತ ಒಂದು, ಅಮೂರ್ತ ಒಂದು, ಈ ಮೂರ್ತಾಮೂರ್ತಗಳಿಗೆ ನಿತ್ಯ ಸಂಬಂಧ, ಸಮವಾಯ ಸಂಬಂಧ ಕಲ್ಪಿಸಬೇಕು ಅಂತಂದರೆ ಯಾವ ಮಟ್ಟಕ್ಕೆ ಅವರ ತಿಳುವಳಿಕೆ ಇತ್ತು. ಇದು ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ. ಅದಾದ ಮೇಲೆ ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರಿಗಳ ಕರ್ತವ್ಯಗಳನ್ನು ಹೇಳ್ತಾನೆ. ಅವರ ವರ್ತನೆ ಹೇಗಿರಬೇಕು ಇತ್ಯಾದಿ ಎಲ್ಲ. ಆಮೇಲೆ ಸೂತ್ರಾಧ್ಯಕ್ಷ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್, ಅಲ್ಲಿ ನಮಗೆ ಗೊತ್ತಾಗುತ್ತದೆ ಹೇಗೆ ಬೇರೆ ಬೇರೆ ತಂತುಗಳನ್ನು, ಅಂದರೆ ಯಾರ್ನ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಉತ್ಪನ್ನ ಮಾಡಬೇಕು, ಅದರಿಂದ ಬಟ್ಟೆ ಹೇಗೆ ಮಾಡಬೇಕು, ಈ ಥರದ್ದೆಲ್ಲ. ಆಮೇಲೆ ಕೃಷಿಕರ್ಮದ ಮೇಲಿನ ಅಧಿಕಾರಿ, ಕ್ಷೀರಾಧ್ಯಕ್ಷ ಅಥವಾ ಸೀತಾಧ್ಯಕ್ಷ ಅಂತ ಕರೀತಾನೆ. ನೇಗಿಲಿಗೆ ಸಂಬಂಧಪಟ್ಟದ್ದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದು. ಆಮೇಲೆ ಸುರಾಧ್ಯಕ್ಷ, ಅಬ್ಕಾರಿ. ಅಂದರೆ ಆಗೆಲ್ಲ ನಾನು ಹಿಂದೆಯೂ ಹೇಳಿದ್ದೀನಿ, ಅನೇಕ ಸಂದರ್ಭಗಳಲ್ಲಿ ಕೂಡ ಅದನ್ನು ತಿಳಿಸಿದ್ದೀನಿ. ಸುರಾಪಾನ, ವೇಶ್ಯಾವೃತ್ತಿ ಮತ್ತು ಮಾಂಸಾಹಾರ ಇವೆಲ್ಲ ಪ್ರಾಚೀನ ಭಾರತದಲ್ಲಿ ಎಲ್ಲವೂ ಕೂಡ ಸ್ಟ್ಯಾಂಡರ್ಡೈಸ್ ಆಗಿತ್ತು. ದೇವರ್ ಆಲ್ ಲೀಗಲೈಸ್ಡ್. ಮತ್ತು ಅದಕ್ಕೆ ಟ್ಯಾಕ್ಸು ಕೂಡ ಇತ್ತು ಅಂತ ಗೊತ್ತಾಗುತ್ತದೆ. ಅದಕ್ಕೆ ಮಿನಿಸ್ಟರ್ಸ್ ಕೂಡ ಇದ್ದರು. ಯಾವುದು ಮನುಷ್ಯ ಎಂದು ಬಿಡೋಕ್ಕೆ ಸಾಧ್ಯ ಇಲ್ವೋ ಅದನ್ನು ವ್ಯವಸ್ಥಿತವಾಗಿ ಮಾಡೋಣ ಅನ್ನುವಂಥ ಅಬ್ಜೆಕ್ಟಿವಿಟಿ, ಪ್ರಾಕ್ಟಿಕ್ಯಾಲಿಟಿ ಅವರಲ್ಲಿದ್ದದ್ದು ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ನಾವು ಸುರಾಧ್ಯಕ್ಷನ ನೋಡ್ತೀವಿ. ಮತ್ತು ಸೋನಾಧ್ಯಕ್ಷ ಅಂದರೆ ಮಾಂಸ ಕ್ರಯ ವಿಕ್ರಯಾದಿಗಳ ಅಧ್ಯಕ್ಷ, ಮತ್ತು ಗಣಿಕಾಧ್ಯಕ್ಷ, ಅಲ್ಲಿ ವೇಶ್ಯಾವೃತ್ತಿ. ವೇಶ್ಯೆ ಅಂತಂದರೆ ಇವತ್ತು ನಾವು ಕಲ್ಪನೆ ಮಾಡಿಕೊಳ್ಳುವ ಮಟ್ಟದ್ದಲ್ಲ, ತುಂಬ ಸುಸಂಸ್ಕೃತವಾದದ್ದು, ಬಹುಮುಖೀನವಾದದ್ದು, ಮತ್ತು ಯಾವುದನ್ನು ನಾವು ಸರ್ವೀಸಸ್ ಅಂತ ಏನು ಹೇಳ್ತೀವಿ ಆ ಮಟ್ಟಕ್ಕೂ ಬರುವಂಥದ್ದಾಗಿತ್ತು. ಮತ್ತು ನೌಕಾಧ್ಯಕ್ಷ, ನೌಕಾಬಲ ಬಹಳ ಮುಖ್ಯವಾದದ್ದು ಅಂತ. ಭಾರತೀಯರು ನೆಲದ ಮೇಲೆ ತುಂಬ ಬಲಿಷ್ಠರು, ಆಮೇಲೆ ಜಲದ ಮೇಲೆ ಅಲ್ಲ ಅಂತನ್ನುವುದು ಆಮೇಲೆ ಬಂದಂಥ ಒಂದು ಅಪಪ್ರಥೆ. ವೇದ ಕಾಲದಲ್ಲಿ
ತನ್ನ ನಿಕಟ ಕಾಲದಲ್ಲಿ, ತನ್ನ ನಿಕಟ ಪರವರ್ತಿ ಕಾಲದಲ್ಲೆಲ್ಲ ನಮಗೆ ಭಾರತೀಯರ ನೌಕಾಬಲ ತುಂಬ ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತದೆ. ಲೇಟೆಸ್ಟ್ ಅಂತ ಹೇಳಬೇಕು ಅಂತಂದರೆ ಈಗ ಒಂದು 800,000 ವರ್ಷಗಳ ಕೆಳಗೆ ರಾಜರಾಜ ಚೋಳ, ರಾಜೇಂದ್ರ ಚೋಳ ಮೊದಲಾದವರೆಲ್ಲ, ಕುಲೋತ್ತುಂಗ ಚೋಳ ಇತ್ಯಾದಿಗಳು ನೌಕಾ ಸೇನೆಯನ್ನು ಇಟ್ಟುಕೊಂಡು ವಿದೇಶಗಳಲ್ಲೆಲ್ಲ ಯುದ್ಧ ಮಾಡಿದ್ದು, ಶ್ರೀಲಂಕಾಯಿಂದ ಮೊದಲುಗೊಂಡು ಸುವರ್ಣದ್ವೀಪ, ಬಲಿ, ಜಾವ ಇತ್ಯಾದಿಗಳವರೆಗೆ ಅವರು ವೀರ ವಿಹಾರವನ್ನು ಮಾಡಿದ್ದು ಗೊತ್ತಾಗುತ್ತದೆ. ಆ ಕಾರಣದಿಂದ ಮತ್ತು ಇನ್ಲ್ಯಾಂಡ್ ಮೂಮೆಂಟ್ಸ್ಗೂ ಬೇಕಾದಂತೆ ಇತ್ತು. ಗಂಗೆ ಮೊದಲಾದಂಥ ಒಳ್ಳೆಯ ಶಾಂತ ಸ್ಥಿಮಿತವಾದ ನದಿಗಳ ಮೂಲಕ ನಡೀತಾ ಇದ್ದಂಥ ಆಯಾತ ನಿರ್ಯಾತಗಳು ತುಂಬ ದೊಡ್ಡದಾದದ್ದು. ಅದರ ಬಗೆಗೆ ನಾವು ಕಾಣ್ತೀವಿ. ಆಮೇಲೆ ಗವಾಧ್ಯಕ್ಷ, ಮಿನಿಸ್ಟ್ರಿ ಆಫ್ ಅನಿಮಲ್ ಹಸ್ಬೆಂಡ್ರಿ, ಅದರ ಬಗೆಗೆ ಬರುತ್ತದೆ. ಆಮೇಲೆ ಅಶ್ವಾಧ್ಯಕ್ಷ, ಈ ಅಶ್ವಾಧ್ಯಕ್ಷ ಹೇಗೆ ಯುದ್ಧಾಶ್ವಗಳನ್ನು ಮತ್ತು ಸಾಮಾನ್ಯ ಜೀವನಕ್ಕೆ ಬೇಕಾಗಿರತಕ್ಕಂಥ ಅಶ್ವಗಳನ್ನು ಕೊಳ್ಳಬೇಕು, ಅವುಗಳ ಬ್ರೀಡಿಂಗ್ ಯಾವ ರೀತಿಯಾಗಿ ಅವುಗಳ ಸಂತತಿಯನ್ನು ಬೆಳೆಸಬೇಕು, ಇವುಗಳ ಚಿಂತನೆಯನ್ನು ಮಾಡ್ತಾ ಇದ್ದಿದ್ದು. ಆ ಬಳಿಕ ಗಜಾಧ್ಯಕ್ಷ. ಇವೆಲ್ಲವೂ ಕ್ವಾಸಿ ಮಿಲಿಟರಿ, ಸಿವಿಲ್ ಆ್ಯಂಡ್ ಮಿಲಿಟರಿ ಎರಡಕ್ಕೂ ಬರುವಂಥದ್ದಾಗುತ್ತದೆ. ಅದರ ಮೇಲೆ ಮತ್ತು ರಥಾಧ್ಯಕ್ಷ, ಸೇನಾಪತಿ, ಇವರುಗಳ ಕರ್ತವ್ಯ. ಮತ್ತು ಮುದ್ರಾಧ್ಯಕ್ಷ. ಮುದ್ರಾಧ್ಯಕ್ಷನ ಕರ್ತವ್ಯ ಅಂದರೆ ನಾವು ಈ ಹೊತ್ತಿನ ನ್ಯಾಷನಲ್ ಸೆಕ್ಯೂರಿಟಿಗೆ ಬೇಕಾಗಿರುವ ಎಲ್ಲ ಅಂಶಗಳು ಅಲ್ಲಿ ಕಾಣಸಿಗುವಂಥದ್ದಾಗಿದೆ. ಯಾವುದನ್ನು ನಾವು ಜನರ ಐಡೆಂಟಿಫಿಕೇಷನ್ ಕಾರ್ಡ್ಸ್ ಅಂತೀವಿ, ಎಂಟ್ರಿ ಎಕ್ಸಿಟ್ಗೆ ಬೇಕಾಗಿರ್ತಕ್ಕಂಥ ಪರ್ಮಿಟ್ಸ್ ಅಂತೀವಿ, ಯಾವುದೀಗ ನಮ್ಮಲ್ಲಿ ಪಾಸ್ಪೋರ್ಟು, ವೀಸಾ, ಇಮಿಗ್ರೇಷನ್ನು ಇತ್ಯಾದಿ ಎಲ್ಲ ಇದೆಯಲ್ಲ, ಅದಷ್ಟು ಒಂದೊಂದು ಊರಿಗೆ ಬರಬೇಕಾದ್ರೂ, ಒಳಗೆ ಬರಬೇಕಾದ್ರೆ, ಹೊರಗೆ ಹೋಗಬೇಕಾದ್ರೆ ಪರಿಶೀಲನೆ ಮಾಡಬೇಕಾಗಿತ್ತು. ಮುದ್ರಾಧ್ಯಕ್ಷನ ಅನುಮತಿ ಇರದೆ ಯಾವುದೂ ಸಾಗ್ತಾ ಇರಲಿಲ್ಲ. ಆ ಮಟ್ಟದ ಇಂಟರ್ನಲ್ ಸೆಕ್ಯೂರಿಟಿನ, ಎಕ್ಸ್ಟರ್ನಲ್ ಸೆಕ್ಯೂರಿಟಿನ ಅವರು ಇಟ್ಕೊಂಡಿದ್ರು ಅಂತ ಗೊತ್ತಾಗುತ್ತದೆ. ಮತ್ತು ಹುಲ್ಲುಗಾವಲುಗಳು ಇತ್ಯಾದಿಗಳ ಮೇಲೆ ಕೂಡ ಅಧಿಕಾರ ಹೇಗೆ, ಹುಲ್ಲನ್ನು ಹೇಗೆ ಕಾಪಾಡಿಕೊಳ್ಳೋದು, ದನಗಳಿಗೆ ಮೇವು. ಯು ರಿಮೆಂಬರ್ ದಿ ಫಾಡರ್ಸ್ ಕ್ಯಾಂಪ್, ನಮಗೆ ಗೊತ್ತೇ ಇದೆ. ಜರಾಸಂಧನ ಪ್ರಾಂತದಿಂದ ಬಂದ ಮಹನೀಯರು ಏನೆಲ್ಲ ಮಾಡಿದ್ರು ಅಂತ. ಅವುಗಳೆಲ್ಲ ಆಗದಂತೆ ಹೇಗೆ ಎಚ್ಚರದಿಂದ ನಡ್ಕೊಳ್ಳಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತದೆ. ಅದಾದ ಮೇಲೆ ನಗರಾಧ್ಯಕ್ಷರು, ಯಾರನ್ನ ನಾವು ಈ ಹೊತ್ತು ಮೇಯರ್ ಅಂತ ಕರಿಬಹುದು, ಅವರುಗಳ ಕರ್ತವ್ಯ, ಬಾಧ್ಯತೆ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತೀವಿ. ಅದಾದ ಮೇಲೆ 3ನೇ ಅಧಿಕರಣದಲ್ಲಿ ಈ ಅಧಿಕರಣ ಸ್ಥಾನ ಅಂತಂದರೆ ನ್ಯಾಯಾಲಯ, ಕೋರ್ಟು. ಅಲ್ಲಿ ವಾದ ವಿವಾದಗಳ ಕ್ರಮ ಹೇಗಿತ್ತು ಅಂತ ಈ ಬಗೆಗೆ ನಮ್ಮ ಡಾಕ್ಟರ್ ರಾಮಾ ಜೋಯಿಸ್ ಅವರು ಬಹಳ ವಿಸ್ತೃತವಾದ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ 2 ಸಂಪುಟ ಬರೆದಿದ್ದಾರೆ. ಮೊದಲನೇದಾದ ವಿಸ್ತೃತವಾದ ಸಂಪುಟದಲ್ಲಿ ಆ ಎಲ್ಲ ವಿವರಗಳನ್ನು ನಾವು ನೋಡಬಹುದು. ಅದಕ್ಕೆ ಆಕರ ಸಾಮಗ್ರಿಯಾಗಿ ಪಿ ವಿ ಕಾಣೆ ಮೊದಲಾದ ಮಹಾವಿದ್ವಾಂಸರುಗಳ ಗ್ರಂಥಗಳು ಉಂಟು. ಅಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ವಾದ ವಿವಾದಗಳು ನಡೀತಾ ಇದ್ವು, ಸಾಕ್ಷಿಗಳ ವಿಚಾರಣೆ ನಡೀತಾ ಇದ್ವು, ಮತ್ತು ಆ ವಾದ ವಿವಾದಗಳು ಹೇಗೆ ದಾಖಲೆಗೊಳ್ಳುತ್ತಾ ಇದ್ವು, ಮತ್ತು ಅವುಗಳ ಪುನರ್ವಿಮರ್ಶನೆ ಯಾವ ಥರ ನಡೀತಾ ಇತ್ತು, ಲೋಯರ್ ಆ್ಯಂಡ್ ಹೈಯರ್ ಕೋರ್ಟ್ಸ್ ಯಾವ ರೀತಿ ನಡ್ಕೊಳ್ತಾ ಇದ್ದವು, ಇವೆಲ್ಲದರ ಸ್ವಾರಸ್ಯಕಾರಿಯಾದ ವಿಚಾರಗಳು ನಮಗೆ ಗೊತ್ತಾಗುತ್ತದೆ. ಅದಾದ ಮೇಲೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತೀವಲ್ಲ, ಆ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಬೇಕಾದಷ್ಟು ಬರುತ್ತೆ. ಅಲ್ಲಿ ವಿವಾಹ, ವಿಚ್ಛೇದನ, ಮತ್ತು ಗಂಡ ಹೆಂಡತಿಯರು ಸೆಪರೇಟ್ ಆದಾಗ, ಬೇರೆ ಆದಾಗ ಎಷ್ಟು ಕಾಲ ಕಾಯಬೇಕು ಇತ್ಯಾದಿ ಎಲ್ಲ ವಿವರಗಳನ್ನು ನಾವು ನೋಡ್ತೀವಿ. ಅದಾದ ಮೇಲೆ ದಾಯಭಾಗ, ಆಸ್ತಿ ಪಾಸ್ತಿ ಪಾಲು ಮಾಡಿಕೊಡ್ತಕ್ಕಂಥದ್ದು, ಮತ್ತು ಮಕ್ಕಳಿಗೆ ಎಷ್ಟು ಸೇರಬೇಕು, ಹೆಂಡತಿಗೆ ಎಷ್ಟು ಸೇರಬೇಕು, ಬಂಧುಗಳಿಗೆ ಎಷ್ಟು ಸೇರುವಂಥದ್ದು, ಅದರ ಒಂದು ಕಟ್ಟಲೆಗಳು, ಇವನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಸ್ಥಿರಾಸ್ತಿಗಳ ಕ್ರಯ ವಿಕ್ರಯಗಳು ಯಾವುದುಂಟು ಅದರ ಬಗೆಗೆ ವಾಸ್ತು ವ್ಯವಹಾರವನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಸಾರ್ವಜನಿಕವಾದ ಕರ್ತವ್ಯ ಏನಿದೆ, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸಿವಿಲಿಯನ್ಸ್ ಆರ್ ಸಿಟಿಸನ್ಸ್ ಅಂತ ಏನಿದೆ ಅದರ ಬಗ್ಗೆ ಸಾಕಷ್ಟು ಬರುತ್ತದೆ. ಆಮೇಲೆ ಸಾಲ ತೆಗೆದುಕೊಳ್ಳೋದು, ಋಣ ಪದ್ಧತಿ. ಅಧಮರಣ ಅಂದರೆ ಸಾಲವನ್ನು ಮಾಡ್ತಕ್ಕಂಥವನು ಸಾಲಿಗ, ಸಾಲವನ್ನು ಕೊಡುವವನು ಉತ್ತಮರಣ. ಅದಕ್ಕೆ ಬಡ್ಡಿ ಹೇಗೆ ಬಡ್ಡಿ ಅನ್ನೋ ಶಬ್ದ ಬಂದಿದೆ ಸಂಸ್ಕೃತ ವೃದ್ಧಿಯಿಂದ. ಅಸಲು ಅನ್ನುವಂಥದ್ದು ಪರ್ಷಿಯನ್ ಶಬ್ದ, ಅಸಲಿಗೆ ನಮ್ಮಲ್ಲಿರಲಿಲ್ಲ. ನೀವಿ ಅಥವಾ ಪರಿಪಣ ಅಂತ ಕರಿತಾಯಿದ್ರು. ಇದನ್ನು ಕ್ಯಾಪಿಟಲ್ ಅಥವಾ ಪ್ರಿನ್ಸಿಪಲ್ ಅಂತ ಹೇಳ್ತಾಯಿದ್ರು. ಆಮೇಲೆ ನಿಕ್ಷೇಪ ಅಂದರೆ ಅಡ ಇಡ್ತಕ್ಕಂಥದ್ದು, ಯಾವುದು ಮಾರ್ಟಿಗೇಜ್ ಮಾಡುವಂಥದ್ದು, ಅದರ ವಿವರಗಳನ್ನು ಕೂಡ ನಾವು ನೋಡ್ತೀವಿ. ಇವು ಕೌಟಿಲ್ಯ ಒಂದು ಆಕಸ್ಮಿಕ ಅಲ್ಲ, ಈಸ್ ನಾಟ್ ಅನ್ ಆಕ್ಸಿಡೆಂಟ್, ಹಿ ಈಸ್ ಅನ್ ಇನ್ಸಿಡೆಂಟ್. ನಮ್ಮ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬರ್ತವೆ.
ನಿಕ್ಷೇಪ ಪ್ರಕರಣ ಇರ್ಬೋದು, ಲೇಖ್ಯ ಪ್ರಕರಣ ಇರ್ಬೋದು, ವಾದೋಪವಾದ ಪ್ರಕರಣ ಇರ್ಬೋದು, ಎಲ್ಲ ಕಡೆಯಲ್ಲೂ ಬರ್ತದೆ. ವ್ಯವಹಾರಾಧ್ಯಾಯ ಅಂತಲೇ ಸ್ಮೃತಿಶಾಸ್ತ್ರಗಳಲ್ಲಿ ಕಂಡುಬರುವಂಥದ್ದು ಉಂಟು. ಅದನ್ನು ನಾವು ನೋಡ್ತೀವಿ. ಈ ಮಟ್ಟದ ಒಂದು ಅವಿಚ್ಛಿನ್ನವಾದ, ಬಹಳ ಸುಸಂಬದ್ಧವಾದ, ಕೂಲಂಕಷವಾಗಿ ಎಲ್ಲವನ್ನು ಮುಟ್ಟಿದಂಥ ಪರಂಪರೆ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಮ್ಮ ಕಾನೂನನ್ನು, ರಾಜನೀತಿಯನ್ನು ಎಲ್ಲ ಅಭ್ಯಾಸ ಮಾಡೋ ವಿದ್ಯಾರ್ಥಿಗಳಿಗೆ, ಉನ್ನತೋನ್ನತ ಸ್ತರಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಓದುವವರಿಗೆ ಇದರ ಬಗ್ಗೆ ಒಂದು ಸ್ವಲ್ಪವಾದರೂ ಜ್ಞಾನ ಇಲ್ಲದೆ ಇದ್ದರೆ ಹೇಗೆ? ಇಷ್ಟು ದೊಡ್ಡ ಪರಂಪರೆಗೆ ನಾವು ವಾರಸುದಾರರಾಗಿದ್ದೀವಿ, ಉತ್ತರಾಧಿಕಾರಿಗಳಾಗಿದ್ದೀವಿ ಅನ್ನೋ ಹೆಮ್ಮೆ ಬರದೇ ಇದ್ದರೆ ಹೇಗೆ ದೇಶದ ಅಭ್ಯುದಯ ಸಾಧ್ಯವಾಗುತ್ತದೆ? ಅದಾದ ಮೇಲೆ ಸ್ವಾಮಿ ಸೇವಕ ವ್ಯವಹಾರ, ಎಂಪ್ಲಾಯರ್ ರಿಲೇಷನ್ಶಿಪ್, ಅದರ ಬಗ್ಗೆ ಇವೆಲ್ಲ ಎಲ್ಲಿವರೆಗೆ ಅಂದರೆ ಕ್ಷೇಮೇಂದ್ರಾದಿಗಳು ಸೇವ್ಯ ಸೇವಕೋಪದೇಶ ಅಂತ ಕಾವ್ಯ ಬರೆಯೋ ಮಟ್ಟಕ್ಕೆ ಬಂದುಬಿಟ್ಟಿರತಕ್ಕಂಥದ್ದು. ಅಂದರೆ ಇವು ಅಷ್ಟು ಸಹಜವಾಗಿ ಬಂದದ್ದು. ಧರ್ಮಶಾಸ್ತ್ರಗಳಲ್ಲಿ ನಾವು ನೋಡ್ತೀವಿ ಯಜಮಾನ ಸೇವಕರನ್ನು ಹೇಗೆ ನಡೆಸ್ಕೊಳ್ಬೇಕು ಏನು ಅಂತ. ಆ ರೀತಿಯಾಗಿ ಇಲ್ಲಿ ಅವರಿಗೆ ಹೇಗೆ ಕೆಲಸವನ್ನು ಕೊಡಬೇಕು, ಎಷ್ಟು ಕಾಲ ಕೆಲಸ ಮಾಡಿಸಿಕೊಳ್ಬೇಕು, ಅವರ ಸಂಬಳ ಸಾರಿಗೆ ಹೇಗಿರಬೇಕು, ಅವ್ರ ಜೊತೆಗೆ ಯಾವ ರೀತಿಯಾದ ಮಾತಾಡಬೇಕು, ಒರಟುತನದ ಮಾತಾಡೋಕ್ಕೆ ಕೂಡುದು ಇತ್ಯಾದಿ ಎಲ್ಲ ಉಂಟು. ದಂಡ ಇತ್ಯಾದಿಗಳನ್ನು ಕೊಡುವುದೇ, ಅದಕ್ಕೆ ಯಾವ ನೆಲೆ ಬೆಲೆ, ಹೀಗೆಲ್ಲ ಉಂಟು. ಮತ್ತು ಸಂಭೂಯ ಸಮುತ್ಥಾನ ಅಂದರೆ ಅನೇಕರು ಸೇರಿ ಮಾಡ್ತಕ್ಕಂಥದ್ದು. ಅಂದರೆ ಯಾವುದನ್ನು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಲ್ಲ, ಹಾಗೆ ಹಲವರು ಸೇರಿ ಮಾಡ್ತಕ್ಕಂಥ ಪ್ರಕಲ್ಪಗಳು, ಬಿಸ್ನೆಸ್ಗಳು, ಅದರ ಬಗ್ಗೆ. ಭಾರತ ಕೇವಲ ಕೃಷಿ ಪ್ರಧಾನವಾದ ದೇಶ ಅಂತ ಕಣ್ಣು ಮುಚ್ಚಿಕೊಂಡು ನಾವು 3ನೇ ಕ್ಲಾಸಿನ ಪುಸ್ತಕದಲ್ಲಿ ಓದಿದ್ದನ್ನು ಜ್ಞಾಪಕ ಮಾಡ್ಕೊಳ್ತೀವಿ. ಇಟ್ ವಾಸ್ ಎ ವೆರಿಲಿ ಡೆವಲಪ್ಡ್ ಇಂಡಸ್ಟ್ರಿಯಲ್ ಆ್ಯಂಡ್ ಬಿಸ್ನೆಸ್ ಓರಿಯೆಂಟೆಡ್ ನೇಷನ್ ಆಲ್ಸೋ. ಅದನ್ನು ನಾವು ಕಾಣ್ತೀವಿ. ಆಮೇಲೆ ತನ್ನದಲ್ಲದ ವಸ್ತುವನ್ನು ಇನ್ಯಾರಿಗೋ ಮಾರಿಬಿಡತಕ್ಕಂಥದ್ದು, ಈ ಥರದ್ದೆಲ್ಲ ನಡೀತಾ ಇರ್ತಲ್ಲ, ಬೇನಾಮಿ ವ್ಯವಹಾರಗಳು, ಅವುಗಳನ್ನೆಲ್ಲ ನಿಯಂತ್ರಣ ಮಾಡುವುದು ಹೇಗೆ. ಮತ್ತು ದಾನವಾಗಿ ಕೊಟ್ಟ ವಸ್ತು, ದಾನವಾಗಿ ಕೊಟ್ಟದ್ದೇ ಅಥವಾ ಅದು ವಿಕ್ರೀತವಾದದ್ದೇ, ಪ್ರತಿಗ್ರಹ, ಅದರ ರೀತಿ, ಮತ್ತು ಅವನು ಬೇಡ ಅಂತಂದರೆ ಅದರ ಸ್ಥಿತಿ ಏನು ಬರ್ತದೆ, ಹೀಗೆ ಓವರ್ಲ್ಯಾಪಿಂಗ್ ವಿತ್ ಸೋ ಮೆನಿ ಆಸ್ಪೆಕ್ಟ್ಸ್ ಆಫ್ ರಿಲಿಜನ್, ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ಮತ್ತು ಹರಣ, ಕದ್ದು ತರುವುದು, ಬಲಾತ್ಕಾರವಾಗಿ ದೋಚುವುದು, ಕದ್ದು ಮುಚ್ಚಿ ಸೆಳೆಯುವುದು, ಇವುಗಳಿಂದ ಬಂದಂಥದ್ದು. ಅದಾದ ಮೇಲೆ ವಾಕ್ಪಾರುಷ್ಯ, ಹೊರಟು ಮಾತಾಡಿದ್ದಕ್ಕೆ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಬಳಸಿದ್ದಕ್ಕೆ ಏನು ದಂಡನೆ ಅಂಥದ್ದು ಅಂತೆಲ್ಲ ಉಂಟು. ಯಾವ ಸಮಾಜದಲ್ಲಿ ಹೊರಟು ಮಾತನಾಡಿದ್ದಕ್ಕೆ ದಂಡ ಹಾಕುವ ಮಟ್ಟ ಉಂಟು ಅಂದರೆ ಅದರ ಸುಸಂಸ್ಕೃತಿ, ನಾಗರಿಕತೆ ಎಷ್ಟು ದೊಡ್ಡದಾಗಿತ್ತು ಅಂತ ಗೊತ್ತಾಗುತ್ತದೆ. ಎಲ್ಲಿ ದೋಚುವುದೇ ಜೀವನ ಕ್ರಮವಾಗಿತ್ತೋ, ಹರ್ಡ್ ಮೆಂಟ್ಯಾಲಿಟಿಯಿಂದ, ಟ್ರೈಬಲ್ ಮೆಂಟ್ಯಾಲಿಟಿಯಿಂದ ಆಚೆಗೆ ಬರಲಿಲ್ವೋ, ಅರೇಬಿಯಾದಲ್ಲೆಲ್ಲ ಇದ್ದದ್ದು ಅದೇ ಥರವೇನೆ. ಅದರಿಂದ ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಎಂಥ ದೊಡ್ಡ ಅಂತರ ಅಂತ. ಇವತ್ತು ಯಾವುದುಂಟು ವಾಕ್ಪಾರುಷ್ಯ ಇತ್ಯಾದಿಗಳನ್ನು, ಅದನ್ನು ಆಗಲೇ ಅಲ್ಲಿಯೇ ನೋಡಿದ್ರು. ಕೌಟಿಲ್ಯ ಅಷ್ಟು ವಿವರವಾಗಿ ಅದನ್ನು ಹೇಳ್ತಾನೆ. ಒಂದೇ ಒಂದು ಕಡೆಯೂ ಒಂದು ಅನ್ಪಾರ್ಲಿಮೆಂಟರಿ ವರ್ಡು ಅವನ ಗ್ರಂಥದಲ್ಲಿ ಬಳಸೋದಿಲ್ಲ. ಅಂದರೆ ಇಷ್ಟು ದೊಡ್ಡದಾದದ್ದು ಆ ಉನ್ನತಿಕೆ ವ್ಯಕ್ತಿತ್ವ ಅಂತ ಅನಿಸುತ್ತದೆ. ಆಮೇಲೆ ದಂಡ, ಪನಿಷ್ಮೆಂಟ್ ಯಾವುದುಂಟು ಅದನ್ನು, ಮತ್ತು ದ್ಯೂತಕ್ಕೆ ಸಂಬಂಧಪಟ್ಟಂತೆ ಕಟ್ಟಲೆ. ಆಗ ದ್ಯೂತವೂ ಕೂಡ ಒಂದು ನ್ಯಾಷನಲೈಸ್ಡ್ ಆಗಿತ್ತು, ಅಂತಂದರೆ ಅವನ್ನೆಲ್ಲವನ್ನೂ ಕೂಡ ಸರ್ಕಾರೀಕರಣಗೊಳಿಸಿತ್ತು. ಅದಕ್ಕೆ ಈಗ ಹೇಗೆ ರೇಸ್ ಅಂತಂದು ಆಡುವಂಥ ಉಂಟು, ಆ ರೀತಿಯಾಗಿ ಅದೆಲ್ಲ ಕ್ಯಾಸಿನೋಗಳು, ದ್ಯೂತಗೃಹಗಳು ಎಲ್ಲ ಇತ್ತು. ಕಿತವ ಧರ್ಮಾಸನಗಳು ಅಂತ ಕೂಡ ಇತ್ತು. ಜೂಜಾಟದಲ್ಲಿಯೂ ಅಲ್ಲಿ ಏನಾದರೂ ತಪ್ಪುಗಳಾದರೆ ಅಲ್ಲಿಂದಲ್ಲಿಗೆ ಸರಿ ಮಾಡ್ತಕ್ಕಂಥ ಕಾನೂನು, ಕಟ್ಟಲೆ ಎಲ್ಲ ಇರ್ತಾ ಇತ್ತು ಅಂತ ಗೊತ್ತಾಗುತ್ತದೆ. ಏನಂದರೆ ಅಷ್ಟೇ, ಮನುಷ್ಯನ ಸಕಲ ದೌರ್ಬಲ್ಯಗಳಿಗೂ ಕಣ್ಣಿಟ್ಟಿರಬೇಕು, ಅವನ್ನು ನಿವಾರಣೆ ಮಾಡೋಕ್ಕೋದ್ರೆ ಮನುಷ್ಯನೇ ಇಲ್ಲವಾಗಿಬಿಡ್ತಾನೆ ಅಂತ. ಆಮೇಲೆ ಬಗೆಯ ವಿವಾದಗಳು, ಯಾವುದು ಮಿಸ್ಲೇನಿಯಸ್ ಅಂತೀವಿ, ಅದರದ್ದೆಲ್ಲದರ ವಿಷಯವನ್ನು ನಾವು ಕಾಣ್ತೀವಿ. ಆಮೇಲೆ 4ನೆಯ ಅಧಿಕರಣ ಕಂಟಕ ಶೋಧನ ಅಂತ. ಕಂಟಕ ಶೋಧನ ಅಂತಂದರೆ ಕರಪ್ಷನ್ ಪ್ರಾಬ್ಲಮ್ ಎಲ್ಲಿದೆ ಅದನ್ನೆಲ್ಲ ಎರಾಡಿಕೇಟ್ ಮಾಡ್ತಕ್ಕಂಥದ್ದು. ಕಾರ್ಮಿಕರ ರಕ್ಷಣೆ, ಮತ್ತು ಕಾರ್ಮಿಕರ ಹೆಸರಿನಲ್ಲಿ ಪ್ರಜೆಗಳನ್ನೆಲ್ಲ ತೊಂದರೆ ಮಾಡ್ತಕ್ಕಂಥ ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಹೇಗೆ ಜನಗಳನ್ನು ಹಿಂಸೆ ಮಾಡ್ತಾರೆ ಅದರ ಬಗೆಗೆ ಪ್ರಜೆಗಳಿಗೆ ರಕ್ಷಣೆ ಕೊಡುವುದು. ಮತ್ತು ಬಿಸ್ನೆಸ್ಮೆನ್ ತಮ್ಮ ಅನೈತಿಕ ವ್ಯವಹಾರದಿಂದ, ಕದ್ದು ಮುಚ್ಚಿ ಮಾಡುವ ಮೋಸದಿಂದ, ತೂಕ ಇತ್ಯಾದಿಗಳಲ್ಲಿ ಕಲಬೆರಕೆಯಿಂದಾಗಿ ಮಾಡುವ ಮೋಸಗಳಿದ್ದರೆ ಅದರಿಂದ ಪ್ರಜೆಗಳಿಗೆ ಹೇಗೆ ರಕ್ಷಣೆ ಕೊಡುವುದು, ಆ ಬಗ್ಗೆ ಕೂಡ ಉಂಟು. ಅದಾದ ಮೇಲೆ ಮನುಷ್ಯ ಮಾಡಿದಂಥದ್ದಲ್ಲದೆ ಪ್ರಕೃತಿ ಪ್ರಕೋಪಗಳಿಂದ, ಅತಿವೃಷ್ಟಿ, ಅನಾವೃಷ್ಟಿ, ಮತ್ತು ಅಗ್ನಿಭಯ, ಶಲಭ, ಕ್ರಿಮಿ ಕೀಟಾದಿಗಳ ಭಯ, ಹೀಗೆಲ್ಲ ಬಂದಾಗ ಯಾವ ರೀತಿ ರಕ್ಷಣೆ ಮಾಡಬೇಕು ಅದನ್ನು ಕೂಡ ಉಂಟು. ಕೆಲಾಮಿಟೀಸ್ ಬಂದಾಗ ಏನು ಅಂತ. ಆಮೇಲೆ ಸಂಶಯಾಸ್ಪದರಾದ ಜನ ಯಾರಿರ್ತಾರೆ, ಪೀಪಲ್ ಹೂ ಆರ್ ಸಸ್ಪೀಷಿಯಸ್ ಬೈ ದರ್ ಮೂವ್ಸ್, ಅಂಥವರಿಂದ, ಅಂದರೆ ಸೋಷಿಯಲ್ ಈವಿಲ್ಸ್ ಅಂತ ಏನು ಕರಿತೀವಿ, ಅವರಿಂದ ಪ್ರಜೆಗಳಿಗೆ ರಕ್ಷಣೆ ಹೇಗೆ ದೊರಕಿಸ್ಕೊಡ್ತಕ್ಕಂಥದ್ದು.
ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಗೂಢಚರ್ಯೆ ಮತ್ತು ಚೋರ ಭಯವನ್ನು ನಿಗ್ರಹಿಸುವುದು, ಅದಕ್ಕಾಗಿ ಚೋರರ ಮೇಲೆ ನಿಯಂತ್ರಣ, ಇಲ್ಲೆಲ್ಲ ಗಮನಿಸಬೇಕು. ಪೊಲೀಸರಿಗೆ ಕೌಟಿಲ್ಯ ಹೇಳ್ತಾನೆ, ಕದ್ದ ವಸ್ತು ಜನಗಳಿಗೆ ಇಂತಿಷ್ಟು ದಿವಸದೊಳಗೆ ಅವರು ಹುಡುಕಿಸಿ ತಂದು ಕೊಡದೇ ಇದ್ದರೆ ಅವರ ಸಂಬಳ ಕತ್ತರಿಸ್ಬಿಟ್ಟು ಕೊಡಬೇಕು ಅಂತ. ಎಲ್ಲಿ ಸಾಧ್ಯ ಇದೆ ಇವತ್ತು ನೋಡಿ ಅದು. ಆ ಮಟ್ಟಕ್ಕೆ ಪೆನಾಲ್ಟಿ ಇತ್ತು. ಅಂದರೆ ರೈಟ್ಸ್ ಯಾವ ಥರ ಚೆನ್ನಾಗಿ ಕಾಪಾಡಿಕೊಡೋದಕ್ಕೆ ಡ್ಯೂಟೀಸ್ ಎಷ್ಟು ಬಲಿಷ್ಠವಾಗಿರಬೇಕು ಅಂತ ಅದು ಗೊತ್ತಾಗುತ್ತದೆ. ಮತ್ತು ಆಕಸ್ಮಿಕ ಮರಣ ಆದರೆ ಅದು ಹೇಗೆ ಅಂತ ತಿಳ್ಕೊಳ್ಳೋದು. ಪೋಸ್ಟ್ ಮಾರ್ಟಮ್ ಮುಂದೆ ಹೇಳೋಲ್ವಾದರೂ ಇನ್ನು ಮಿಕ್ಕಿದ ಎಷ್ಟೋ ವಿವರಗಳನ್ನು ಹೇಳ್ತಾನೆ. ಕೆಲವು ಕಡೆ ಅದರ ವಿವರವೂ ನಮಗೆ ಗೊತ್ತಾಗುತ್ತದೆ. ತುಂಬ ಜನಕ್ಕೆ ತಿಳಿದಿಲ್ಲ. ಸುಶ್ರುತ ನಮಗೆಲ್ಲ ಗೊತ್ತಿರುವಂತೆ ಸರ್ಜರಿಗೆ ಪ್ರಪಿತಾಮಹ ಅಂತ ಹೇಳ್ಬೋದು. ಈ ಹೊತ್ತಿನ ಸರ್ಜರಿ ಸುಶ್ರುತಿನಿಂದ ಬೆಳೆದು ಬಂದಿರತಕ್ಕಂಥದ್ದು. ಅಲ್ಲಿ ಡಿಸೆಕ್ಷನ್ ಮೊದಲಾದವೆಲ್ಲ ಇದ್ದದ್ದು ಹೇಗೆ ಅಂತ ಗೊತ್ತಾಗುತ್ತೆ. ಸುಶ್ರುತ ಸಂಹಿತೆ ಎಲ್ಲ ನೋಡಿದವರಿಗೆ ಹೇಗೆ ಮನುಷ್ಯನ ದೇಹವನ್ನು ಅವರು ಪರೀಕ್ಷೆ ಮಾಡ್ತಾಯಿದ್ರು, ಯಾವ ರೀತಿ ಕುಯ್ದು ನೋಡ್ತಾ ಇದ್ರು ಅಂತೆಲ್ಲ. ಹಾಗಾಗಿ ಆಕಸ್ಮಿಕ ಮರಣ, ಸಂಶಯಾಸ್ಪದವಾದ ಮರಣ, ಇವುಗಳ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಈ ಥರದ್ದೆಲ್ಲ ನಡೀತಾ ಇತ್ತು. ಆಮೇಲೆ ದಂಡ ಸರಿಯಾಗಿ ನಡೀತಾ ಇದೆಯಾ, ದಂಡ್ಯರು ಯಾರು, ಇವರ ಪರಿಶೀಲನೆ ಮಾಡುವುದು, ತಪ್ಪಿತಸ್ಥರ ತಪ್ಪಿನ ಪ್ರಮಾಣ ಎಂಥದ್ದು, ಅದು ಪ್ರಮಾಣ ಮಿಥ್ಯಾ ಅಭಿಯೋಗವ ಅಲ್ಲವಾ, ಈ ಥರ ನೋಡೋದು. ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲೆ ವಿಜಿಲೆನ್ಸ್, ಇಲ್ಲಿಯೇ ಲೋಕಾಯುಕ್ತಾದಿಗಳೆಲ್ಲ ಬಂದುಬಿಡುತ್ತದೆ. ಅಷ್ಟು ವಿವರವಾಗಿ ಅವನು ಕೊಡ್ತಾನೆ. ಆಮೇಲೆ ದಂಡ ಕೊಡುವಾಗ ಶುದ್ಧವಧ, ಚಿತ್ರವಧ, ಈ ಥರ ಕ್ಯಾಪಿಟಲ್ ಪನಿಷ್ಮೆಂಟಿಗೆ ಎರಡು ಹೇಳಿ, ಕೌಟಿಲ್ಯ ಶುದ್ಧವಧವನ್ನೇ ಒಳ್ಳೆಯದು ಅಂತಾನೆ, ಚಿತ್ರವಧೆ ಅಲ್ಲ. ಅಂದರೆ ಸುಸಂಸ್ಕೃತವಾದ ನಾಗರಿಕವಾದ ಸಮಾಜ ಚಿತ್ರವಧೆ ಅಂದರೆ ಡೆತ್ ಬೈ ಟಾರ್ಚರಿಂಗ್ ಮಾಡೋದಕ್ಕೆ ಇಷ್ಟಪಡೋಲ್ಲ, ಡೆತ್ ವಿತ್ ಡಿಗ್ನಿಟಿ ಅಂತ ಮಾಡ್ತದೆ. ಕೌಟಿಲ್ಯ ಆ ಪಕ್ಷವನ್ನು ಹೇಳ್ತಾನೆ. ಅದಾದ ಮೇಲೆ ಈ ಒಂದು ಕಾಲದಲ್ಲಿ ತುಂಬ ಕೋಲಾಹಲವಾಯಿತಲ್ಲ, ಯಾವುದು ಸ್ತ್ರೀಯರ ಮೇಲೆ ಅತ್ಯಾಚಾರ ಉಂಟು ಅದರ ಬಗ್ಗೆಗೆ ಅವನು ಚರ್ಚೆ ಮಾಡ್ತಾನೆ. ಅವ್ರನ್ನ ಕಾಪಾಡಿಕೊಳ್ಳುವುದು ಹೇಗೆ, ಆ ಅತ್ಯಾಚಾರಗಳಿಗೆ ಯಾವ ದಂಡನೆ ಕೊಡಬೇಕು, ಈ ಥರದ್ದನ್ನೆಲ್ಲ ಹೇಳ್ತಾನೆ. ಅದಾದ ಮೇಲೆ 5ನೇ ಅಧಿಕರಣ ಬರ್ತದೆ. ಆಗ ಗುಪ್ತದಂಡ ಅಂತ, ಕೆಲವು ಬಾರಿ ದಂಡವನ್ನು ವ್ಯಕ್ತವಾಗಿ ಕೊಡೋಕ್ಕಾಗೋಲ್ಲ, ಒಳಗೆ ಮಾಡಿರಬೇಕಾಗುತ್ತೆ ನಿಯಂತ್ರಣ. ಸರ್ಕಾರದಲ್ಲಿ ಆ ಥರದ್ದು ಎಷ್ಟೋ ಇರುತ್ತದೆ, ಅವುಗಳನ್ನು ಹೇಳ್ತಾನೆ. ಆಮೇಲೆ ಕೋಶವನ್ನು ಹೇಗೆ ಬಲಿಷ್ಠಗೊಳಿಸ್ತಕ್ಕಂಥದ್ದು, ಸರ್ಪ್ಲಸ್ ಬಜೆಟ್ ಹೇಗೆ ಮಾಡುವಂಥದ್ದು, ಮತ್ತು ಬಫರ್ ಸ್ಟಾಕ್ಸ್ ಎಲ್ಲ ಹೇಗೆ ಇಡ್ತಕ್ಕಂಥದ್ದು ಅದನ್ನು ಹೇಳ್ತಾನೆ. ಆಮೇಲೆ ಸ್ಯಾಲರೀಸ್ ಆ್ಯಂಡ್ ವೇಜಸ್, ನೌಕರರಿಗೆ ಯಾವ ರೀತಿಯಾಗಿ ಸಂಬಳ, ಸಾರಿಗೆ ಇತ್ಯಾದಿಗಳನ್ನು ಕೊಡಬೇಕು, ಪ್ರಮೋಷನ್ಸ್, ಅವುಗಳ ಬಗೆಗೆ ಬರುತ್ತದೆ. ಆಮೇಲೆ ಎಥಿಕಲ್ ಕೋಡ್ ಆಫ್ ಕಾಂಡಕ್ಟ್ ಫಾರ್ ದಿ ವರ್ಕರ್ಸ್ ಆ್ಯಂಡ್ ಎಂಪ್ಲಾಯೀಸ್, ಅವರಿಗೆ ಇರಬೇಕಾದಂಥ ಕ್ರಮ ಏನು ಅದನ್ನು ನಾವು ನೋಡ್ತೀವಿ. ಆಮೇಲೆ ಪ್ರಸಂಗಾನುರೂಪವಾಗಿ ಎಷ್ಟೋ ಸಂದರ್ಭಗಳಲ್ಲಿ ಬರ್ತಾ ಇರ್ತವೆ, ಅವುಗಳಿಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ಫಾರ್ಮ್ಯಾಟನ್ನು ಕೊಡಬೇಕಾಗುತ್ತದೆ, ಅದು ಎಂಥದ್ದು ಅನ್ನುವುದನ್ನು ಹೇಳ್ತಾನೆ. ಆಮೇಲೆ ರಾಜ್ಯಾಧಿಕಾರ, ಒಬ್ಬ ರಾಜನಿಂದ ಮತ್ತೊಂದು ರಾಜನಿಗೆ ಹೇಗೆ ಸಂಕ್ರಮಣವಾಗುತ್ತದೆ, ಮಂತ್ರಿಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಉಂಟು, ಅವನು ಹೇಗೆ ಅದನ್ನು ಸಂಕ್ರಮಣ ಮಾಡ್ತಾನೆ, ಈ ಥರದ್ದು ಇಷ್ಟು ವಿವರಗಳನ್ನು ನಾನು ಕೇವಲ ನಾಮೋಲ್ಲೇಖ ಮಾಡ್ತಾ ಹೇಳಿದ್ದೀನಿ. ಇದು ಈ 5 ಅಧಿಕರಣಗಳಲ್ಲಿ ಕಂಡು ಬರತಕ್ಕಂಥದ್ದಾಗಿದೆ. ಇನ್ನು 6ನೇ ಅಧಿಕರಣದಲ್ಲಿ ನಾವು ನೋಡ್ತಕ್ಕಂಥದ್ದು ಆವಾಪ ಅಂತ, ಅಂದರೆ ಸಂಪಾದನೆ, ಹೊಸದನ್ನು ಸಂಪಾದಿಸಿಕೊಳ್ಳುವುದು ಹೇಗೆ ಅಂತ. ಅಲ್ಲಿ ಕಾಣ್ತಕ್ಕಂಥದ್ದು ಶತ್ರುಚಿಂತನ ಅಂತ. ಶತ್ರು ಯಾರು ಅಂತ ಮೊದಲು ಚೆನ್ನಾಗಿ ತಿಳ್ಕೊಳ್ಬೇಕು. ನಮಗೆ ಯಾರೂ ಶತ್ರುಗಳಿಲ್ಲ, ನಾವೆಲ್ಲ ಒಂದು ಅಂತನ್ನುವ ಕುರುಡು ನಂಬಿಕೆಗೆ ಯಾವ ಅವಕಾಶವೂ ಕೌಟಿಲ್ಯ ಕೊಟ್ಟಿಲ್ಲ. ನಿರಂತರವೂ ಜಾಗರೂಕವಾಗಿರಬೇಕು ಅಂತ. ಒಂದು ಕಡೆ ಅವನು ಭಾಳ ಪ್ರಸಿದ್ಧವಾದ ಪಲ್ಪ್ ಫಿಕ್ಷನ್ ರೈಟರ್ ಜೇಮ್ಸ್ ಹ್ಯಾಡ್ಲಿ ಚೇಸ್ ಹೇಳ್ತಾನೆ, ಎವ್ರಿ ಮ್ಯಾನ್ ಈಸ್ ಕರಪ್ಟ್ ಅಂಟಿಲ್ ಹಿ ಈಸ್ ಕಾಟ್ ಅಂತ, ಎವ್ರಿ ಮ್ಯಾನ್ ಈಸ್ ಕ್ಲೀನ್ ಅಂಟಿಲ್ ಹಿ ಈಸ್ ಕಾಟ್ ಅಂತ, ಈಸ್ ಕರಪ್ಟ್ ಅನ್ನುವಂಥ ಮೂಲ ದೃಷ್ಟಿ. ಈ ಒಂದು ಅನುಮಾನವನ್ನು ಇಟ್ಕೊಳ್ಳದೆ ಮುಂದುವರಿಯುವಂಥದ್ದು ಅಲ್ಲ. ಆ ಕಾರಣದಿಂದ ಶತ್ರು ಚಿಂತನೆ ಮಾಡಬೇಕಾಗುತ್ತದೆ, ಶತ್ರು ಮಿತ್ರ ವಿವೇಕ ಅನ್ನೋದು ಇರಬೇಕಾಗುತ್ತದೆ ಅಂತ ಹೇಳ್ತಾನೆ. ಅದು ಸದ್ಯದ ಪ್ರಕರಣವಾಗಿ ನಾವು ನೋಡಬಹುದು. ಅಲ್ಲಿ ಸಪ್ತಾಂಗ ರಾಜ್ಯ ಅಂತ ಬರ್ತದೆ. ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ಬಲ ಮತ್ತು ಇದು ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ಬಲ ಮತ್ತು ಮಂತ್ರಿ, 7 ಸಪ್ತಾಂಗ ಅಂತ ಕರೀತಾರೆ. ಸ್ವಾಮಿ ಅಂದರೆ ರಾಜ, ಅಮಾತ್ಯವರ್ಗ ಅಂದರೆ ಮಂತ್ರಿಮಂಡಲ, ಸ್ವಾಮಿ, ಅಮಾತ್ಯ, ಸುಹೃತ್ ಸ್ನೇಹಿತರು, ಅಲೀಸ್ ಅಂತ ಏನು ಕರಿತೀವಿ,
ನಮ್ಮ ದೇಶದ ಹೊರಗೆ ಇರತಕ್ಕಂಥ ಬೇರೆ ದೇಶದವರು ಅವರು ನಮಗೆ ಮಿತ್ರರಾಗಿ ತಾತ್ಕಾಲಿಕ ಮಿತ್ರರು ಶಾಶ್ವತ ಮಿತ್ರರು ಆಗಿ ಹೇಗೆ ಸಹಕಾರ ಮಾಡ್ತಾರೆ ಅದು. ಆಮೇಲೆ ದೇಶ ಅಥವಾ ರಾಷ್ಟ್ರ, ಸಮಗ್ರವಾದ ಜನಪದ ಅಂತಲೂ ಕರೀತಾರೆ ಅದು. ಆಮೇಲೆ ದುರ್ಗ, ಅದು 7ನೇ ಅಂಗ. ಅದು ದುರ್ಗ ಅಂತಂದರೆ ಫೋರ್ಟಿಫಿಕೇಷನ್, ರಕ್ಷಣೆಗೆ ಬೇಕಾಗಿರತಕ್ಕಂಥ ಸ್ಥಾವರವಾದ ನೆಲೆಗಟ್ಟು. ರಕ್ಷಣೆಯ ಜಂಗಮವಾದ ಆಯಾಮ ಅಂದರೆ ಸೇನೆ, ಆದರೆ ರಕ್ಷಣೆಯ ಸ್ಥಾವರ ಆಯಾಮ ಅನ್ನೋದು ದುರ್ಗ. ಕೋಶ ಅಂದರೆ ಬೊಕ್ಕಸ. ಎಲ್ಲ ಸರ್ವಾರಂಭ ಕೋಶಮೂಲಾಹ ಅನ್ನುವ ಮಾತು ಬರ್ತದೆ. ಎಲ್ಲವೂ ದುಡ್ಡಿದ್ರೆ ಆಗುತ್ತದೆ, ಇಲ್ದಿದ್ರೆ ಆಗೋಲ್ಲ ಅಂತ. ಅದಾದ ಮೇಲೆ ಬಲ ಅಥವಾ ದಂಡ ಅಂತ ಏನು ಕರಿತೀವಿ, ಸೈನ್ಯ. ಈ 7 ಇರಬೇಕು. ಈ 7ನ್ನ ನಾವು ಪ್ರಕೃತಿ ಅಂತ ಕರಿತೀವಿ, ರಾಜ್ಯ ಪ್ರಕೃತಿ ಅಂತ. ಈ ಪ್ರಕೃತಿಯನ್ನು ನಿರ್ವಾಹ ಮಾಡಿಕೊಳ್ಬೇಕು ಚೆನ್ನಾಗಿ. ಇವುಗಳನ್ನು ಸೊಗಸಾಗಿಟ್ಟುಕೊಂಡ್ರೆ ಒಂದು ದೇಶ ಇರುತ್ತದೆ. ಅವು ಇಲ್ಲ ಅಂತಂದರೆ ಅದೆಲ್ಲ ಸರ್ವನಾಶ ಆಗಿಬಿಡ್ತದೆ ಅನ್ನೋ ಮಾತು ಬರ್ತದೆ. ಆಮೇಲೆ ಹೀಗಿರಬೇಕಾದರೆ ಸ್ವಾಮಿ ಹೇಗಿರಬೇಕು, ಅದರಿಂದಲೇ ಎಲ್ಲ ಮುಖ್ಯ. ರಾಜಮೂಲಮಿದಂ ಸರ್ವಂ, ರಾಜಾವ ಕಾಲಕಾರಣಂ ಕಾಲೋವ ರಾಜ್ಞ ಕಾರಣಂ ಅಂತಂದರೆ ಭೀಷ್ಮ ರಾಜ ಕಾಲಸ್ಯ ಕಾರಣಂ, ರಾಜನೇ ಕಾಲದ ಕಾರಣ ಅಂತ. ಒಳ್ಳೆಯ ನಾಯಕ ಆದರೆ ಮಿಕ್ಕದನ್ನೆಷ್ಟನ್ನೂ ಸರಿ ಮಾಡ್ಬೋದು. ನಾಯಕ ಒಳ್ಳೆಯವನಾಗದೇ ಇದ್ದರೆ ಏನು ಮಾಡಿದ್ರೂ ಆಗೋದಿಲ್ಲ. ಅದಕ್ಕಾಗಿ ಅವನಿಗೆ ಎಷ್ಟು ಗುಣಗಳಿರಬೇಕು ಅನ್ನುವಂಥದ್ದನ್ನು ಹೇಳುವಲ್ಲಿ ಒಟ್ಟು 16 ಮೊದಲು ಆಭಿಗಾಮಿಕವಾದ ಗುಣಗಳು ಅಂತ ಹೇಳ್ತಾರೆ. ಆಭಿಗಾಮಿಕ ಗುಣ ಅಂತಂದರೆ ಇವನು ನಮ್ಮವನು ಅಂತ ಮೆಚ್ಚಬಹುದಾದಂತು, ಜನ ಅವನ ಕಡೆಗೆ ತಿರುಗುವುದಕ್ಕೆ ಕಾರಣವಾಗುವಂಥ ಗುಣಗಳು ಅಂತ. ಇನ್ನು ಮುಂದೆ ನೀವೆಲ್ಲ ಓಟ್ ಹಾಕಲಿದ್ದೀರಿ, ನಾನು ಹಾಕ್ತೀನಿ, ನಮ್ಮ ನಾಯಕ ಸರ್ವೋಚ್ಚನಾದ ನಾಯಕನಲ್ಲಿ ಈ ಗುಣಗಳು ಇವೆಯಾ ಅಂತನ್ನೋದು ನೋಡಬೇಕು. ಮೊದಲನೇದು ಏನಂತಂದರೆ ಆಭಿಜಾತ್ಯ ಅಂತಂದರು. ಒಂದು ಮರ್ಯಾದಸ್ಥನಾದ ರೀತಿಯಲ್ಲಿ ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದಾನ ಅಂತ. ಅಂದರೆ ಕೆಟ್ಟ ಕುಟುಂಬದಲ್ಲಿ ಒಳ್ಳೆಯವನು ಹುಟ್ಟಬಹುದು, ಆದರೆ ಇದರ ಸಾಧ್ಯತೆ ಸಂಭವನೀಯತೆ ಹೆಚ್ಚು ಅಂತನ್ನೋದಕ್ಕೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆದು ಬಂದನ ಅಂತ. ಮತ್ತು ಅವನಿಗೆ ದೈವಾನುಕೂಲತೆ ಇದೆಯಾ ಅಂತ. ದೈವಾನುಕೂಲತೆ ಇದೆಯಾ ಅಂತಂದರೆ ದೇವರನ್ನ ದಿಂಡನ್ನು ನಂಬಿದಾನ ಅಂತಲ್ಲ, ಅವನಿಗೆ ಲಕ್ ಫೇವರಬಲ್ ಆಗಿದೆಯಾ ಅಂತಲೂ ನೋಡಬೇಕಾಗತ್ತೆ ಅಂತ. ಎಷ್ಟೋ ಬಾರಿ ಅದರಿಂದ ನಡೆದು ಬಿಡುತ್ತದೆ. ಮತ್ತು ಶುಶ್ರೂಷೆ, ವಿನಯ ಇತ್ಯಾದಿಗಳು ಪೌರುಷವಾಗಿ ಮೈಗೂಡಿಸಿಕೊಂಡಂಥ ಗುಣ ಉಂಟಾ, ಮತ್ತು ದುಃಖ ಸುಖ ಎರಡರೊಳಗೂ ಕೂಡ ಸಮಚಿತ್ತತೆ ಉಂಟಾ ಅನ್ನುವಂಥದ್ದನ್ನು ಕೇಳಬೇಕಾಗುತ್ತದೆ ಅಂತಾರೆ. ಮತ್ತು ಇನ್ನೊಂದು ಧರ್ಮ ಕಾರ್ಯಗಳಲ್ಲಿ, ಧರ್ಮ ಕಾರ್ಯ ಅಂದರೆ ರಿಲಿಜಿಯಸ್ ವರ್ಕ್ಸ್ ಅಂತಲ್ಲ, ಯಾವುದು ಧರ್ಮ ಧಾರಣಾತ್ ಧರ್ಮ ಅಂತೀವಲ್ಲ, ಆ ಒಂದು ತಾಳಿಸುವ ಬಾಳಿಸುವ ಚಟುವಟಿಕೆ ಯಾವುದಿದೆ ಅದಕ್ಕೆ ಅವನು ಹೆಗಲು ಕೊಟ್ಟು ನಡ್ಕೊಳ್ತಾನ ಅನ್ನುವಂಥದ್ದು. ಆಮೇಲೆ ಅವನು ಸತ್ಯವಾದಿಯ, ಪ್ರಾಮಾಣಿಕನ, ಮತ್ತು ಮಾತು ಮನಸ್ಸು ಕೃತಿಗಳಲ್ಲಿ ಏಕರೂಪತೆ ಇದೆಯಾ, ಇಂಟೆಗ್ರಿಟಿ ಇನ್ ಸ್ಪೀಚ್ ಥಾಟ್ ಆ್ಯಂಡ್ ಆ್ಯಕ್ಷನ್, ಅದನ್ನು ನಾವು ನೋಡಬೇಕು. ಅದಾದ ಮೇಲೆ ಅವನು ಕೃತಜ್ಞನ ಅಂತ. ಓಟ್ ಕೊಟ್ಟ ಮೇಲೆ ತಿರುಗಿಯೇ ನೋಡದೇ ಇದ್ದರೆ ಗತಿ ಏನು. ಹೀಗಾಗಿ ಕೃತಜ್ಞತೆ ಉಂಟಾ, ಈಸ್ ಈ ಗ್ರೇಟ್ಫುಲ್ ಪರ್ಸನ್. ಅದಾದ ಮೇಲೆ ಉದಾರ್ಯ, ಸಣ್ಣತನ ಇರಬಾರ್ದು, ಜನರಾಸಿಟಿ ಇರಬೇಕು. ಒಂದು ಸನ್ನಿವೇಶವನ್ನು ಗಮನಿಸಿಕೊಂಡು ಅದರೊಳಗೆ ಸಹಾನುಭೂತಿಯಿಂದ ನಡ್ಕೊಳ್ಳುವ ಗುಣ. ಮತ್ತು ಅವನು ಉತ್ಸಾಹಶಾಲಿಯೇ, ಈಸ್ ಎ ಮೋಟಿವೇಟರ್, ಅದು ಬಹಳ ಮುಖ್ಯವಾದದ್ದು. ಮತ್ತು ಅವನು ಕ್ರಿಯಾಶಾಲಿಯ ಅಂತ, ಒಪ್ಪಿಕೊಂಡ ಕೆಲಸವನ್ನು ತಕ್ಷಣ ಮುಗಿಸ್ತಾನ, ಮುಂದೆ 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 ಅಂತ ತಳ್ಳುತ್ತಾನೆ ಇರ್ತಾನ, ದೀರ್ಘಸೂತ್ರಿ ಅಲ್ಲ ತಾನೆ ಅಂತ. ಮತ್ತು ಶತ್ರು ಸಂಹಾರಕ್ಕೆ ಮಿತ್ರ ಸಂರಕ್ಷಣೆಗೆ ಸಮರ್ಥನ, ಬಲಶಾಲಿಯ ಅಂತ. ಅದು ತುಂಬ ತುಂಬ ಮುಖ್ಯ. ಅದಾದ ಮೇಲೆ ಅವನು ದೃಢ ದೀಕ್ಷೆ ಉಳ್ಳವನ ಅಂತ. ಕಮಿಟ್ಮೆಂಟ್ ಯಾವ ಥರ ಇದೆ, ಈಸ್ ಎ ಹ್ಯಾವಿಂಗ್ ಸ್ಟ್ರಾಂಗರ್ ಕಮಿಟ್ಮೆಂಟ್ ಆರ್ ವೀಕರ್ ಕಮಿಟ್ಮೆಂಟ್ ಅಂತ. ಮತ್ತು ಅವನ ಹತ್ತಿರದವ್ರು ಯಾರಿದ್ದಾರೆ ಅವರು ಪ್ರಾಮಾಣಿಕರ ಅಂತ. ಕೋರ್ ಪೀಪಲ್ ಅಂತೀವಲ್ಲ, ಅವರು ಸಾಚ ಆಗಿದ್ದಾರ. ಮತ್ತು ಅವನಿಗೆ ಒಟ್ಟು ಚಾರಿತ್ರ್ಯ ಶುದ್ಧಿ, ಕೈ ಶುದ್ಧ ಇದೆಯಾ. ಯೋರ್ಥೇ ಶುಚಿ ಸಶುಚಿ ನ ಮೃದ್ವಾರಿ ಶುಚಿ ಶುಚಿ ಅಂತ ಮನು ಹೇಳ್ತಾನಲ್ಲ, ಕೈ ಶುದ್ಧಿ ಅದು ಬಹಳ ಮುಖ್ಯ. ಅವನು ಕರಪ್ಟ್ ಅಲ್ಲ ಅಂತ ಅನ್ನೋದು ಸಾಬೀತಾಗಿದೆಯಾ ಅಂತ. ಇಷ್ಟು ಇದ್ದಾಗ ಅವನ ಕಡೆಗೆ ನಾವು ತಿರುಗಿ ನೋಡ್ಬೋದು ಅಂತ. ಅದಾದ ಮೇಲೆ ಬುದ್ಧೇ ಅಷ್ಟವು ಗುಣ ಅಂತ, ಬುದ್ಧಿಯ ಗುಣಗಳು 8 ಅಂತ ಹೇಳ್ತಾರೆ. ಅದು ಯಾವುದು? ಶುಶ್ರೂಷೆ. ಅವನು ನಮ್ಮ ಅಹವಾಲುಗಳನ್ನು ಕೇಳಬಲ್ಲನ, ಬೇರೆಯವರ ಅಭಿಪ್ರಾಯಗಳನ್ನು ಕೇಳಬಲ್ಲನ. ಮತ್ತು ಶ್ರವಣ, ಕೇಳ್ಮೆ ಇದೆಯಾ, ಕೇಳೋ ಮನಸ್ಸೊಂದು, ಕೇಳೋದೊಂದು, 2 ಸೂಕ್ಷ್ಮವಾದ ವ್ಯತ್ಯಾಸ. ಮತ್ತು ಗ್ರಹಣ, ಕೇಳಿದ್ದನ್ನು ಅರ್ಥ ಮಾಡ್ಕೋತಾನ. ಧಾರಣ, ಅರ್ಥ ಮಾಡ್ಕೊಂಡಿದ್ದು ಜ್ಞಾಪಕದಲ್ಲಿರುತ್ತಾ, ಎಲ್ಲ ಅರ್ಥ ಆಯಿತು, ಆಮೇಲೆ ನೀವು ಯಾರೋ ಗೊತ್ತಾಗಲಿಲ್ಲ ಅಂದ್ಬಿಟ್ರೆ. ವಿಜ್ಞಾನ,
ಅರ್ಥ ಮಾಡಿಕೊಂಡ ಮೇಲೆ ಅನಾಲಿಸಿಸ್ ಅದು ಬೇಕಾಗುತ್ತದೆ. ಊಹೆ ಅನಲೈಸ್ ಮಾಡಿದಾಗ ಕೆಲವನ್ನ ಅಧ್ಯಾಹಾರ ಮಾಡಿಕೊಳ್ಳಬೇಕಾಗುತ್ತದೆ, ಅಲ್ಲಿಗಲ್ಲಿಗೆ ಅಪ್ರೋಪ್ರಿಯೇಟ್ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ಊಹೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಯಾವೊಂದು ಲಕೂನೆ ಅಂತೀವಲ್ಲ, ಖಾಲಿ ಬಿದ್ದ ಜಾಗಗಳನ್ನು ತುಂಬಿಕೊಳ್ಳಬೇಕು, ಅದು ಆಗುತ್ತದೆಯಾ? ಹೀಗಾಗಿ ಶುಶ್ರೂಷಾ ಶ್ರವಣಂ ಗ್ರಹಣಂ ಧಾರಣಂ ವಿಜ್ಞಾನಂ ಊಹ ಅಪೋಹ. ಮತ್ತು ಯಾವುದು ಇದು ಕಾಂಟೆಕ್ಸ್ಚುಯಲಾಗಿ ಹೇಳಿದ್ರು ಇದು ಮುಖ್ಯವಲ್ಲ, ಇದು ಹೀಗೆ ಹೇಳಿದ್ದು, ಇದು ತಪ್ಪು ಅಂತ ಅನಿಸಿದ್ರು ಇನ್ನೊಂದು ಕಾಂಟೆಕ್ಸ್ಟಿಂದ ನೋಡಿದ್ರೆ ತಪ್ಪಲ್ಲ ಅಂತ ಊಹ ಇಲ್ಲದನ್ನು ತಂದಿಟ್ಕೊಳ್ಳೋದು, ಇರೋದು ಯುಕ್ತವಲ್ಲದನ್ನು ಬಿಡ್ತಕ್ಕಂಥದ್ದು ಅವು ಉಂಟ. ಮತ್ತು ತತ್ವಾಭಿನಿವೇಶ, ಒಂದು ಪ್ರಿನ್ಸಿಪಲ್ಸ್ ಬೇಕು, ಒಂದು ವಿಷನ್ ಬೇಕು, ಅದು ಉಂಟ. ಇದಿಷ್ಟು ಇದ್ದರೆ ಬುದ್ಧಿಯ 8 ಗುಣಗಳು ಅಂತ ತುಂಬ ತುಂಬ ಸುಂದರವಾದಂಥದ್ದು. ಇದಾದ ಮೇಲೆ ಉತ್ಸಾಹ ಗುಣಗಳು 4: ಶೌರ್ಯ, ಸ್ವಾಭಿಮಾನ, ಪರಾಕ್ರಮ ಬೇಕು, ಮತ್ತು ಸ್ವಾಭಿಮಾನ ಸೆಲ್ಫ್ ಎಸ್ಟೀಮ್ ಅನ್ನೋದು ಬೇಕು. ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಇಲ್ಲದೆ ಇರತಕ್ಕಂಥದ್ದು ಅದೇನೆ. ಆಮೇಲೆ ದಕ್ಷತೆ, ಎಫಿಷಿಯನ್ಸಿ ಇನ್ ಎಕ್ಸಿಕ್ಯೂಷನ್ ಆಫ್ ವರ್ಕ್, ಮತ್ತು ಆ ಕೆಲಸವನ್ನು ಪೂರೈಸಿದ ಮೇಲೆ ಅಂಟಿಲ್ಲದೆ ಇರತಕ್ಕಂಥದ್ದು. ನಾನು ಮಾಡಿದೆ ಅಂತ ಎಲ್ಲ ಕಡೆ ಫ್ಲೆಕ್ಸ್ಗಳು ಹಾಕ್ಕೊಂಡು ಚಾನೆಲ್ಗಳಲ್ಲಿ ಬಡ್ಕೊಳ್ಳದೆ ಇರತಕ್ಕಂಥದ್ದು. ಈ ರೀತಿಯಾದ 4 ಗುಣಗಳು ಉಂಟ ಅಂತ. ಇನ್ನು ಮಿಕ್ಕ ಗುಣಗಳನ್ನು ನಾವು ನೋಡೋಣ. 40 ಗುಣಗಳನ್ನು ಮತ್ತೆ ಹೇಳ್ತೇನೆ. ಆತ್ಮಸಂಪತ್ತು ಅಂತ, ಅದನ್ನು ನಾಳೆ ನೋಡೋಣ. ನಮಸ್ಕಾರ.